ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಅಕ್ಷರ ಪರಬ್ರಹ್ಮ ಯೋಗ ಎಂಬ ಅಷ್ಟಮೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಷ್ಟಮೋಧ್ಯಾಯ ಅಕ್ಷರ ಪರಬ್ರಹ್ಮ ಯೋಗ. ಪರಮಾತ್ಮನ ಪರ ಮತ್ತು ಅಪರ ಪ್ರಕೃತಿಗಳನ್ನು ಸರಿಯಾಗಿ ತಿಳಿದುಕೊಂಡು ಹೊರಗಿನ ಪ್ರಪಂಚದಲ್ಲಿ ಬದುಕುವವನೇ ಜ್ಞಾನಿ. ಅವನಿಗೆ ಉಪಾಧಿಗಳ ಬಂಧನವಿಲ್ಲ. ಬಾಹ್ಯ ಪ್ರಪಂಚದ ಯಾರೂ ಯಾವ ತೊಂದರೆಯೂ ಇಲ್ಲ. ಎಲ್ಲರೂ ಕೂಡ ಈ ರೀತಿಯ ಜ್ಞಾನವನ್ನು ಗಳಿಸಿ ಶಾಂತಿಯಿಂದ ಬದುಕಲೆಂಬುದೇ ವೇದಾಂತದ ಮುಖ್ಯ ದೃಷ್ಟಿ. ಹಿಂದಿನ ಅಧ್ಯಾಯದಲ್ಲಿ ಅನುಭವ ಸಹಿತವಾದ ಈ ಜ್ಞಾನವನ್ನು ವಿವರಿಸಿ ಹೇಳಿದ್ದಾಯಿತು. ಸಮ್ಯಕ್ ಜ್ಞಾನವನ್ನು ಗಳಿಸಿದ ಜ್ಞಾನಿಯು ಪರಮಾತ್ಮನನ್ನು ತಿಳಿದುಕೊಳ್ಳುವುದು ಮಾತ್ರವಲ್ಲ, ಪ್ರಪಂಚದ ಬಗ್ಗೆಯೂ ಮತ್ತು ಪ್ರಪಂಚದಲ್ಲಿ ಜೀವಿಸುವ ವಿಧಾನದ ಬಗ್ಗೆಯೂ ತಿಳಿದಿರುತ್ತಾನೆ. ಅವನು ಎಲ್ಲೇ ಇರಲಿ, ಯಾವ ಸಂದರ್ಭದಲ್ಲೇ ಆಗಲಿ, ಜೀವನದ ಎಲ್ಲಾ ಏರುಪೇರುಗಳನ್ನು ಯಶಸ್ವಿಯಾಗಿ ಎದುರಿಸಿ ದೇವ ಮಾನವನಾಗಿ ಬಾಳುತ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಪರಮಾತ್ಮನನ್ನು ಪೂರ್ಣ ರೀತಿಯಲ್ಲಿ ತಿಳಿದುಕೊಂಡವನು ಎಲ್ಲವನ್ನೂ ತಿಳಿದುಕೊಂಡಂತೆ ಎಂದು ಹೇಳಲಾಗಿತ್ತು. ಅದು ಹೇಗೆ ಎಂಬುದನ್ನು ಅಲ್ಲಿ ವಿವರಿಸಿ ಹೇಳಿರಲಿಲ್ಲ. ವೇದಾಂತವನ್ನು ಜೀವನದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಲು ಸಾಧ್ಯವಿದೆ ಎಂದು ಅಲ್ಲಿ ಹೇಳಲಾಗಿತ್ತು. ಈ ಬಗ್ಗೆಯೂ ಅಲ್ಲಿ ಪೂರ್ತಿ ವಿವರಣೆ ಕೊಟ್ಟಿರಲಿಲ್ಲ. ಈ ಅಧ್ಯಾಯದಲ್ಲಿ ಪರಮಾತ್ಮನು ಈ ವಿಷಯಗಳನ್ನೆಲ್ಲ ಪೂರ್ತಿಯಾಗಿ ಚರ್ಚಿಸುತ್ತಾನೆ. ಪರಮಾತ್ಮನ ಸ್ವರೂಪವನ್ನು ವಿವರಿಸುವ ಶ್ಲೋಕಗಳನ್ನು ಈ ಅಧ್ಯಾಯದಲ್ಲಿ ನಾವು ಕಾಣಬಹುದು. ಕೇವಲ ತಾರ್ಕಿಕ ಬುದ್ಧಿಯ ಸಾಧಕನಿಗೆ ಈ ಅಧ್ಯಾಯವು ಅಷ್ಟು ರುಚಿಸಲಿಕ್ಕಿಲ್ಲ. ಹಿಂದಿನ ಅಧ್ಯಾಯವು ಮುಕ್ತಾಯಗೊಂಡದ್ದೇ ಜ್ಞಾನಿಯನ್ನು ಸ್ತುತಿಸುವ ಮೂಲಕ. ಪರಮಾತ್ಮನನ್ನು ತಿಳಿಯುವುದೆಂದರೆ ಪ್ರಪಂಚವನ್ನು ತಿಳಿದ ಹಾಗೆ, ಇಂದ್ರಿಯ ಸಮೂಹಗಳನ್ನು ತಿಳಿದುಕೊಂಡ ಹಾಗೆ ಮತ್ತು ಮನಸ್ಸು ಬುದ್ಧಿಗಳನ್ನು ತಿಳಿದುಕೊಂಡ ಹಾಗೆ ಎಂದು ಕೃಷ್ಣನು ಹೇಳುತ್ತಾನೆ. ಇಲ್ಲಿ ಇದೇ ವಿಚಾರ ಲಹರಿಯನ್ನು ಮುಂದುವರಿಸಿ ಅರ್ಜುನನಿಗೆ ಮನದಟ್ಟಾಗುವಂತೆ ವಿವರಿಸುತ್ತಾನೆ. ಇಡೀ ಸಮುದ್ರವನ್ನು ತಿಳಿದುಕೊಂಡರೆ ಅಲ್ಲಿಯ ಏಳುವ ತೆರೆಗಳನ್ನು, ನೊರೆಗಳನ್ನು, ಗುಳ್ಳೆಗಳನ್ನು ಎಲ್ಲವನ್ನೂ ತಿಳಿದುಕೊಂಡಂತೆ. ಇದೇ ರೀತಿ ಆತ್ಮನನ್ನು ತಿಳಿಯುವುದರಿಂದ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಮತ್ತು ಇಂದ್ರಿಯ ಗೋಚರ ಪ್ರಪಂಚವೆಲ್ಲವನ್ನು ತಿಳಿದುಕೊಂಡಂತೆ. ಭಗವಂತನು 7ನೇ ಅಧ್ಯಾಯದ ಕೊನೆಯಲ್ಲಿ ಉಪಯೋಗಿಸಿದ ಕೆಲವು ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳದ ಅರ್ಜುನನು ಆ ಶಬ್ದಗಳನ್ನೆಲ್ಲ ಒಟ್ಟುಗೂಡಿಸಿ ಈಗ ಇಲ್ಲಿ ಒಂದು ಪ್ರಶ್ನ ಮಾಲಿಕೆಯನ್ನೇ ತಯಾರಿಸಿದ್ದಾನೆ. ಅರ್ಜುನ ಉವಾಚ ಕಿಂ ತತ್ ಬ್ರಹ್ಮ ಕಿಮಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅರ್ಜುನನು ಹೇಳಿದನು, ಹೇ ಪುರುಷೋತ್ತಮ, ಬ್ರಹ್ಮವೆಂದರೇನು, ಅಧ್ಯಾತ್ಮವೆಂದರೇನು, ಕರ್ಮವೆಂದರೇನು, ಅಧಿಭೂತವೆಂದರೆ ಯಾವುದು, ಅಧಿದೈವ ಎಂಬುದು ಯಾವುದು? ಅಧಿಯಜ್ಞಂ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಹೇ ಮಧುಸೂದನ, ಈ ದೇಹದಲ್ಲಿ ಅಧಿಯಜ್ಞನು ಯಾರು ಮತ್ತು ನಿಯತಾತ್ಮರಿಂದ ಅವರ ಕೊನೆಯ ಕಾಲದಲ್ಲಿ ನೀನು ಹೇಗೆ ಸ್ಮರಿಸಲ್ಪಡುತ್ತೀಯೇ? ಹಿಂದಿನ ಅಧ್ಯಾಯದ ಕೊನೆಯ 2 ಶ್ಲೋಕಗಳಲ್ಲಿ ಪರಮಾತ್ಮನು ಉಪಯೋಗಿಸಿದ ಕ್ಲಿಷ್ಟ ಶಬ್ದಗಳನ್ನು ಅಧ್ಯಾತ್ಮ, ಅಧಿಭೂತ, ಅಧಿಯಜ್ಞ ಇವುಗಳನ್ನು ಪೂರ್ತಿ ಗ್ರಹಿಸಲಾರದೆ ಅರ್ಜುನನು ಇಲ್ಲಿ ಅವುಗಳನ್ನು ತನಗೆ ವಿವರಿಸುವಂತೆ ಕೇಳಿಕೊಂಡಿದ್ದಾನೆ. ಸಂಯಮದ ಜೀವನವನ್ನು ನಡೆಸಿರುವ ಯೋಗಿಗೆ ಅವನು ಸಾಯುವ ಕಾಲಕ್ಕೆ ಪರಮಾತ್ಮನ ಸ್ಮರಣೆ ಬರುವುದು ಹೇಗೆ ಎಂಬುದು ಅರ್ಜುನನಿಗೆ ತಿಳಿಯದಾಗಿತ್ತು. ಪರಮಾತ್ಮನು ಅರ್ಜುನನ ಪ್ರತಿಯೊಂದು ಪ್ರಶ್ನೆಗೂ ಸಮರ್ಪಕವಾದ ಹಾಗೂ ಸವಿಸ್ತಾರವಾದ ಉತ್ತರವನ್ನು ಕೊಡುತ್ತಾನೆ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರ ವಿಸರ್ಗ ಕರ್ಮ ಸಂಹಿತಃ. ಶ್ರೀ ಭಗವಂತನು ಹೇಳುತ್ತಾನೆ, ನಾಶರಹಿತವಾದ ವಸ್ತುವೇ ಪರಬ್ರಹ್ಮ, ಅದರ ಸ್ವಭಾವವಾದ ಪ್ರತ್ಯಗಾತ್ಮನೇ ಅಧ್ಯಾತ್ಮ,
ಭೂತಕೋಟಿಗಳನ್ನು ಉತ್ಪನ್ನ ಮಾಡುವ ಸೃಷ್ಟಿ ವ್ಯಾಪಾರವೇ ಕರ್ಮವೆನಿಸುತ್ತದೆ. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ. ನಾಶವುಳ್ಳ ಶರೀರಾದಿಗಳು ಅಧಿಭೂತಗಳು, ಸಮಷ್ಟಿ ಜೀವಾಭಿಮಾನಿಯಾದ ಹಿರಣ್ಯಗರ್ಭ ಪುರುಷನು ಅಧಿದೈವತವು. ದೇಹಧಾರಿಗಳಲ್ಲಿ ಶ್ರೇಷ್ಠನಾದ ಹೇ ಅರ್ಜುನ, ಈ ದೇಹದಲ್ಲಿ ಅಂತರ್ಯಾಮಿಯಾದ ನಾನೇ ಅಧಿಯಜ್ಞ ನಡೆಸಿಕೊಳ್ಳುತ್ತೇನೆ. ನಾಶರಹಿತವಾದ ವಸ್ತುವೇ ಪರಬ್ರಹ್ಮ. ಬ್ರಹ್ಮವು ನಾಶವುಳ್ಳಂತಹ ಜಗತ್ತಿಗೆ ಅಧಿಷ್ಠಾನವಾದ ಶಕ್ತಿ. ಇದು ಅವಿನಾಶಿ, ಇದು ಅಖಂಡ ವಸ್ತು, ಸರ್ವವ್ಯಾಪಕವಾಗಿ ಸರ್ವಾಧಿಷ್ಠಾನವಾಗಿ ಇರುವ ಅದ್ವಿತೀಯ ವಸ್ತು. ಈ ಪರಬ್ರಹ್ಮ ವಸ್ತುವೇ ಉಪಾಧಿಗತವಾಗಿ ಕಾಣುವಾಗ ಅದಕ್ಕೆ ಅಧ್ಯಾತ್ಮ ಎಂದು ಹೆಸರು. ಆತ್ಮವು ಸರ್ವವ್ಯಾಪಿ, ಆದುದರಿಂದ ಅತ್ಯಂತ ಸೂಕ್ಷ್ಮ ಕೂಡ. ನಮ್ಮೆಲ್ಲರ ಶರೀರದ ಮೂಲಕ ಅದು ವ್ಯಕ್ತಗೊಳ್ಳುವುದರಿಂದ ಅದಕ್ಕೆ ಅಧ್ಯಾತ್ಮ ಎಂದು ಹೆಸರು. ಆಚಾರ್ಯ ಶಂಕರರು ಈ ಶಬ್ದವನ್ನು ಸುಂದರವಾಗಿ ನಿರೂಪಿಸಿದ್ದಾರೆ. ತನ್ನ ಸನ್ನಿಧಿ ಮಾತ್ರದಿಂದ ಶರೀರೇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಚೇತನಗೊಳಿಸುವ ಶಕ್ತಿಯೇ ಅಧ್ಯಾತ್ಮ ಎಂದು ಅವರು ಹೇಳುತ್ತಾರೆ. ಇಲ್ಲಿ ಕರ್ಮ ಎಂದರೆ ಕರ್ಮವು ಕೇವಲ ದೈಹಿಕವಲ್ಲ. ಕರ್ಮ ಎಂಬ ಶಬ್ದಕ್ಕೆ ಗೂಢ ಅರ್ಥವಿದೆ. ನಮ್ಮ ಪ್ರತಿಯೊಬ್ಬರ ಬುದ್ಧಿಯನ್ನು ಪ್ರೇರಣೆಗೊಳಿಸುವ ಕ್ರಿಯಾತ್ಮಕ ಶಕ್ತಿ ಅದು. ಅಧಿಭೂತ ಎಂದರೆ ನಾಶವಾಗುವ ಶರೀರಾದಿಗಳೆಲ್ಲವೂ ಅಧಿಭೂತ ಎನಿಸಿಕೊಳ್ಳುವವು. ಬ್ರಹ್ಮನು ಅವಿನಾಶಿ, ಅವನಿಗಿಂತ ಬೇರೆಯಾಗಿರುವ ಎಲ್ಲವೂ ನಾಶವುಳ್ಳಂತಹವು. ಜಡ ಪ್ರಕೃತಿ, ಯಾವುದರ ಮೂಲಕ ಆ ಜಡ ಬ್ರಹ್ಮನು ವ್ಯಕ್ತಗೊಳ್ಳುವನೋ ಅದು ಅಧಿಭೂತವು. ಯಾವುದರ ಮೂಲಕ ಅಜಡ ಬ್ರಹ್ಮನು ವ್ಯಕ್ತಗೊಳ್ಳುವನೋ ಅದು ಅಧಿಭೂತವು. ಜಡಕ್ಕೂ ಅಜಡಕ್ಕೂ ಎಷ್ಟು ಅಂತರವಿದೆ ಎಂದರೆ ಉಗಿಗೂ ಉಗಿ ಬಂಡಿಗೂ ಇದ್ದಷ್ಟು, ಕಾರಿಗೂ ಪೆಟ್ರೋಲಿಗೂ ಇದ್ದಷ್ಟು, ರೇಡಿಯೋ ಉಪಕರಣಕ್ಕೂ ವಿದ್ಯುತ್ತಿಗೂ ಇದ್ದಷ್ಟು. ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ಜಡ ಜಗತ್ತೆಲ್ಲವೂ ಅಧಿಭೂತವು. ಅಂದರೆ ನಮ್ಮ ಶರೀರ, ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿ ಇವೆಲ್ಲವೂ ಈ ವರ್ಗಕ್ಕೆ ಸೇರಿದವು. ಇನ್ನು ಅಧಿದೈವ ಎಂದರೆ ಒಳಗಿರುವ ಪುರುಷನೇ ಅಧಿದೈವವು. ಬುದ್ಧಿಯ ಅಭಿಮಾನಿ ದೇವತೆಗೆ ಅಧಿದೈವ ಎಂದು ಹೆಸರು. ಇಂದ್ರಿಯ, ಮನಸ್ಸು, ಬುದ್ಧಿಗಳಿಗೆ ದೇವತೆಗಳು ಎಂದು ಹೆಸರು. ಇವೆಲ್ಲವುಗಳಿಗೆ ಅಭಿಮಾನಿ ಶಕ್ತಿ ಅಧಿದೈವ. ಅಧಿಯಜ್ಞ, ಈ ದೇಹದಲ್ಲಿ ಅಧಿಯಜ್ಞನು ನಾನೇ ಎಂದು ಪರಮಾತ್ಮನು ಹೇಳುತ್ತಾನೆ. ಇಲ್ಲಿ ಯಜ್ಞ ಎನ್ನುವ ಶಬ್ದಕ್ಕೆ ಗ್ರಹಣ ಎನ್ನುವ ಅರ್ಥ. ಇಂದ್ರಿಯಗಳ ಮೂಲಕ ಮತ್ತು ಮನಸ್ಸು ಬುದ್ಧಿಯ ಮೂಲಕ ನಾವು ಏನೆಲ್ಲವನ್ನು ಗ್ರಹಿಸುತ್ತೇವೋ ಅದೆಲ್ಲವೂ ಯಜ್ಞವೇ. ದ್ರವ್ಯ ಯಜ್ಞದಲ್ಲಿ ಯಜ್ಞಕುಂಡಕ್ಕೆ ನಾವು ಹವಿಸ್ಸನ್ನು ಆಹುತಿ ಕೊಡುತ್ತೇವೆ. ಅದೇ ರೀತಿ ಇಲ್ಲಿ ಕೂಡ ಇಂದ್ರಿಯ, ಮನಸ್ಸು, ಬುದ್ಧಿಗಳಿಗೆ ವಿಷಯಗಳೆಂಬ ಹವಿಸ್ಸನ್ನು ಆಹುತಿ ಕೊಡುತ್ತಿರುತ್ತೇವೆ. ಜ್ಞಾನ ಸಂಪಾದನೆಯೇ ಈ ಯಜ್ಞದಿಂದ ಸಿಗುವ ಫಲ. ಆತ್ಮನ ಸನ್ನಿಧಿಯಿಂದಲೇ ಈ ಯಜ್ಞವು ನಡೆಯಲು ಸಾಧ್ಯ. ಆದುದರಿಂದಲೇ ಅವನಿಗೆ ಅಧಿಯಜ್ಞ ಎಂದು ಹೆಸರು. ಇಷ್ಟೆಲ್ಲ ವಿವರಣೆಯನ್ನು ಕೊಡುತ್ತಾ ಪರಮಾತ್ಮನು ನಮಗೆ ತಿಳಿಯಪಡಿಸುವುದೇನೆಂದರೆ ಅವನೊಬ್ಬನೇ ಸತ್ಯ. ಅವನಿಗಿಂತ ಬೇರೆಯಾಗಿ ಏನೆಲ್ಲ ಕಾಣುತ್ತದೆಯೋ ಅವೆಲ್ಲವೂ ಮಿಥ್ಯಾ ಎಂಬ ಸತ್ಯ ಸಂಗತಿಯನ್ನು, ಅವೆಲ್ಲವೂ ತಮ್ಮ ಅಸ್ತಿತ್ವಕ್ಕಾಗಿ ಆತ್ಮನನ್ನೇ ಅವಲಂಬಿಸಿಕೊಂಡಿರುತ್ತವೆ. ಆದುದರಿಂದ ಆತ್ಮನನ್ನು ತಿಳಿದುಕೊಳ್ಳುವುದೆಂದರೆ ಎಲ್ಲವನ್ನೂ ತಿಳಿದುಕೊಂಡಂತೆ. ಹೀಗೆ ಆತ್ಮನನ್ನು ತಿಳಿದುಕೊಂಡವನು ಜೀವನದಲ್ಲಿ ಪೂರ್ಣ ಸ್ವತಂತ್ರನಾಗಿ ಬಾಳುತ್ತಾನೆ. ಈ ರೀತಿಯ ಜ್ಞಾನವನ್ನು ಪಡೆದ ವ್ಯಕ್ತಿಯು ಬಾಹ್ಯ ಪ್ರಪಂಚವನ್ನು, ತನ್ನ ಶರೀರ, ಇಂದ್ರಿಯ ಮತ್ತು ಮನಸ್ಸು ಬುದ್ಧಿಗಳನ್ನು ಪರಮಾತ್ಮನದೇ ಇನ್ನೊಂದು ರೂಪ ಎಂದು ಗ್ರಹಿಸುವುದರಿಂದ ಅವನಿಗೆ ಎಲ್ಲವೂ ಬ್ರಹ್ಮಮಯವಾಗಿಯೇ ಕಾಣುವುದು. ಅಂತಹ ವ್ಯಕ್ತಿಯು ಸಾಯುವ ಕಾಲದಲ್ಲಿ ಕೂಡ ಅದೇ ಜ್ಞಾನದಲ್ಲಿದ್ದು ಶರೀರವನ್ನು ಬಿಡುತ್ತಾನೆ. ಹೀಗೆ ಸಾಯುವವನ ಗತಿ ಏನಾಗುತ್ತದೆ ಕೇಳಿ. ಅಂತಕಾಲೇ ಚ ಮಾಮೇವ ಸ್ವರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾಂತಿ ನಾಸ್ತ್ಯತ್ರ ಸಂಶಯಃ. ಅಂತ್ಯಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ಯಾವನು ಶರೀರವನ್ನು ಬಿಡುತ್ತಾನೋ ಅವನು ನಿಸ್ಸಂಶಯವಾಗಿ ನನ್ನ ಸ್ವರೂಪವನ್ನೇ ಪಡೆಯುತ್ತಾನೆ. ವ್ಯಾಸ ಮಹರ್ಷಿಗಳು ಇಲ್ಲಿ ಕರ್ಮ ಸಿದ್ಧಾಂತವನ್ನು ಮತ್ತೆ ಪ್ರಚೋದಿಸುತ್ತಿದ್ದಾರೆ.
ಜೀವನು ಒಂದು ಶರೀರದ ಮೂಲಕ ಕ್ಷಯಿಸಿಕೊಳ್ಳುವುದಕ್ಕಾಗಿ ಎಷ್ಟು ಕರ್ಮರಾಶಿಯನ್ನು ತಂದಿರುತ್ತಾನೋ ಅಲ್ಲಿಯ ತನಕ ಅವನು ಆ ಶರೀರದಲ್ಲಿ ಇರುತ್ತಾನೆ. ಪ್ರಾರಬ್ಧ ಕರ್ಮದ ಕ್ಷಯವಾದ ಕೂಡಲೇ ಆ ಶರೀರವನ್ನು ಬಿಟ್ಟು ಹೋಗುತ್ತಾನೆ. ಆಮೇಲೆ ಅವನಿಗೆ ಆ ಶರೀರದ ಜೊತೆ ಯಾವ ಸಂಬಂಧವೂ ಇಲ್ಲ. ಹೀಗೆ ಶರೀರವನ್ನು ಬಿಟ್ಟು ಹೋಗುವ ಸಮಯದಲ್ಲಿ ಜೀವವು ಯಾವ ಭಾವನೆಯನ್ನು ಹೊಂದಿರುತ್ತದೆ ಎಂಬುದು ಬಹಳ ಮುಖ್ಯ. ಕೊನೆಯ ಗಳಿಗೆಗೆ ಬರುವ ಭಾವನೆಯು ಅದು ಜೀವನ ಮಾಡಿದ ರೀತಿಯನ್ನು ಅವಲಂಬಿಸಿರುತ್ತದೆ. ನಿಜವಾದ ಸಾಧಕನಾದರೆ ಅವನು ತನ್ನ ನಿರಂತರ ಸಾಧನೆಯ ಮೂಲಕ ಮನಸ್ಸು ಬುದ್ಧಿಯನ್ನು ಆತ್ಮನ ಚಿಂತನೆಯಲ್ಲೇ ನಿಲ್ಲಿಸಿಕೊಳ್ಳುವುದರಿಂದ ಕೊನೆಯ ಕಾಲದಲ್ಲೂ ಆತ್ಮನನ್ನೇ ಚಿಂತಿಸುತ್ತಾ ಶರೀರವನ್ನು ಬಿಡುತ್ತಾನೆ. ಶರೀರವನ್ನು ಬಿಡುವ ಸಮಯಕ್ಕೆ ಯಾವ ಭಾವನೆಯು ಮನಸ್ಸಿನಲ್ಲಿ ಇರುತ್ತದೋ ಅದಕ್ಕೆ ಸರಿಯಾಗಿ ಅವನ ಮುಂದಿನ ಗತಿಯು ನಿರ್ಧರಿಸಲ್ಪಡುತ್ತದೆ. ಜೀವನದಲ್ಲಿ ಅಹಂಕಾರದ ಮದದಿಂದ ರಾಕ್ಷಸನ ಹಾಗೆ ಬಾಳಿದವನು ಕೊನೆಯ ಕಾಲದಲ್ಲೂ ಕೆಟ್ಟ ವಿಚಾರಗಳನ್ನೇ ಮಾಡುತ್ತಾ ಪ್ರಾಣ ಬಿಡುವುದರಿಂದ ಅವನು ನೀಚ ಯೋನಿಗಳಲ್ಲಿಯೇ ಹುಟ್ಟಬೇಕು. ಏಕೆಂದರೆ ಆ ಜೀವವು ತನ್ನಲ್ಲಿರುವ ನೀಚ ವಾಸನೆಗಳನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ಆ ರೀತಿ ಹುಟ್ಟಲೇಬೇಕಾಗುತ್ತದೆ. ಅದಕ್ಕೆ ಬದಲಾಗಿ ಸಾತ್ವಿಕನಾಗಿ ಬದುಕಿದಂತಹ ವ್ಯಕ್ತಿಯು ಸತ್ವಗುಣ ಸಂಪನ್ನವಾದ ಬುದ್ಧಿಯಿಂದ ಕೂಡಿದವನಾಗಿ ವಿಷಯ ವಾಸನೆಗಳಿಗೆ ಬಲಿಯಾಗದೆ ವಿಕಾಸ ಪಥದಲ್ಲಿ ಮುಂದುವರಿಯುತ್ತಾನೆ. ಆದುದರಿಂದ ಕರ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಅವನು ಸಾಯುವ ಕಾಲಕ್ಕೆ ಒಳ್ಳೆಯ ವಿಚಾರವನ್ನೇ ಮಾಡುತ್ತಾ ದೇಹವನ್ನು ಬಿಡುವುದರಿಂದ ಅವನು ಒಳ್ಳೆಯ ಯೋನಿಯಲ್ಲೇ ಮತ್ತೆ ಜನಿಸುವನು. ಯಾವ ಸಾಧಕನು ಆತ್ಮನನ್ನು ತಿಳಿದಿರುತ್ತಾನೋ ಅವನು ಆತ್ಮನ ಸ್ವರೂಪವನ್ನೇ ಪಡೆಯುತ್ತಾನೆ. ಅವನಿಗೆ ಪುನರ್ಜನ್ಮವಿಲ್ಲ, ಪುನರಾವೃತ್ತಿರಹಿತವಾದ ಗತಿಯನ್ನು ಪಡೆಯುತ್ತಾನೆ. ತನ್ನ ಹೇಳಿಕೆಯನ್ನು ಪ್ರತಿಪಾದಿಸುತ್ತಾ ಪರಮಾತ್ಮನು ಮುಂದುವರಿಸುತ್ತಾನೆ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಹೇ ಕೌಂತೆಯ, ಅಂತ್ಯಕಾಲದಲ್ಲಿ ಸಾಧಕನು ಶರೀರವನ್ನು ಬಿಡುವಾಗ ಯಾವ ವಸ್ತುವನ್ನು ಕುರಿತು ಚಿಂತಿಸುತ್ತಾನೋ ಆ ಚಿಂತನಾ ಬಲದಿಂದ ಅದೇ ಗತಿಯನ್ನು ಪಡೆಯುತ್ತಾನೆ. ಉಪನಿಷತ್ತುಗಳಲ್ಲಿ ಕಂಡುಬರುವ ಋಷಿಗಳ ವಿಚಾರ ಸರಣಿಯನ್ನೇ ಇಲ್ಲಿ ಪರಮಾತ್ಮನು ಅನುಸರಿಸುತ್ತಾ ಹೇಳುತ್ತಾನೆ. ಯಾವ ಯಾವ ಭಾವನೆಯನ್ನು ಇಟ್ಟುಕೊಂಡು ವ್ಯಕ್ತಿಯು ಅಂತ್ಯಕಾಲದಲ್ಲಿ ಶರೀರವನ್ನು ಬಿಡುತ್ತಾನೋ ಅದಕ್ಕೆ ಸರಿಯಾಗಿಯೇ ಮುಂದಿನ ಗತಿಯನ್ನು ಪಡೆಯುತ್ತಾನೆ ಎಂದು. ನಮ್ಮ ಮನಸ್ಸಿನ ವಿಚಾರವು ನಮ್ಮ ಮುಂದಿನ ಜೀವನವನ್ನು ನಿರ್ಧರಿಸುತ್ತದೆ. ಇದು ಎಲ್ಲರಿಗೂ ತಿಳಿದಿರುವ ವಿಷಯ. ಇದರ ಸತ್ಯಾಸತ್ಯತೆಯನ್ನು ತಿಳಿಸಿ ಹೇಳಲು ಒಬ್ಬ ತತ್ವಜ್ಞಾನಿಯ ಅವಶ್ಯಕತೆ ಇಲ್ಲ. ನಮ್ಮ ಎಲ್ಲ ಚಟುವಟಿಕೆಗಳನ್ನು ಮನಸ್ಸು ಬುದ್ಧಿಯು ರೂಪಿಸುವುದು. ಮನಸ್ಸು ಬುದ್ಧಿಯ ವಿಚಾರಗಳು ಅಲ್ಲಿರುವ ಗುಣಗಳಿಗೆ ಸರಿಯಾಗಿ ನಡೆಯುವವು. ಹೀಗೆ ನಾವು ಇಷ್ಟರ ತನಕ ಜೀವಿಸಿದ ಜೀವನ ಕ್ರಮವು ನಮ್ಮ ಇಂದಿನ ಅವಸ್ಥೆಗೆ ಕಾರಣ. ಯಾವ ಸಾಧಕನು ತನ್ನ ನಿರಂತರ ಸಾಧನೆಯ ಮೂಲಕ ಶರೀರ, ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಗಳಿಗಿಂತ ಮೇಲೆದ್ದು ಆತ್ಮನನ್ನು ತಿಳಿಯುವಲ್ಲಿ ಸಫಲನಾಗುತ್ತಾನೋ ಅಂತಹವನ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ವಿಚಾರಗಳೇ ತುಂಬಿರುವುದು ಸಹಜ. ಆದುದರಿಂದ ಅವನು ಪರಮಾತ್ಮನನ್ನೇ ಪಡೆಯುತ್ತಾನೆ. ಮುಂದಿನ ಗತಿಯನ್ನು ನಿರ್ಧರಿಸುವುದು ಕೊನೆಯ ಕಾಲದಲ್ಲ. ಕೊನೆಯ ಕಾಲದಲ್ಲಿ ಮನಸ್ಸಿನ ಯಾವ ಭಾವನೆ ಇರುವುದೋ ಅದು ಮುಂದಿನ ಗತಿಯನ್ನು ನಿರ್ಧರಿಸುತ್ತದೆ. ಆದುದರಿಂದ ಪರಮಾತ್ಮನು ಹೇಳುತ್ತಾನೆ, ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯಾರ್ಪಿತಮನೋ ಬುದ್ಧಿಃ ಮಾಮೇ ವೈಶ್ಯಸ್ಯ ಸಂಶಯಂ. ಆದುದರಿಂದ ಹೇ ಅರ್ಜುನ, ಸದಾ ನನ್ನನ್ನೇ ಸ್ಮರಿಸುತ್ತಾ ನಿನ್ನ ಕರ್ತವ್ಯವನ್ನು ಮಾಡು. ಮನಸ್ಸು ಬುದ್ಧಿ ನನಗೆ ಅರ್ಪಿತವಾಗಿರುವುದಾದರೆ ನೀನು ನನ್ನನ್ನೇ ಪಡೆಯುವುದರಲ್ಲಿ ಸಂಶಯವಿಲ್ಲ. ಯಾವುದೇ ಧರ್ಮಶಾಸ್ತ್ರದ ಮುಖ್ಯ ಧ್ಯೇಯವು ಸಮಾಜದಲ್ಲಿ ಸುಖ ಬಾಳ್ವೆಯನ್ನು ನಿರೂಪಿಸುವುದೇ ಆಗಿದೆ. ಈ ಶ್ಲೋಕದಲ್ಲಿ ವಿಶ್ವದ ಎಲ್ಲಾ ಜನರಿಗೂ ಅನ್ವಯವಾಗುವ ಉಪದೇಶ ಹೊಂದಿದೆ. ಇದನ್ನು ನಿತ್ಯ ಜೀವನದಲ್ಲಿ ಅಳವಡಿಸುವುದಾದರೆ ನಮ್ಮ ಬಾಹ್ಯ ಜೀವನ ಮಟ್ಟವನ್ನು ಮತ್ತು ಆಂತರಿಕ ಸ್ಥಿರತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ನಿತ್ಯ ಜೀವನಕ್ಕೂ ಧರ್ಮಕ್ಕೂ ಏನೇನು ಸಂಬಂಧವಿಲ್ಲ ಎಂದು ಹೇಳುವವರಿದ್ದಾರೆ. ಅವರ ಪ್ರಕಾರ ನಿತ್ಯ ಜೀವನದಲ್ಲಿ ಧರ್ಮವನ್ನು ಅಳವಡಿಸಿಕೊಳ್ಳುವುದಾದರೆ ಆ ಮೂಲಕ ಯಶಸ್ವಿ ಬಾಳ್ವೆಯು ಸಾಧ್ಯವಿಲ್ಲ. ಆದರೆ ಈ ವಾದವು ಸರಿಯಾದುದಲ್ಲ. ಅವರಿಗೆ
ಧರ್ಮದ ಬಗ್ಗೆ ಪರಿಜ್ಞಾನವೇ ಇಲ್ಲ. ಸಾಮಾನ್ಯವಾಗಿ ನಾವು ಯಾವುದೇ ಕೆಲಸ ಮಾಡುವಾಗ ಅಲ್ಲಿ ಮನಸ್ಸು ಇರುವುದೇ ಇಲ್ಲ. ಪೂರ್ತಿ ಮನಸ್ಸಿಟ್ಟು ಶ್ರದ್ಧೆಯಿಂದ ಕೆಲಸಗಳನ್ನು ನಿರ್ವಹಿಸಬೇಕು ಎಂಬುದೇ ಪರಮಾತ್ಮನ ಉಪದೇಶ. ನಮ್ಮ ಮನಸ್ಸು ನಾವು ಕೆಲಸದಲ್ಲಿ ತೊಡಗಿದ್ದಂತೆಯೇ ಅದು ತನ್ನ ದಿಗ್ವಿಜಯಕ್ಕೆ ಹೊರಟಿರುತ್ತದೆ. ಮಾಡುವ ಕೆಲಸದಲ್ಲಿ ಭಯ, ಹೊಟ್ಟೆ ಕಿಚ್ಚು, ಆಗಬಹುದಾದ ನಷ್ಟ ಮುಂತಾದವುಗಳನ್ನೆಲ್ಲ ಕಲ್ಪಿಸಿಕೊಂಡು ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಬಿಡುತ್ತದೆ. ಈ ರೀತಿ ಆಂತರಿಕ ಕ್ರಿಯಾತ್ಮಕ ಶಕ್ತಿಯನ್ನು ವ್ಯರ್ಥಗೊಳಿಸುವ ಬದಲು ಮನಸ್ಸನ್ನು ಆತ್ಮನಲ್ಲೇ ನಿಲ್ಲಿಸಿಕೊಳ್ಳಬೇಕೆಂದು ಪರಮಾತ್ಮನು ಉಪದೇಶಿಸುತ್ತಾನೆ. ಅಂತಹವನಿಗೆ ಯಶಸ್ವಿ ಬಾಳ್ವೆಯನ್ನು ಬಾಳಲು ಸಾಧ್ಯವಾಗುವುದು ಎಂದು ಹೇಳುತ್ತಾನೆ. ಅಂತಹ ಕರ್ಮ ಕುಶಲಿಯು ತನ್ನ ಆಂತರಿಕ ಕ್ರಿಯಾತ್ಮಕ ಶಕ್ತಿಯನ್ನು ಸತ್ಕರ್ಮಗಳನ್ನು ಮಾಡುವ ಮೂಲಕ ಸದುಪಯೋಗಪಡಿಸಿಕೊಳ್ಳುತ್ತಾನೆ. ಹಿಂದೂ ಧರ್ಮದ ಪ್ರಕಾರ ಧರ್ಮವು ಜೀವನದ ಅವಿಭಾಜ್ಯ ಅಂಗ. ಒಂದು ವೇಳೆ ಅದನ್ನು ಬೇರ್ಪಡಿಸುವುದಾದರೆ ಎರಡೂ ನಾಶವಾಗುವವು. ನಮ್ಮ ಶರೀರದಲ್ಲಿ ರುಂಡಕ್ಕೂ ಮುಂಡಕ್ಕೂ ಇರುವ ಅನ್ಯೋನ್ಯ ಸಂಬಂಧದಂತೆ ಇವೆರಡೂ ಜೀವನದಲ್ಲಿ ಸೇರಿರಬೇಕು. ಜೀವನದಲ್ಲಿ ನಾನಾ ರೀತಿಯ ದ್ವಂದ್ವಗಳನ್ನು ಎದುರಿಸುತ್ತಿರುವಾಗಲೂ ಸಾಧಕನು ತನ್ನ ಮನಸ್ಸನ್ನು ಆತ್ಮನಲ್ಲೇ ಸ್ಥಿರವಾಗಿ ನಿಲ್ಲಿಸಿಕೊಳ್ಳುವ ಕಲೆಯನ್ನು ಕಲಿತಿರಬೇಕು. ಇದೇನು ಅಸಾಧ್ಯವಾದುದಲ್ಲ. ನಾಟಕದಲ್ಲಿ ರಾಜನ ಪಾತ್ರ ಹಾಕಿ ಅಭಿನಯಿಸುತ್ತಿರುವ ವ್ಯಕ್ತಿಯು ತನ್ನ ವ್ಯಾವಹಾರಿಕ ಜೀವನದ ಹೆಂಡತಿ ಮಕ್ಕಳನ್ನು ಮರೆಯಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಹಾಗೆ ಮರೆತು ನಾಟಕ ಮುಗಿದ ಮೇಲೂ ಅವನು ರಾಜನಂತೆ ವರ್ತಿಸುವುದಾದರೆ ಜನ ಅವನನ್ನು ಹುಚ್ಚ ಎಂದು ಹುಚ್ಚರ ಆಸ್ಪತ್ರೆಗೆ ಸೇರಿಸುವುದು ಖಂಡಿತ. ನಾಟಕದಲ್ಲಿ ಅವನ ಅಭಿನಯ ಅಷ್ಟು ಒಳ್ಳೆಯದಾಗಿ ಬರುವುದಕ್ಕೆ ಸಾಧ್ಯವಾದುದು ಅವನು ತನ್ನ ನೈಜ ವ್ಯಕ್ತಿತ್ವವನ್ನು ಮರೆಯದೇ ಇದ್ದುದೇ ಆಗಿದೆ. ಅದೇ ರೀತಿ ನಮ್ಮ ಸ್ವರೂಪದ ಜ್ಞಾನವಿದ್ದು ನಾವು ಹೊರಗಿನ ಪ್ರಪಂಚದಲ್ಲಿ ಬದುಕುವುದಾದರೆ ಜೀವನವೇ ಒಂದು ನಾಟಕವಾಗುವುದು. ಆಗ ಬಾಳ್ವೆಗೆ ನಿಜವಾದ ಅರ್ಥ ಬರುವುದು. ಜೀವನದಲ್ಲಿ ಎದುರಾಗುವ ಎಲ್ಲಾ ದ್ವಂದ್ವಗಳನ್ನು ಯಶಸ್ವಿಯಾಗಿ ಎದುರಿಸಲು ಸಾಧ್ಯವಾಗುವುದು. ವಿದ್ಯಾವಂತನಾದ ಮನುಷ್ಯನು ತಾನು ಕಲಿತ ವಿದ್ಯೆಯನ್ನು ಎಂದೂ ಮರೆಯಲಾರ. ಅವನು ಮಾಡುವ ವಿಚಾರಗಳಲ್ಲಿ ಮಾತ್ರವಲ್ಲ, ಮಾಡುವ ಕೆಲಸಗಳಲ್ಲೂ ಕೂಡ ಅವನ ವಿದ್ಯೆಯು ಹೊರಸೂಸುತ್ತಿರುತ್ತದೆ. ಅದೇ ರೀತಿ ಆತ್ಮತತ್ವವನ್ನು ತಿಳಿದ ತತ್ವವೇತ್ತನು ತನ್ನ ಎಲ್ಲಾ ಚಟುವಟಿಕೆಗಳಲ್ಲಿ ನಿರ್ಲಿಪ್ತನಾಗಿ ವರ್ತಿಸುತ್ತಿರುತ್ತಾನೆ. ಮಾಡುವ ಎಲ್ಲಾ ಕೆಲಸಗಳಲ್ಲಿ ಅವನು ನಿಸ್ಪೃಹನಾಗಿರುತ್ತಾನೆ. ಪ್ರೇಮಮಯನು, ದಯಾಮಯನೂ ಆಗಿದ್ದು ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕಾದವನೂ ಆಗಿರುತ್ತಾನೆ. ಇದು ನಮ್ಮ ಭಾರತದ ಭವ್ಯ ಸಂಸ್ಕೃತಿ. ವೇದ ಕಾಲದಿಂದಲೂ ಇಂದಿನ ತನಕ ಇಡೀ ವಿಶ್ವದಲ್ಲಿ ನಮ್ಮ ಸಂಸ್ಕೃತಿಗೆ ಅತ್ಯುಚ್ಚ ಸ್ಥಾನ ಸಿಕ್ಕಿರುವುದೇ ಇದರಿಂದಾಗಿ. ಪ್ರಪಂಚದಲ್ಲಿ ಯಶಸ್ವಿ ಬಾಳ್ವೆಯನ್ನು ಬಾಳಬೇಕು ಎಂಬ ಇಚ್ಛೆಯುಳ್ಳವನು ತನ್ನ ಮನಸ್ಸು ಬುದ್ಧಿಯನ್ನು ಆತ್ಮನಲ್ಲೇ ಸ್ಥಿರವಾಗಿ ನಿಲ್ಲಿಸಿಕೊಂಡು ತನ್ನ ಕರ್ತವ್ಯಗಳನ್ನು ನೆರವೇರಿಸಬೇಕು ಎಂದು ಪರಮಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಅಂತಹವನು ಸದಾಕಾಲ ನನ್ನನ್ನೇ ಚಿಂತಿಸುತ್ತಿರುವುದರಿಂದ ಅವನು ನನ್ನನ್ನೇ ಪಡೆಯುತ್ತಾನೆ ಎಂದು ಕೃಷ್ಣನು ಹೇಳುತ್ತಾನೆ. ಮುಂದುವರಿಸುತ್ತಾ, ಅಧ್ಯಾಸಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಹೇ ಪಾರ್ಥ, ಅಭ್ಯಾಸ ಯೋಗದ ಮೂಲಕ ಮನಸ್ಸನ್ನು ಸ್ಥಿರಗೊಳಿಸಿ ಆತ್ಮನ ಚಿಂತನೆಯನ್ನೇ ಮಾಡುವವನು ಪರಮಾತ್ಮನನ್ನೇ ಪಡೆಯುವನು. ಇಲ್ಲಿ ಅಂತ್ಯಕಾಲ ಎಂದರೆ ಶರೀರವನ್ನು ಬಿಡುವ ಸಮಯ ಎಂದೇ ಅರ್ಥ ಮಾಡಿಕೊಳ್ಳಬೇಕೆಂದಿಲ್ಲ. ಅಹಂಕಾರದ ನಾಶವು ಅಂತ್ಯಕಾಲವೇ. ಇದು ಧ್ಯಾನದ ಸ್ಥಿತಿಯಲ್ಲಿ ಮಾತ್ರ ಸಾಧ್ಯ. ಈ ವಿಷಯವನ್ನು ವಿವರಿಸಿ ಹೇಳುವುದಕ್ಕೋಸ್ಕರ ಈ ಶ್ಲೋಕವನ್ನು ಪರಮಾತ್ಮನು ಹೇಳುತ್ತಾನೆ. ಧ್ಯಾನದ ಅವಸ್ಥೆಯಲ್ಲಿ ಜೀವಭಾವವು ಅಂದರೆ ಅಹಂಕಾರವು ನಾಶವಾಗಿ ಅದು ಪರಮಾತ್ಮನಲ್ಲೇ ಐಕ್ಯ ಹೊಂದುವುದರಿಂದ ಅಂತಹ ಯೋಗಿಯು ಜೀವನ್ಮುಕ್ತನಾಗಿ ಈ ಪ್ರಪಂಚದಲ್ಲಿ ಬಾಳುತ್ತಾನೆ. ಮನಸ್ಸನ್ನು ನಿರಂತರವಾಗಿ ಆತ್ಮನಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೆ ಪುನಃ ಪುನಃ ಪ್ರಯತ್ನ ಮಾಡಬೇಕು. ಇದನ್ನೇ ಅಭ್ಯಾಸ ಯೋಗ ಎಂದು ಕರೆದಿರುವುದು. ನಿತ್ಯ ನಿರಂತರ ತನ್ನ ಸ್ವರೂಪದ ಜ್ಞಾನದ ಎಚ್ಚರವುಳ್ಳ ಸಾಧಕನು ಈ ಪ್ರಪಂಚದಲ್ಲಿ ತಾನು ಈ ಪ್ರಪಂಚಕ್ಕೆ ಸಂಬಂಧಪಟ್ಟವನಲ್ಲ, ತಾನೊಬ್ಬ ಯಾತ್ರಿಕ ಮಾತ್ರ ಎಂಬಂತೆ ಬಾಳುತ್ತಾನೆ. ಇದು ನಿಜವಾಗಿಯೂ ಉಪನಿಷತ್ತಿನಲ್ಲಿ ಹೇಳಿರುವ ಉಪಾಸನಾ ವಿಧಾನಕ್ಕಿಂತ, ಪುರಾಣಗಳಲ್ಲಿ ಬರುವ ಶರಣಾಗತಿಯ ವಿಧಾನಕ್ಕಿಂತ ವಿಶಿಷ್ಟವಾದುದು. ವ್ಯವಹಾರದಲ್ಲಿದ್ದು
ನಿರ್ಲಿಪ್ತನಾಗಿ ಬದುಕುವ ಜೀವನ ರಹಸ್ಯವಿದು. ಅಭ್ಯಾಸ ಯೋಗದ ಮೂಲಕ ಮನಸ್ಸನ್ನು ಆತ್ಮನಲ್ಲೇ ನಿಲ್ಲಿಸಿಕೊಳ್ಳುವುದರಿಂದ ಬುದ್ಧಿಯೂ ಕೂಡ ಆತ್ಮನಲ್ಲೇ ನೆಲೆ ನಿಲ್ಲುವುದು. ಆಗ ಆತ್ಮನ ದರ್ಶನ ತನ್ನಿಂದ ತಾನಾಗೇ ಆಗುವುದು. ಇದನ್ನೇ ಇಲ್ಲಿ ಪರಮಾತ್ಮನು ಹೇಳಿರುವುದು. ಅನನ್ಯ ಮನಸ್ಸಿನ ಮೂಲಕ ಆತ್ಮನ ಚಿಂತನೆಯನ್ನು ಮಾಡುವವನು ಆ ಪರಮಪುರುಷನನ್ನೇ ಪಡೆಯುತ್ತಾನೆ ಎಂದು. ಪೂರ್ತಿ ಶುದ್ಧಿಗೊಂಡ ಮನಸ್ಸು ಬುದ್ಧಿಯ ಮೂಲಕ ಮನುಷ್ಯನು ಯಾವ ವಸ್ತುವನ್ನು ಕುರಿತು ಚಿಂತಿಸುತ್ತಾನೋ ಆ ವಸ್ತುವನ್ನೇ ಪಡೆಯುವನು. ಹೀಗೆ ಪರಮಾತ್ಮನೊಡನೆ ಐಕ್ಯವಾಗುವ ಸಾಧ್ಯತೆ ಈ ಜನ್ಮದಲ್ಲಿಯೇ ಆಗಬಹುದು. ಮನಸ್ಸು ಬುದ್ಧಿಯು ಪೂರ್ತಿ ಶುದ್ಧವಾಗಬೇಕು ಅಷ್ಟೇ. ಅನುಚಿಂತಯನ್ ಎಂಬ ಪದವನ್ನು ಪರಮಾತ್ಮನು ಇಲ್ಲಿ ಉಪಯೋಗಿಸಿದ್ದಾನೆ. ಇದು ಅರ್ಥಗರ್ಭಿತವಾದ ಶಬ್ದ. ತೈಲಧಾರೆಯ ಹಾಗೆ ನಿರಂತರ ಆತ್ಮಚಿಂತನೆಯು ಧ್ಯಾನ ಎನಿಸುವುದು. ಅನುಚಿಂತಯನ್ ಎಂಬ ಈ ಶಬ್ದಕ್ಕೆ ಚಿಂತಯನ್ ಎಂಬ ಶಬ್ದಕ್ಕೆ ಅನು ಎಂಬ ಉಪಸರ್ಗವನ್ನು ಜೋಡಿಸಲಾಗಿದೆ. ಚಿಂತಯನ್ ಎಂದರೆ ಚಿಂತನೆ ಮಾಡುತ್ತಾ ಇರುವುದು ಎಂದರ್ಥ. ಅನುಚಿಂತಯನ್ ಎಂದರೆ ಎಡಬಿಡದೆ ಚಿಂತಿಸುವುದು ಎಂದು ಅರ್ಥ. ನಾವು ಯಾವ ಪುರುಷನ ಬಗ್ಗೆ ಚಿಂತನೆ ಮಾಡಬೇಕು, ಆ ಪುರುಷನ ಸ್ವರೂಪ ಏನು ಎಂದರೆ ಕವಿಂ ಪುರಾಣಾಮನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಸರ್ವಜ್ಞನು, ಪುರಾಣ ಪುರುಷನು, ಸರ್ವ ನಿಯಾಮಕನು, ಸೂಕ್ಷ್ಮಾತಿ ಸೂಕ್ಷ್ಮನು, ಎಲ್ಲಕ್ಕೂ ಆಧಾರವಾಗಿರುವವನು, ಅಚಿಂತ್ಯ ರೂಪನು, ಆದಿತ್ಯವರ್ಣನು, ಅವಿದ್ಯಾತೀತನು ಆದ ಆ ಪುರುಷನನ್ನು ಯಾರು ಧ್ಯಾನಿಸುತ್ತಾನೋ, ಮನಸ್ಸನ್ನು ಆತ್ಮನ ಧ್ಯಾನದಲ್ಲೇ ತೊಡಗಿಸುವ ಅಭ್ಯಾಸ ಮಾಡುವುದರಿಂದ ಮರಣ ಕಾಲದಲ್ಲೂ ಆ ಮನಸ್ಸು ಆತ್ಮನನ್ನೇ ಚಿಂತಿಸುತ್ತಾ ಶರೀರವನ್ನು ಬಿಡುತ್ತದೆ ಎಂದು ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಜೀವಂತ ಇರುವಾಗಲೂ ಅಂತಹ ಸಾಧಕನು ತನ್ನ ಅಹಂಕಾರವನ್ನು ನಾಶಪಡಿಸಿಕೊಂಡು ಸುಖದ ಬಾಳ್ವೆಯನ್ನು ಬಾಳಬಹುದು ಎಂದು ತೋರಿಸಿದ್ದಾರೆ. ಮನಸ್ಸು ಬುದ್ಧಿಯನ್ನು ಅದರ ಕಾಮ ಕ್ರೋಧಗಳಿಂದ ಮತ್ತು ಸಂಘ ದೋಷಗಳಿಂದ ಪೂರ್ತಿ ಬಿಡುಗಡೆಗೊಳಿಸಿದಾಗ ಮಾತ್ರ ಇದು ಸಾಧ್ಯವಾಗುವುದು. ಹಿಂದಿನ ಶ್ಲೋಕದಲ್ಲಿ ಆತ್ಮನನ್ನು ದಿವ್ಯ ಸ್ವರೂಪನಾದ ಪರಮ ಪುರುಷ ಎಂದು ವಿವರಿಸಲಾಗಿತ್ತು. ನನಗೆ ಯಾರಾದರೂ ಗಗಭುಗೈ ಬಗ್ಗೆ ಧ್ಯಾನ ಮಾಡು ಎಂದು ಹೇಳಿದರೆ ಖಂಡಿತವಾಗಿ ನನಗೆ ಧ್ಯಾನ ಮಾಡುವುದು ಅಸಾಧ್ಯವಾಗುವುದು. ಏಕೆಂದರೆ ಗಗಭುಗೈ ಎಂದರೇನು ಎಂಬುದೇ ನನಗೆ ತಿಳಿಯದು. ನನಗೆ ತಿಳಿಯದ ವಸ್ತುವಿನ ಕುರಿತಾಗಿ ಧ್ಯಾನ ಮಾಡುವುದು ಸಾಧ್ಯವಿಲ್ಲ. ಅದೇ ರೀತಿ ದಿವ್ಯ ಸ್ವರೂಪನಾದ ಪರಮಪುರುಷನನ್ನು ಕುರಿತು ಧ್ಯಾನ ಮಾಡು ಎಂದ ಮಾತ್ರಕ್ಕೆ ಧ್ಯಾನ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಅದು ಗಗಭುಗೈ ಬಗ್ಗೆ ಧ್ಯಾನ ಮಾಡು ಎಂದಂತಾಗುತ್ತದೆ. ಯಾವುದೇ ಶಾಸ್ತ್ರವು ಪ್ರಾಯೋಗಿಕವಾಗಿ ಉಪಯುಕ್ತವಾಗಬೇಕಾದರೆ ಅದು ಎಲ್ಲರಿಗೂ ಅರ್ಥವಾಗುವಂತೆ ತತ್ವವನ್ನು ಮಂಡಿಸಬೇಕು. ಆ ತತ್ವಗಳನ್ನು ನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ವಿವರಿಸಿ ಹೇಳಬೇಕು. ಇಲ್ಲಿ ಕೃಷ್ಣನು ಆ ಪರಮ ಪುರುಷನ ಬಗ್ಗೆ ಧ್ಯಾನ ಮಾಡು ಎಂದು ಮಾತ್ರ ಅರ್ಜುನನಿಗೆ ಹೇಳುವುದಲ್ಲ, ಹೇಗೆ ಧ್ಯಾನ ಮಾಡಬೇಕು ಎಂಬುದನ್ನು, ಆ ಪರಮ ಪುರುಷನು ಯಾರು ಎಂಬುದನ್ನು ವಿವರಿಸುತ್ತಾನೆ. ಈ ಶ್ಲೋಕ ಮತ್ತು ಮುಂದಿನ ಶ್ಲೋಕ ಇವೆರಡೂ ಆ ಪರಮ ಪುರುಷನ ವರ್ಣನೆಯನ್ನು ಮಾಡುತ್ತವೆ. ಪರಮಾತ್ಮನ ಸ್ವರೂಪವನ್ನು ನಿರ್ದೇಶಿಸುವ ಶಬ್ದಗಳು ಇಲ್ಲಿವೆ. ಯಾವ ಶಬ್ದಗಳು ಇಲ್ಲಿ ಪರಮಾತ್ಮನನ್ನು ಪೂರ್ಣ ರೀತಿಯಲ್ಲಿ ವಿವರಿಸಲಾರವು. ಈ ಎಲ್ಲಾ ಶಬ್ದಗಳು ಪರಮಾತ್ಮನ ಸ್ವರೂಪವನ್ನು ನಿರ್ದೇಶಿಸುವ ಶಬ್ದಗಳು. ಪರಮಾತ್ಮನು ವರ್ಣನಾತೀತನು, ಶಬ್ದಾತೀತನು. ಈ ಶ್ಲೋಕದಲ್ಲಿ ಉಪಯೋಗಿಸಿದ ಶಬ್ದಗಳ ಅಂತರಾರ್ಥವನ್ನು ಗ್ರಹಿಸುವುದಕ್ಕೆ ಪ್ರಯತ್ನ ಮಾಡಿದಾಗ ಮನಸ್ಸು ಬುದ್ಧಿಯು ಆತ್ಮನಲ್ಲೇ ನಿಂತು ಬಿಡುವುದು. ಆಗ ಅದಕ್ಕೆ ಅನುಭವ ಗಮ್ಯ ಜ್ಞಾನವಾಗುವುದು. ನಮ್ಮ ಶರೀರದಲ್ಲಿ ಕ್ಷೇತ್ರಜ್ಞ ಸ್ವರೂಪನಾಗಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವೇ ಮನಸ್ಸಿನ ಎಲ್ಲಾ ವಿಚಾರಗಳನ್ನು ಪ್ರಕಾಶಿಸುವುದು. ನನ್ನ ಶರೀರದಲ್ಲಿ ಮಾತ್ರವಲ್ಲದೆ ಎಲ್ಲಾ ಜೀವರಾಶಿಗಳ ಹೃದಯವನ್ನು ಬೆಳಗುವ ಆತ್ಮವು ಅದ್ವಿತೀಯ ವಸ್ತು. ಸೂರ್ಯನನ್ನು ನಾವು ಹೇಗೆ ಜಗತ್ತಿನ ಚಕ್ಷು ಎಂದು ಕರೆಯುತ್ತೇವೋ ಹಾಗೆಯೇ ಆತ್ಮ ಚೈತನ್ಯವು ನಮ್ಮೆಲ್ಲರ ಬುದ್ಧಿಯ ಸಾಕ್ಷಿ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ಬುದ್ಧಿಗೆ ಯಾವ ಜ್ಞಾನವನ್ನು ಗ್ರಹಿಸಲೂ ಸಾಧ್ಯವಿಲ್ಲ. ನಮ್ಮೆಲ್ಲರ ಬುದ್ಧಿಯನ್ನು ಆತ್ಮನು ಬೆಳಗುವವನಾದುದರಿಂದ ನಮ್ಮ ಎಲ್ಲಾ ಬುದ್ಧಿಯ ವೃತ್ತಿಗಳನ್ನು ಆತನು ತಿಳಿದಿರುತ್ತಾನೆ. ಆದುದರಿಂದಲೇ ಅವನನ್ನು
ಕವಿಹಿ ಅಥವಾ ಸರ್ವಜ್ಞ ಎಂದು ಇಲ್ಲಿ ಹೇಳಿರುವುದು. ಇನ್ನು ಪುರಾಣ ಅಂದರೆ ಆತ್ಮನನ್ನು ಪುರಾಣಃ ಪುರಾತನಃ ಎಂದು ಹೇಳುವ ಕ್ರಮ ಇದೆ. ಪುರಾಣಃ ಎಂಬ ಶಬ್ದಕ್ಕೆ ಅತ್ಯಂತ ಹಳೆಯದು ಎಂದಲ್ಲ, ಯಾವುದು ಪ್ರಪಂಚದ ಸೃಷ್ಟಿಗಿಂತ ಮೊದಲು ಇತ್ತೋ ಈಗಲೂ ಹಾಗೇ ಇದೆಯೋ ಮತ್ತು ಪ್ರಪಂಚದ ಪ್ರಳಯವಾದರೂ ಅದು ಹಾಗೇ ಇರುತ್ತದೋ ಆ ವಸ್ತುವಿಗೆ ಪುರಾಣಃ ಎಂದು ಹೆಸರು. ಅದು ಕಾಲಾತೀತವಾದುದು ಎಂಬುದನ್ನು ತೋರಿಸುವುದಕ್ಕೆ ಈ ಶಬ್ದವನ್ನು ಬಳಸಲಾಗಿದೆ. ಇನ್ನು ಅನುಶಾಸಿತಾರ ಅಂದರೆ ಆತ್ಮನು ಇಡೀ ಜಗತ್ತಿಗೆ ಒಡೆಯ. ಅದರ ಅರ್ಥ ದೊಡ್ಡ ದೊಡ್ಡ ಸುಲ್ತಾನ ದೊರೆಗಳ ಹಾಗೆ ದರ್ಪ ಮತ್ತು ದಬ್ಬಾಳಿಕೆಯಿಂದ ಪ್ರಪಂಚವನ್ನು ಆಳುವವನಲ್ಲ. ಜಗತ್ತಿರುವುದು ನಮ್ಮ ಮನಸ್ಸಿನಲ್ಲಿ. ಮನಸ್ಸು, ಬುದ್ಧಿ ಹಾಗೂ ಇಂದ್ರಿಯಗಳನ್ನು ಬೆಳಗುವವನು ಆತ್ಮ. ಈ ದೃಷ್ಟಿಯಿಂದ ಜಗತ್ತಿನ ಒಡೆಯ ಎಂದು ಹೇಳಿರುವುದು. ಅವನ ಸನ್ನಿಧಿಯಿಂದ ಮಾತ್ರವೇ ಇಂದ್ರಿಯ, ಮನಸ್ಸು ಹಾಗೂ ಬುದ್ಧಿಗಳು ಕೆಲಸ ಮಾಡುವುದು. ಅವನು ಇಲ್ಲದಿದ್ದರೆ ಜೀವನದ ಯಾವ ಅನುಭವವೂ ನಮಗಾಗಲು ಸಾಧ್ಯವಿಲ್ಲ. ಉದಾಹರಣೆಗೆ, ಮಣ್ಣಿಲ್ಲದೆ ಯಾವ ಮಣ್ಣಿನ ಮಡಕೆಗಳಿಗೂ ಅಸ್ತಿತ್ವವಿಲ್ಲ. ಎಲ್ಲಾ ಮಣ್ಣಿನ ಮಡಕೆಗಳನ್ನು ಆಳುವುದು ಮಣ್ಣು. ಎಲ್ಲಾ ಬಂಗಾರದ ಆಭರಣಗಳಲ್ಲಿ ಬಂಗಾರವು ಇದ್ದ ಹಾಗೆ, ಎಲ್ಲಾ ಅಲೆಗಳಲ್ಲಿ ಸಮುದ್ರ ಇದ್ದ ಹಾಗೆ, ಎಲ್ಲ ಸಿಹಿ ತಿಂಡಿಗಳಲ್ಲಿ ಸಕ್ಕರೆ ಇದ್ದ ಹಾಗೆ ಪರಮಾತ್ಮನು ಜಗತ್ತಿನ ಒಡೆಯ ಎಂದು ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮನನ್ನು ದರ್ಪ ದಬ್ಬಾಳಿಕೆಯಿಂದ ಕೂಡಿದ, ಕೈಯಲ್ಲಿ ದೊಡ್ಡ 2 ಬೀಗದ ಕೈಗಳನ್ನು ಹಿಡಿದುಕೊಂಡು ಕಬ್ಬಿಣದ ಬೀಗದ ಕೈಯ ಮೂಲಕ ನರಕದ ಬಾಗಿಲನ್ನು ತೆಗೆಯುವ ಮತ್ತು ಬಂಗಾರದ ಬೀಗದ ಕೈಯ ಮೂಲಕ ಸ್ವರ್ಗದ ಬಾಗಿಲನ್ನು ತೆಗೆಯುವ ಮಿಲಿಟರಿ ಅಧಿಕಾರಿ ಎಂದು ತಿಳಿಯಬಾರದು. ಈ ರೀತಿ ಪರಮಾತ್ಮನನ್ನು ನಿರೂಪಿಸುವುದು ಶಾಸ್ತ್ರ ಸಮ್ಮತವಲ್ಲ. ಇನ್ನು ಅಣೋರಣೀಯ ಎಂದರೆ ಆತ್ಮನನ್ನು ಅಣುವಿಗಿಂತ ಸೂಕ್ಷ್ಮ ಎಂದು ಉಪನಿಷತ್ ಹೇಳುತ್ತದೆ. ಪ್ರಪಂಚದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತುವೇ ಅಣು. ಅದಕ್ಕೆ ಆತ್ಮನು ಅಣುವಿಗಿಂತಲೂ ಸೂಕ್ಷ್ಮನು, ಅರ್ಥಾತ್ ಸರ್ವವ್ಯಾಪಿ. ಯಾವುದು ಅತ್ಯಂತ ಸೂಕ್ಷ್ಮವೋ ಅದು ಅತಿ ಹೆಚ್ಚಿನ ವ್ಯಾಪಕತೆಯನ್ನು ಗಳಿಸಿರುತ್ತದೆ. ಹಿಮದ ತುಂಡಿಗಿಂತ ನೀರೆನ್ನುವುದು ಸೂಕ್ಷ್ಮ, ನೀರಿಗಿಂತ ನೀರಿನ ಆವಿಯು ಸೂಕ್ಷ್ಮ. ಸೂಕ್ಷ್ಮತೆ ಹೆಚ್ಚಾದಂತೆ ವ್ಯಾಪಕತೆಯು ಹೆಚ್ಚುತ್ತದೆ. ಅಣೋರಣೀಯ ಎಂದು ಉಪನಿಷತ್ತು ಆತ್ಮನನ್ನು ನಿರ್ದೇಶಿಸುವಾಗ ಆತ್ಮನು ಸರ್ವವ್ಯಾಪಿಯು, ಅದಕ್ಕಿಂತ ಚಿಕ್ಕದಾದ ಇನ್ನೊಂದು ವಸ್ತುವೇ ಇಲ್ಲ ಎಂಬುದು ತಾತ್ಪರ್ಯ. ಸರ್ವಸ್ಯ ಧಾತಾರಃ, ಎಲ್ಲವನ್ನೂ ಪೋಷಿಸುವವನು ಎಂದರ್ಥ. ಇಲ್ಲಿ ಪೋಷಿಸುವುದು ಎಂದರೆ ಎಲ್ಲಕ್ಕೂ ಆಧಾರವಾಗಿರುವ ಶಕ್ತಿ ಎಂದರ್ಥ. ಸಿನಿಮಾ ಮಂದಿರದೊಳಗೆ ಇರುವ ಬಿಳಿಯ ಚಿತ್ರ ಪರದೆಯು ಅಲ್ಲಿ ನಡೆಯುವ ಚಲನಚಿತ್ರಕ್ಕೆ ಆಧಾರ ಶಕ್ತಿ. ಆ ಬಿಳಿ ಪರದೆ ಇರದಿದ್ದರೆ ಚಲನಚಿತ್ರವನ್ನು ನೋಡಲು ಸಾಧ್ಯವಿಲ್ಲ. ಅದೇ ರೀತಿ ಒಬ್ಬ ಕಲಾವಿದನು ಒಂದು ಸುಂದರವಾದ ಚಿತ್ರವನ್ನು ಬರೆಯುವಲ್ಲಿ ಅವನು ಚಿತ್ರ ಬರೆಯುವ ಬಟ್ಟೆಯು ಅವನು ಬಿಡಿಸುವ ಸುಂದರ ಚಿತ್ರಕ್ಕೆ ಆಧಾರ ಶಕ್ತಿಯಾಗಿರುವುದು. ಅದೇ ರೀತಿ ಬುದ್ಧಿಯನ್ನು ಬೆಳಗುತ್ತಿರುವ ಆತ್ಮ ಚೈತನ್ಯವು ನಮ್ಮೆಲ್ಲರಿಗೂ ಆಧಾರವಾಗಿರುವ ಶಕ್ತಿ. ಜೀವನದ ಅನುಭವಗಳನ್ನು ಪೋಣಿಸಿ ಹಿಡಿದಿರುವ ಶಕ್ತಿಯು ಇದೆ. ಅಚಿಂತ್ಯ ರೂಪ ಅಂದರೆ ಮನಸ್ಸು ಬುದ್ಧಿಗೆ ನಿಲುಕದ ವಸ್ತು ಎಂದರ್ಥ. ಆ ಆತ್ಮನು ಸರ್ವಜ್ಞನೂ ಪುರಾತನನೂ ಅನುಶಾಸಿತಾರನು ಅಣೋರಣೀಯನು ಮತ್ತು ಸರ್ವದಾತಾರನು ಆಗಿದ್ದು ಅವನ ಬಗ್ಗೆ ನಾವು ಧ್ಯಾನ ಮಾಡುವುದಾದರೆ ಅದರ ಅರ್ಥ ಆತ್ಮನನ್ನು ಕುರಿತು ಚಿಂತಿಸಲು ಸಾಧ್ಯವಿದೆ ಎಂದಾಯಿತು. ಆಗ ಆತ್ಮನೂ ಕೂಡ ಪ್ರಪಂಚದ ಯಾವುದೇ ಒಂದು ವಸ್ತುವಿನ ಹಾಗೆ ಮನಸ್ಸು ಬುದ್ಧಿಗೆ ವಿಷಯವಾಗಿರುವವನು ಎಂದಾಗುತ್ತದೆ. ಈ ರೀತಿಯಲ್ಲಿ ಸಾಧಕರು ತಪ್ಪು ಗ್ರಹಿಸದಿರಲಿ ಎಂಬ ದೃಷ್ಟಿಯಿಂದ ಇಲ್ಲಿ ಆತ್ಮನನ್ನು ಅಚಿಂತ್ಯ ರೂಪನೆಂದು ನಿರ್ದೇಶಿಸಲಾಗಿದೆ. ಅಂದರೆ ಆತ್ಮನು ಮನಸ್ಸು ಬುದ್ಧಿಗೆ ನಿಲುಕುವ ವಿಷಯವಲ್ಲ. ಅವನನ್ನು ತಿಳಿಯಬೇಕಾದರೆ ಮನಸ್ಸು ಬುದ್ಧಿಯನ್ನು ದಾಟಬೇಕು. ಶುದ್ಧ ಮನಸ್ಸು ಬುದ್ಧಿಗೆ ಆತ್ಮನ ದರ್ಶನ ಆಗುತ್ತದೆ. ಆದಿತ್ಯವರ್ಣ, ಸೂರ್ಯನ ಹಾಗೆ ಪ್ರಕಾಶವುಳ್ಳವನು. ಮೇಲೆ ಹೇಳಿದ ಹಾಗೆ ಆತ್ಮನು ಅಚಿಂತ್ಯ ರೂಪವುಳ್ಳವನಾದರೆ ಅವನನ್ನು ತಿಳಿಯುವುದಾದರೂ ಹೇಗೆ ಎಂದು ಸಾಧಕರಿಗೆ ಸಂದೇಹ ಉತ್ಪತ್ತಿಯಾಗಬಹುದು. ತಮ್ಮ ತಮ್ಮ ಶ್ರದ್ಧೆಗೆ ಅನುಗುಣವಾಗಿ ಸಾಧಕರೆಲ್ಲರೂ ಆತ್ಮನನ್ನು ತಿಳಿಯಬೇಕು ಎನ್ನುವ ಸಾಧನೆ ಮಾಡುತ್ತಿರುವುದು ಸಹಜ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಸಂದೇಹಗಳು ಬರುವುದೂ ಸಹಜ. ಪ್ರಪಂಚದಲ್ಲಿ ನಾವು ಎಲ್ಲ ರೀತಿಯ ಅನುಭವವನ್ನು ನಮಗೆ ಕೊಟ್ಟಿರುವ ಕರಣಗಳ ಮೂಲಕವೇ ಪಡೆಯುವುದು. ಈ ಕರಣಗಳ ಮೂಲಕ ಅನಂತನಾದ ಆತ್ಮನನ್ನು ತಿಳಿಯುವುದು ಸಾಧ್ಯವಿಲ್ಲವೆಂದಾದರೆ ಸಾಧಕರಾದ ನಮಗೆ ನಿರಾಶೆಯಾಗುವುದಂತೂ ಖಂಡಿತ. ತಿಳಿಯಲಾಗದುದನ್ನು ತಿಳಿಯ ಬಯಸುವುದಾದರೂ ಏಕೆ? ಅನುಭವಕ್ಕೆ ಸಿಗದುದನ್ನು
ಪ್ರತ್ಯಕ್ಷವಾಗಿ ಅನುಭವಿಸಬೇಕು ಎಂಬ ಬಯಕೆ ಏಕೆ ಎಂದು ನಿರಾಶರಾಗುವುದು ಸಹಜವೇ. ಆತ್ಮನನ್ನು ಅಚಿಂತ್ಯನು, ಅವರ್ಣನೀಯನು, ಅಗಮ್ಯನು ಎಂದು ಹೇಳಿರುವುದು ಆತ್ಮನ ಜ್ಞಾನ ವಿಷಯಗಳ ಜ್ಞಾನದಂತಲ್ಲ ಎಂಬುದನ್ನು ತೋರಿಸುವುದಕ್ಕಾಗಿ. ವಿಷಯ ಜ್ಞಾನವನ್ನು ಪಡೆಯುವಲ್ಲಿ ಜ್ಞಾತೃ, ಜ್ಞೇಯ, ಜ್ಞಾನಗಳೆಂಬ ತ್ರಿಪುಟಿಗಳಿವೆ. ಆತ್ಮನ ಜ್ಞಾನವನ್ನು ಗಳಿಸುವಲ್ಲಿ ಕರಣಗಳ ಸಂಬಂಧವೇ ಇಲ್ಲ. ಆದುದರಿಂದ ಅಲ್ಲಿ ತ್ರಿಪುಟಿಗಳಿಲ್ಲ. ಆತ್ಮನಿಗೆ ಕರಣಗಳ ಸಂಬಂಧವೇ ಇಲ್ಲ. ಉದಾಹರಣೆಗೆ ಕನಸಿಗನು ಒಂದು ಪಿಸ್ತೂಲಿನ ಮೂಲಕ ಯಾರನ್ನಾದರೂ ಹೊಡೆದು ಕೊಂದಿದ್ದರೆ ಎದ್ದ ಮೇಲೆ ಕೂಡ ಅವನ ಕೈಲಿ ಪಿಸ್ತೂಲಿರಲು ಸಾಧ್ಯವಿಲ್ಲ. ಆ ಕೊಲೆಯಿಂದ ಅವನ ಕೈ ರಕ್ತ ಸಿಂಚಿತವಾಗಿದ್ದರೂ ಎದ್ದ ಮೇಲೆ ಅವನು ತನ್ನ ಕೈಯನ್ನು ತೊಳೆದುಕೊಳ್ಳಬೇಕೆಂದಿಲ್ಲ. ಅದೇ ರೀತಿ ನಾವು ನಮ್ಮ ಕರಣಗಳ ಜೊತೆಗೆ ತಾದಾತ್ಮ್ಯ ಭಾವವನ್ನು ಬೆಳೆಸಿಕೊಂಡಿರುವ ತನಕ ನಾವು ನಮ್ಮ ಕಲ್ಪಿತ ಪ್ರಪಂಚದಲ್ಲೇ ಇರುತ್ತೇವೆ. ಆಗ ನಮಗೆ ಆತ್ಮಸ್ವರೂಪವು ಅಗಮ್ಯವೂ ಹೌದು, ಅಚಿಂತ್ಯವೂ ಹೌದು. ಕರಣಗಳ ಸಂಬಂಧವನ್ನು ಬಿಟ್ಟ ಕ್ಷಣವೇ ನಾವು ಆತ್ಮನಲ್ಲೇ ನೆಲೆನಿಲ್ಲುವುದರಿಂದ ಆಗ ಆತ್ಮದರ್ಶನ ತನ್ನಿಂದ ತಾನೇ ಆಗುವುದು. ಇಷ್ಟು ವೇದಾಂತವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸುವ ಸಾಧಕನಿಗೆ ಆತ್ಮನನ್ನು ಆದಿತ್ಯವರ್ಣನು ಎಂದು ತಿಳಿದುಕೊಳ್ಳುವಲ್ಲಿ ಕಷ್ಟವಾಗದು. ಇದೊಂದು ಸುಂದರ ಉಪಮೆ. ಆದಿತ್ಯನು ಸ್ವಪ್ರಕಾಶನು. ಅವನನ್ನು ನೋಡಲು ಇನ್ನೊಂದು ಬೆಳಕಿನ ಅವಶ್ಯಕತೆ ಇಲ್ಲ. ಸ್ವಪ್ರಕಾಶವುಳ್ಳ ಸೂರ್ಯನು ಯಾವ ಸಹಾಯವಿಲ್ಲದೆಯೇ ಇಡೀ ಜಗತ್ತನ್ನು ಹೇಗೆ ಬೆಳಗುತ್ತಿದ್ದಾನೋ ಅದೇ ರೀತಿ ಆತ್ಮನು ತನ್ನ ಸ್ವಂತ ಮಹಿಮೆಯಿಂದ ಯಾವುದೇ ಅನ್ಯ ಶಕ್ತಿಯ ಸಹಾಯವಿಲ್ಲದೆ ನಮ್ಮೆಲ್ಲರ ಹೃದಯವನ್ನು ಬೆಳಗುತ್ತಿರುವನು. ಅವನನ್ನು ತಿಳಿಯಲು ಯಾವ ಕರಣಗಳ ಅವಶ್ಯಕತೆಯೂ ಇಲ್ಲ. ಕನಸಿಗನು ಎಚ್ಚೆತ್ತ ತನ್ನನ್ನು ಎಂದೂ ಭೇಟಿಯಾಗಲು ಸಾಧ್ಯವಿಲ್ಲ. ಏಕೆಂದರೆ ಕನಸಿನಿಂದ ಎದ್ದು ಎಚ್ಚರದ ಸ್ಥಿತಿಗೆ ಬರುವಾಗ ಅಲ್ಲಿ ಕನಸಿಗನಿಲ್ಲ. ಕನಸಿನಿಂದ ಎದ್ದು ಬರುವುದೆಂದರೆ ಎಚ್ಚೆತ್ತ ನನ್ನನ್ನು ನಾನು ತಿಳಿದ ಹಾಗೆ. ಎಚ್ಚೆತ್ತ ನನ್ನನ್ನು ತಿಳಿಯಬೇಕಾದರೆ ಕನಸಿನಿಂದ ಎದ್ದು ಬರಲೇಬೇಕು. ಅದೇ ರೀತಿ ಅಹಂಕಾರವನ್ನು ಕೊನೆಗೊಳಿಸಿದಾಗಲೇ ಆತ್ಮನ ಜ್ಞಾನವು ಸಾಧ್ಯ. ಅಹಂಕಾರವನ್ನು ಕೊನೆಗೊಳಿಸಿದಾಗಲೇ ಆತ್ಮನ ಜ್ಞಾನವು ಸಾಧ್ಯವಾಗುವಂತಹದು. ಈ ಸತ್ಯಾಂಶವನ್ನು ತಿಳಿಯಪಡಿಸುವುದಕ್ಕೋಸ್ಕರ ಆತ್ಮನನ್ನು ಆದಿತ್ಯವರ್ಣನು ಎಂದು ನಿರ್ದೇಶಿಸಲಾಗಿದೆ. ಇನ್ನು ಕೊನೆಯದಾಗಿ ತಮಸಃ ಪರಸ್ತಾತ್ ಎಂದರೆ ಅವಿದ್ಯೆಗಿಂತ ಆಚೆ ಕಡೆ ಇರುವವನು ಎಂದರ್ಥ. ಆತ್ಮನನ್ನು ಆದಿತ್ಯವರ್ಣನು ಎಂದು ಹೇಳಿದಾಗ ಅಲ್ಲೂ ತಪ್ಪು ಗ್ರಹಿಕೆಗೆ ಅವಕಾಶವಿದೆ. ಸೂರ್ಯನಂತೆ ಆತ್ಮನು ಎಂದಾಗ ಸೂರ್ಯನು ರಾತ್ರಿಯಲ್ಲಿ ಇಲ್ಲದಾಗುತ್ತಾನೆ ಮತ್ತು ಸೂರ್ಯನ ಉಷ್ಣತೆ ಒಂದೊಂದು ಕಡೆ ಒಂದೊಂದು ರೀತಿ. ಹಾಗಾದರೆ ಆತ್ಮನು ಕೂಡ ಇಲ್ಲದಿರುವ ಸಮಯವೂ ಇದೆಯೋ ಏನೋ ಮತ್ತು ಆತ್ಮನ ಅಸ್ತಿತ್ವದಲ್ಲೂ ವ್ಯತ್ಯಾಸಗಳಿವೆಯೋ ಏನೋ ಎಂದು ಈ ರೀತಿಯ ಎರಡು ಸಂಶಯಗಳನ್ನು ನಿವಾರಿಸಿಕೊಳ್ಳುವುದಕ್ಕಾಗಿಯೇ ಆತ್ಮನನ್ನು ತಮಸಃ ಪರಃ ಎಂದು ನಿರೂಪಿಸಿರುವುದು. ಇಲ್ಲಿ ತಮಸ್ ಎನ್ನುವ ಶಬ್ದಕ್ಕೆ ಅವಿದ್ಯ ಎಂದು ಅರ್ಥ. ಈ ರೀತಿ ಆತ್ಮನನ್ನು ಕವಿ ಎಂದು, ಪುರಾತನನೆಂದು, ಎಲ್ಲರಿಗೂ ಆಧಾರವಾಗಿರುವ ಶಕ್ತಿ ಎಂದು, ಅಚಿಂತ್ಯ ಶಕ್ತಿ ಎಂದು, ಅನುಶಾಸಿತಾರನೆಂದು, ಸ್ವಪ್ರಕಾಶನೆಂದು, ಅವಿದ್ಯೆಗಿಂತ ಆಚೆ ಕಡೆ ಇರುವ ಶಕ್ತಿ ಎಂದು ತಿಳಿದು ಯಾರು ಧ್ಯಾನ ಮಾಡುತ್ತಾನೋ ಅವನು ಆ ಪರಮ ಪುರುಷನನ್ನು ಪಡೆಯುವನು. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಮರಣ ಸಮಯದಲ್ಲಿ ಅಚಲವಾದ ಮನಸ್ಸಿನಿಂದ ಭಕ್ತಿಯುತನಾಗಿ ಯೋಗ ಬಲದ ಮೂಲಕ ಭ್ರೂಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸಿದಂತಹ ಸಾಧಕನು ಆ ದಿವ್ಯವಾದ ಪರಮ ಪುರುಷನನ್ನೇ ಪಡೆಯುವನು. ಈ ಶ್ಲೋಕದ ಕೇವಲ ಶಬ್ದಾರ್ಥವನ್ನು ಗ್ರಹಿಸಿ ಅದನ್ನು ತಪ್ಪಾಗಿ ತಿಳಿಯುವವರೇ ಹೆಚ್ಚು. ಈ ಶ್ಲೋಕದಲ್ಲಿ ಧ್ಯಾನದ ಅತ್ಯುನ್ನತ ಸ್ಥಿತಿಯನ್ನು ವಿವರಿಸಲಾಗಿದೆ. ಆದುದರಿಂದ ಇಲ್ಲಿ ಮರಣಕಾಲದಲ್ಲಿ ಎಂಬ ಶಬ್ದ ಪ್ರಯೋಗವನ್ನು ಅಹಂಕಾರವು ಸಾಯುವ ಕಾಲದಲ್ಲಿ ಎಂದು ಅರ್ಥ ಮಾಡಿಕೊಳ್ಳಬೇಕು. ಧ್ಯಾನದ ಸ್ಥಿತಿಯಲ್ಲಿ ಯಾವಾಗ ಸಾಧಕನು ತನ್ನ ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ತಾದಾತ್ಮ್ಯಗಳನ್ನು ಕಳಚಿಕೊಳ್ಳುವನೋ ಆಗ ಮನಸ್ಸು, ಬುದ್ಧಿಯು ಸ್ವಾಭಾವಿಕವಾಗಿಯಾದರೂ ಅಚಲವಾಗಿ ನಿಲ್ಲುವುದು. ಭಕ್ತಿಯಿಂದ ಕೂಡಿದವನಾಗಿ ಅವನು ಇರಬೇಕು ಎಂದು ಇಲ್ಲಿ ಹೇಳಿದೆ. ಭಕ್ತಿ ಎಂಬ ಶಬ್ದವನ್ನು ಇಲ್ಲಿ ಸಾಮಾನ್ಯ ಅರ್ಥದಲ್ಲಿ ಗ್ರಹಿಸಬಾರದು. ಪೂರ್ಣ ರೀತಿಯ ಆತ್ಮಚಿಂತನೆಯೇ ಇಲ್ಲಿ ಭಕ್ತಿ. ಆಚಾರ್ಯ ಶಂಕರರು ಸ್ವಸ್ವರೂಪ ಅನುಸಂಧಾನವೇ
ಭಕ್ತಿ ಎಂದು ಹೇಳಿದ್ದಾರೆ. ಈ ಭಕ್ತಿಯಲ್ಲಿ ಪರಮಾತ್ಮ ಮತ್ತು ಭಕ್ತನಿಗೆ ಭೇದವಿಲ್ಲ. ಇದನ್ನೇ ಅನನ್ಯ ಭಕ್ತಿ ಎನ್ನುವುದು. ಈ ಶ್ಲೋಕದಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಪರಮ ಪುರುಷನನ್ನು ಧ್ಯಾನ ಮಾಡುವವನ ಮಾನಸಿಕ ಸ್ಥಿತಿಯು ಹೇಗಿರಬೇಕು ಎಂಬುದನ್ನು ವಿವರಿಸಲಾಗಿದೆ. ಧ್ಯಾನದ ಸ್ಥಿತಿಯಲ್ಲಿ ಅಚಲವಾದ ಮನಸ್ಸಿನ ಮೂಲಕ ಅಹಂಕಾರ ರಹಿತನಾಗಿ ಅವನು ಆತ್ಮನಲ್ಲಿ ಒಂದಾಗುತ್ತಾನೆ. ಯೋಗ ಬಲದ ಮೂಲಕ ಪ್ರಾಣವನ್ನು ಭ್ರೂಮಧ್ಯದಲ್ಲಿ ನಿಲ್ಲಿಸಿಕೊಳ್ಳಬೇಕು ಎಂದು ಹೇಳಿದೆ. ಇಲ್ಲಿ ನಾವು ಕುಂಡಲಿನಿ ಶಕ್ತಿಯ ಬಗ್ಗೆ ಮಾತನಾಡುತ್ತಿಲ್ಲ. ಧ್ಯಾನ ಮಾಡುವ ಸಾಧಕನು ತನ್ನ ನಿರಂತರ ಸಾಧನೆಯ ಮೂಲಕ ಗಳಿಸಿರುವ ಶಕ್ತಿಯೇ ಯೋಗ ಶಕ್ತಿ. ಮನಸ್ಸು ಬುದ್ಧಿಯ ಅಲೆದಾಟವನ್ನು ಪೂರ್ಣ ನಿಯಂತ್ರಣಗೊಳಿಸಿದಾಗ ಆ ಯೋಗ ಶಕ್ತಿಯು ತಾನಾಗಿ ವರ್ಧಿಸುವುದು. ತನ್ನ ನಿರಂತರ ಸಾಧನೆಯ ಮೂಲಕ ಸಾಧಕನು ಮನಸ್ಸು ಬುದ್ಧಿಯನ್ನು ನಿಶ್ಚಲವಾಗಿಟ್ಟುಕೊಳ್ಳಲು ಪ್ರಯತ್ನಿಸುವುದಾದರೆ ಕೆಲವೇ ಸಮಯಗಳಲ್ಲಿ ಮಾನಸಿಕ ಸ್ಥಿರತೆ ಹೆಚ್ಚುವುದನ್ನು ಅವನೇ ಗಮನಿಸಬಹುದು. ಹೀಗೆ ಮನಸ್ಸು ಬುದ್ಧಿಯು ಸ್ಥಿರವಾದಷ್ಟಕ್ಕೆ ಪ್ರಾಣವು ಬಹುಶಃ ಭ್ರೂಮಧ್ಯದಲ್ಲಿ ನಿಲ್ಲುವುದು. ನಮ್ಮ ಮೆದುಳಿನ ಮುಂಭಾಗವಲ್ಲವೇ ಭ್ರೂಮಧ್ಯ, ಅದರ ಹತ್ತಿರವೇ ಮನಸ್ಸು ಇರುವುದು. ಹಾಗಿರುವಾಗ ಅಂತಃಕರಣವು ಸ್ಥಿರವಾದಂತೆ ಪ್ರಾಣವು ಸ್ಥಿರವಾಗುವುದು. ಪ್ರಾಣವನ್ನು ಮುಖ್ಯವಾಗಿ 5 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ ಎಂಬ ಇವೇ ಆ 5 ಪ್ರಾಣಗಳು. ಅವುಗಳು ಮಾಡುವ ಕೆಲಸಕ್ಕೆ ಅನುಗುಣವಾಗಿ ಈ 5 ವಿಭಜನೆಯನ್ನು ಮಾಡಲಾಗಿದೆ. ಪ್ರಾಣವು ಇಂದ್ರಿಯ ಗ್ರಹಣ ಶಕ್ತಿ, ಅಪಾನವು ಶರೀರದಲ್ಲಿರುವ ಮಲಮೂತ್ರಾದಿಗಳನ್ನು ವಿಸರ್ಜಿಸುವ ಶಕ್ತಿ, ವ್ಯಾನವು ಶರೀರ ಜೀರ್ಣಿಸುವ ಪ್ರಕ್ರಿಯೆಯ ಶಕ್ತಿ, ಸಮಾನವು ರಕ್ತವನ್ನು ಎಲ್ಲ ಕಡೆಯಲ್ಲೂ ಪ್ರವಹಿಸುವ ಶಕ್ತಿ, ಉದಾನವು ನಮಗೆ ಹೊಸ ಹೊಸ ವಿಚಾರಗಳನ್ನು ಚಿಂತಿಸುವ ಸಾಮರ್ಥ್ಯವನ್ನು ಕೊಡುವ ಶಕ್ತಿ. ಈ ಪಂಚ ಪ್ರಾಣಗಳ ಮೂಲಕ ನಮ್ಮ ಆಂತರಿಕ ಶಕ್ತಿಯು ವ್ಯರ್ಥವಾಗಿ ಹೋಗುತ್ತಿರುತ್ತದೆ. ಮನಸ್ಸು ಬುದ್ಧಿಯನ್ನು ಧ್ಯಾನದ ಮೂಲಕ ಸ್ಥಿರಗೊಳಿಸಿದ ಸಾಧಕನಿಗೆ ಪ್ರಾಣವೂ ಕೂಡ ಹತೋಟಿಗೆ ಬರುವುದು. ಅದನ್ನೇ ಇಲ್ಲಿ ಪರಮಾತ್ಮನು ವಿವರಿಸಿ ಹೇಳುವುದು. ಮನಸ್ಸು ಬುದ್ಧಿಯನ್ನು ಹಾಗೂ ಪ್ರಾಣವನ್ನು ಪೂರ್ಣ ರೀತಿಯಲ್ಲಿ ಹತೋಟಿಗೆ ಒಳಪಡಿಸಿಕೊಂಡ ಸಾಧಕನ ಅಂತಃಕರಣವು ಪ್ರಶಾಂತವಾಗುವುದು. ಆ ಕ್ಷಣದಲ್ಲಿ ಅವನ ಅಹಂಕಾರವು ಕೊನೆಗೊಳ್ಳುವುದರಿಂದ ಪರಮ ಪುರುಷನನ್ನೇ ಪಡೆಯುವನು. ಧ್ಯಾನದ ಆ ಸ್ಥಿತಿಯಲ್ಲಿ ಸಾಧಕನು ಆ ಪರಮ ಪುರುಷನನ್ನು ಓಂಕಾರ ಪ್ರಣವದಿಂದ ಧ್ಯಾನಿಸುತ್ತಿರುತ್ತಾನೆ ಎಂಬುದನ್ನು ವಿವರಿಸುವುದಕ್ಕೋಸ್ಕರ ಪರಮಾತ್ಮನು ಮುಂದಿನ ಶ್ಲೋಕವನ್ನು ಆರಂಭಿಸುತ್ತಾನೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೇ. ವೇದವೇತ್ತರು ಯಾವುದನ್ನು ಅಕ್ಷರ ಪುರುಷ ಎಂದು ಹೇಳುತ್ತಾರೋ, ವೈರಾಗಿಗಳೆಲ್ಲರೂ ಯಾವ ಪದವನ್ನು ಪಡೆಯುತ್ತಾರೋ, ಯಾವುದನ್ನು ಇಚ್ಛಿಸಿ ಸಾಧಕರು ಬ್ರಹ್ಮಚರ್ಯೆಯನ್ನು ಆಚರಿಸುತ್ತಾರೋ ಆ ಲಕ್ಷ್ಯ ಧ್ಯೇಯವನ್ನು ಸಂಗ್ರಹವಾಗಿ ನಿನಗೆ ಹೇಳುತ್ತೇನೆ. ಮೇಲಿನ ಶ್ಲೋಕವನ್ನು ನಾವು ಕಠೋಪನಿಷತ್ತಿನಲ್ಲೂ ಕಾಣಬಹುದು. ಮೋಕ್ಷಾಖ್ಯವಾದ ಪರಮ ಪದವನ್ನು ವಿವರಿಸುವ ಮತ್ತು ಅದನ್ನು ಪಡೆಯುವ ಸಾಧನೆಗಳನ್ನು ತೋರಿಸುವ ಶ್ಲೋಕವಿದು. ಓಂಕಾರದ ಮೇಲಿನ ಉಪಾಸನೆಯನ್ನು ಎಷ್ಟೋ ಉಪನಿಷತ್ತುಗಳಲ್ಲಿ ಹೇಳಿರುವುದು ಕಂಡುಬರುತ್ತದೆ. ಧ್ಯಾನದಲ್ಲಿ ಸಾಧಕನು ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡ ಮೇಲೆ ಮನಸ್ಸು ಬುದ್ಧಿಯನ್ನು ಆತ್ಮನ ಚಿಂತನೆಯಲ್ಲೇ ತೊಡಗಿಸುವುದಕ್ಕೆ ಓಂಕಾರದ ಉಪಾಸನೆಯನ್ನು ಹೇಳಿರುವುದು. ಪುರಾಣಗಳ ಕಾಲದ ನಂತರ ಪರಮಾತ್ಮನ ಅವತಾರಗಳಲ್ಲಿ ಯಾವುದಾದರೂ ಒಂದು ರೂಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಧ್ಯಾನ ಮಾಡುವ ಪದ್ಧತಿ ಆರಂಭವಾಯಿತು. ಇದನ್ನು ಸಗುಣ ಉಪಾಸನೆ ಎಂದು ಶಾಸ್ತ್ರವು ಹೇಳುತ್ತದೆ. ಈ ಮೂಲಕವೂ ಮನಸ್ಸು ಬುದ್ಧಿಯನ್ನು ಆತ್ಮನಲ್ಲಿ ಸ್ಥಿರವಾಗಿ ನಿಲ್ಲಿಸಿಕೊಳ್ಳಬಹುದು. ಇಲ್ಲಿ ಸಾಧಕನಿಗೆ ಧ್ಯಾನಕ್ಕೆ ತೊಡಗುವ ಮುಂಚೆ ಮಾಡಿಕೊಳ್ಳಬೇಕಾದ ತಯಾರಿಯ ಬಗ್ಗೆ ಹೇಳಲಾಗಿದೆ. ಇಲ್ಲಿ ಹೇಳಿರುವ ರೀತಿಯಲ್ಲಿ ಜಾಗರೂಕನಾಗಿ ಅವನು ಎಲ್ಲಾ ತಯಾರಿಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಧ್ಯಾನವನ್ನು ಮುಂದುವರಿಸುವುದಾದರೆ ಧ್ಯಾನವು ಸುಲಭವಾಗುವುದು. ಅಲ್ಲದೆ ಮೋಕ್ಷವು ಕರತಲಾಮಲಕವಾಗುವುದು. ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಸಾಕಷ್ಟು ತೊಂದರೆಗಳು ಬರುತ್ತವೆ ಎಂದು ಸಾಧಕನು ಹೇಳುವುದುಂಟು. ಅದಕ್ಕೆ ಕಾರಣ ಮನಸ್ಸು ಬುದ್ಧಿಯ ಮೇಲೆ ಪೂರ್ಣ ಹತೋಟಿ ಇಲ್ಲದಿರುವುದೇ ಆಗಿದೆ. ಶರೀರ, ಮನಸ್ಸು, ಬುದ್ಧಿಗಳಲ್ಲಿ ಇರುವ ನಾನು ಎಂಬ ಭಾವನೆಯನ್ನು ಪೂರ್ತಿ ಬಿಡದಿರುವುದೇ ಆಗಿದೆ. ವೇದಾಂತವು ಧ್ಯಾನ ಮಾಡುವ ರೀತಿಯನ್ನು ವರ್ಣಿಸುವುದು ಮಾತ್ರವಲ್ಲದೆ
ಧ್ಯಾನ ಮಾಡುವಲ್ಲಿ ಒದಗಬಹುದಾದ ನಾನಾ ರೀತಿಯ ತೊಂದರೆಗಳನ್ನು ಮತ್ತು ಅದನ್ನು ತಪ್ಪಿಸಿಕೊಳ್ಳುವ ವಿಧಾನವನ್ನು ವಿವರಿಸುತ್ತವೆ. ಈ ಶ್ಲೋಕದಲ್ಲಿ ಹೇಳಿರುವಂತೆ ಸಾಧಕನು ಧ್ಯಾನ ಮಾಡುವುದನ್ನು ಅಭ್ಯಸಿಸುವುದಾದರೆ ಅವನ ಮನಸ್ಸು ಬುದ್ಧಿಯು ಪ್ರಾಪಂಚಿಕ ವಿಷಯ ವಾಸನೆಗಳನ್ನು ಬಿಟ್ಟು ಬಿಟ್ಟು ಆತ್ಮನಲ್ಲೇ ನೆಲೆ ನಿಲ್ಲುವುದಂತೂ ಖಂಡಿತ. ಈ ಅಧ್ಯಾಯದ ಆರಂಭದಲ್ಲಿ ಪರಮಾತ್ಮನನ್ನು ಅಕ್ಷರ ಪುರುಷನೆಂದು ನಿರೂಪಿಸಲಾಗಿತ್ತು. ಈ ಅಕ್ಷರ ಪುರುಷನನ್ನೇ ಧ್ಯಾನದ ಸ್ಥಿತಿಯಲ್ಲಿ ಆತ್ಮ ಸಂಯಮಿಗಳಾದ ಸಾಧಕರು ಪಡೆಯುತ್ತಾರೆ ಎಂದು ಕೃಷ್ಣನು ಇಲ್ಲಿ ಹೇಳಿರುವುದು. ಅವರು ವೀತರಾಗಿಗಳಾಗಿರಬೇಕು ಎಂದು ಹೇಳಿದೆ. ಇಡೀ ಭಗವದ್ಗೀತೆಯೇ ತ್ಯಾಗವನ್ನು ಕುರಿತು ಹೇಳಿರುವ ಹಾಡು. ಇಲ್ಲಿ ಹೇಳಿರುವ ತ್ಯಾಗಕ್ಕೆ ಬಹಳ ಗೂಢವಾದ ಅರ್ಥವಿದೆ. ಜ್ಞಾನದ ಮೂಲಕ ಪ್ರಾಪಂಚಿಕ ವಸ್ತುಗಳ ಮೇಲಿನ ಮೋಹವನ್ನು ಬಿಡುವುದೇ ಈ ತ್ಯಾಗ ಅಥವಾ ವೈರಾಗ್ಯ. ಮೋಹವನ್ನು ಬಿಡುವುದೆಂದರೆ ಮನಸ್ಸಿನಲ್ಲಿ ಏಳುವ ಬಯಕೆಗಳನ್ನು ಅದಿಮಿ ಹಿಡಿಯುವುದಲ್ಲ, ಪ್ರಾಪಂಚಿಕ ವಸ್ತುಗಳ ನಿಜವಾದ ಬೆಲೆಯನ್ನು ಅರಿತು ಅವುಗಳಲ್ಲಿ ತಾನು ಬಯಸುವ ಪೂರ್ಣ ಸುಖವಿಲ್ಲವೆಂಬ ಜ್ಞಾನವನ್ನು ಪಡೆದು ಬದುಕುವುದನ್ನೇ ವೈರಾಗಿಯ ಬದುಕು ಎಂದು ಹೇಳುವುದು. ಸಸಿಯಲ್ಲಿ ಒಂದು ಮೊಗ್ಗು ಅರಳಿ ಹೂವಾಗಿ ಕಾಯಾಗಿ ಕೊನೆಗೆ ಹಣ್ಣಾಗುವ ರೀತಿ ಇದು. ಮೊಗ್ಗು ಅರಳಬೇಕಾದರೆ ಅದು ತನ್ನ ಮೊಗ್ಗುತನವನ್ನು ತ್ಯಾಗ ಮಾಡಲೇಬೇಕು. ಅರಳಿದ ಹೂವು ಕಾಯಾಗಬೇಕಾದರೆ ಅದು ತನ್ನ ಎಳಸುಗಳನ್ನೆಲ್ಲವನ್ನು ತ್ಯಾಗ ಮಾಡಲೇಬೇಕು. ಹೀಗೆ ತ್ಯಾಗದ ಮೂಲಕವೇ ಅಮೃತತ್ವವನ್ನು ಪಡೆಯಲು ಸಾಧ್ಯ. ನಮ್ಮ ವೇದಾಂತ ಶಾಸ್ತ್ರದಲ್ಲಿ ತ್ಯಾಗ ಮತ್ತು ವೈರಾಗ್ಯಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ. ಈ ವೈರಾಗ್ಯವು ಜ್ಞಾನದ ಮೂಲಕ ಬರುವ ವೈರಾಗ್ಯ. ಹೀಗೆ ವೀತರಾಗಿಗಳಾದವರು ಆ ಪರಮ ಪುರುಷನನ್ನು ಪಡೆಯುತ್ತಾರೆ ಎಂಬ ವಾಕ್ಯದಲ್ಲಿ ವೀತರಾಗಿಗಳು ಎಂದರೆ ಪ್ರಪಂಚದ ಸತ್ಯಾಸತ್ಯತೆಯನ್ನು ತಿಳಿದವರು, ಮನಸ್ಸು ಬುದ್ಧಿಯ ಮೇಲೆ ಪೂರ್ಣ ಹತೋಟಿಯುಳ್ಳವರು ಎಂದರ್ಥ. ಬಯಕೆಗಳು ಹೆಚ್ಚಿದಷ್ಟು ಮನಸ್ಸಿನಲ್ಲಿ ಅಶಾಂತಿಯು ಜಾಸ್ತಿಯಾಗುತ್ತದೆ. ಮನಸ್ಸಿನಲ್ಲಿ ಅಶಾಂತಿ ಜಾಸ್ತಿಯಾದಷ್ಟಕ್ಕೆ ನಮ್ಮ ಆಂತರಿಕ ಶಕ್ತಿಯೆಲ್ಲವೂ ವ್ಯರ್ಥವಾಗಿ ಹೋಗುತ್ತದೆ. ಸಾಧಕನಾದವನು ಮನಸ್ಸಿನ ಸಮತ್ವವನ್ನು ಮತ್ತು ಆ ಮೂಲಕ ಆಂತರಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬೇಕು. ಇದು ವೈರಾಗ್ಯದಿಂದ ಮಾತ್ರ ಸಿದ್ಧಿಸುವಂತಹುದು. ಓಂಕಾರ ಉಪಾಸನೆಯ ಮುಂದಿನ ಮೆಟ್ಟಿಲುಗಳನ್ನು ವಿವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪಣಂ ಅಸ್ಥಿತೋ ಯೋಗಧಾರಣಾಂ. ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸಿ ಪ್ರಾಣವಾಯುಗಳನ್ನು ಬ್ರಹ್ಮರಂಧ್ರಕ್ಕೆ ಏರಿಸಿ ಯೋಗ ಧಾರಣೆ ಮಾಡಿಕೊಂಡು ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜಂ ದೇಹಂ ಸ ಯಾತಿ ಪರಮಾಂ ಗತಿಂ. ಬ್ರಹ್ಮವಾಚಕವಾದ ಓಂಕಾರವನ್ನು ಉಚ್ಚರಿಸುತ್ತಾ ನನ್ನನ್ನೇ ಚಿಂತಿಸುತ್ತಾ ಯಾವನು ದೇಹವನ್ನು ಬಿಡುತ್ತಾನೋ ಅವನು ಪರಮ ಗತಿಯಾದ ಮೋಕ್ಷವನ್ನೇ ಪಡೆಯುತ್ತಾನೆ. ಇಲ್ಲಿ ಧ್ಯಾನವು ಯಶಸ್ವಿಯಾಗಬೇಕಾದರೆ ಈ ಕೆಳಗಿನ 3 ಅಂಶಗಳನ್ನು ಸ್ವಲ್ಪವೂ ತಪ್ಪದೆ ಅನುಸರಿಸಬೇಕು. 1. ಇಂದ್ರಿಯಗಳ ಹತೋಟಿ. ಇಂದ್ರಿಯಗಳಿಗೆ ದ್ವಾರಗಳು ಎಂದು ಹೆಸರು. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮಗಳೆಂಬಿ 5 ದ್ವಾರಗಳ ಮೂಲಕ ಹೊರಗಿನ ಪ್ರಪಂಚದ ಪ್ರಚೋದನೆಗಳು ಮನಸ್ಸನ್ನು ತಲುಪುವವು. 5 ದ್ವಾರಗಳನ್ನು ಸರಿಯಾದ ವಿವೇಚನೆಯ ಮೂಲಕ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ಧ್ಯಾನ ಮಾಡುವುದಕ್ಕೆ ಇದು ಮೊದಲನೆಯ ಹಂತ. ಈ 5 ದ್ವಾರಗಳ ಮೂಲಕ ಹೊರಗಿನ ಪ್ರಪಂಚ ಒಳಗೆ ಬರುವುದು ಮಾತ್ರವೇ ಅಲ್ಲ, ನಮ್ಮ ಒಳಗಿನ ಮನಸ್ಸು ಇವೇ ದ್ವಾರಗಳ ಮೂಲಕ ಹೊರಗೆ ಓಡುವುದು. ಆದುದರಿಂದ ಈ ದ್ವಾರಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರಿಂದ 2 ರೀತಿಯ ಲಾಭವಿದೆ. ಹೊರ ಪ್ರಪಂಚದ ಗಲಾಟೆಯಿಂದ ಮತ್ತು ಒಳ ಪ್ರಪಂಚದ ಅಶಾಂತಿಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ಇನ್ನು 2ನೆಯದಾಗಿ ಬುದ್ಧಿಯ ಮೂಲಕ ಮನಸ್ಸಿನ ಹತೋಟಿ. ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸಿಕೊಳ್ಳಬೇಕು ಎಂದು ಪರಮಾತ್ಮನು ಹೇಳಿದ್ದಾನೆ. ಇಂದ್ರಿಯಗಳನ್ನು ಹತೋಟಿಗೊಳಿಸುವುದರಿಂದ ಮನಸ್ಸಿಗೆ ಈಗ ಹೊರಗೆ ಓಡಾಡಲು ಸಾಧ್ಯವಿಲ್ಲ. ಆ ದೃಷ್ಟಿಯಿಂದ ಮನಸ್ಸು ಸ್ವಲ್ಪ ಸ್ಥಿರತೆಯನ್ನು ಗಳಿಸುತ್ತದೆ. ಆದರೂ ಕೂಡ ಅದರ ಹಿಂದಿನ ಅನುಭವಗಳ ನೆನಪಿನಿಂದಾಗಿ ಅದು ಒಳಗಿನಿಂದಲೇ ವಿಷಯಗಳನ್ನು ಚಿಂತಿಸುತ್ತಿರುತ್ತದೆ. ಅದಕ್ಕಾಗಿ ಪರಮಾತ್ಮನು ಇಲ್ಲಿ ಹೇಳಿರುವುದು ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸಿಕೋ ಎಂದು. ವೇದಾಂತದಲ್ಲಿ ಹೃದಯ ಎಂದರೆ ಎದೆಯಲ್ಲಿರುವ ರಕ್ತವನ್ನು ಶುದ್ಧಿಗೊಳಿಸುವ ಹೃದಯವಲ್ಲ,
ಮನಸ್ಸು ಬುದ್ಧಿಗೆ ಹೃದಯ ಎಂದು ಹೆಸರು. ಪ್ರೇಮ, ಪ್ರೀತಿ, ದಯೆ, ಕರುಣೆ ಇವೆಲ್ಲವೂ ಶುದ್ಧ ಬುದ್ಧಿ ಇರುವ ಗುಣಗಳು. ಶುದ್ಧ ಬುದ್ಧಿಯಲ್ಲಿ ಇರುವ ಗುಣಗಳು. ಈ ಗುಣಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ವಿಚಾರ ಪ್ರವಾಹವೇ ಮನಸ್ಸು. ಅದು ಅತ್ಯಂತ ಬಲಶಾಲಿಯಾದುದು. ಈ ಪ್ರವಾಹವನ್ನು ನಿಲ್ಲಿಸಲು ಹೋಗದೆ ಅದು ಒಳ್ಳೆಯ ರೀತಿಯ ವಿಚಾರಗಳನ್ನು ಮಾಡುವಂತೆ ತಿರುಗಿಸಿಕೊಳ್ಳಬೇಕು. ಬುದ್ಧಿಯು ಯಾವುದನ್ನು ಸರಿ ಎಂದು ಹೇಳುತ್ತದೋ ಅದನ್ನು ಮಾತ್ರ ಮನಸ್ಸು ಮಾಡಬೇಕು. ಈ ರೀತಿಯಲ್ಲಿ ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸಿಕೊಳ್ಳಬೇಕು. ಇನ್ನು ಮೂರನೆಯದಾಗಿ ಪ್ರಾಣವನ್ನು ಮೂರ್ಧ್ನಿ ನಿಲ್ಲಿಸಿಕೊಳ್ಳುವುದು. ಪ್ರಾಣವನ್ನು ನಿಯಂತ್ರಣಗೊಳಿಸುವುದು ಎಂದರೆ ಬುದ್ಧಿಯನ್ನು ಸಮತ್ವದಲ್ಲಿ ಇಡುವುದು ಎಂದರ್ಥ. ಬುದ್ಧಿಯು ಸಮಾಹಿತವಾಗಿ ನಿಲ್ಲುವುದಾದರೆ ಪ್ರಾಣದ ಎಲ್ಲಾ ಚಟುವಟಿಕೆಗಳು ಹತೋಟಿಗೊಳಪಡುತ್ತವೆ. ಬುದ್ಧಿಯನ್ನು ಆತ್ಮನ ಚಿಂತನೆಗೆ ಒಳಪಡಿಸುವುದರಿಂದ ಇದನ್ನು ಸಾಧಿಸಲು ಸಾಧ್ಯವಾಗುವುದು. ಹೀಗೆ ಇಂದ್ರಿಯ ದ್ವಾರಗಳನ್ನು ಹತೋಟಿಗೊಳಪಡಿಸಿ ಮನಸ್ಸನ್ನು ಬುದ್ಧಿಯ ಮೂಲಕ ನಿಲ್ಲಿಸಿಕೊಂಡು ಬುದ್ಧಿಯನ್ನು ಆತ್ಮ ಚಿಂತನೆ ಮಾಡುವ ಮೂಲಕ ಸ್ಥಿರಗೊಳಿಸುವುದಾದರೆ ಆಗ ಧ್ಯಾನವು ಯಶಸ್ವಿಯಾಗುವುದು. ಇದನ್ನೇ ಯೋಗಧಾರಣೆ ಎಂದು ಇಲ್ಲಿ ಹೇಳಿರುವುದು. ಈ ರೀತಿಯಲ್ಲಿ ನಿರಂತರ ಸಾಧನೆಯ ಮೂಲಕ ಧ್ಯಾನಾಭ್ಯಾಸ ಮಾಡುವ ಸಾಧಕನು ಧ್ಯಾನದ ಸ್ಥಿತಿಯಲ್ಲಿ ಹೆಚ್ಚು ಸಮಯ ಕುಳಿತುಕೊಳ್ಳಬೇಕಾದರೆ ಓಂಕಾರದ ಸ್ಮರಣೆ ಮಾಡುತ್ತಿರಬಹುದು. ಪ್ರಶಾಂತವಾದ ಮನಸ್ಸಿನ ಮೂಲಕ ಓಂಕಾರವನ್ನು ಉಚ್ಚರಿಸುತ್ತಾ ಎರಡು ಓಂಕಾರಗಳನ್ನು ಉಚ್ಚರಿಸುವ ನಡುವೆ ಬರುವ ನಿಶ್ಶಬ್ದತೆಯನ್ನು ಗಮನವಿಟ್ಟು ಸಾಕ್ಷೀಭಾವದಿಂದ ನೋಡುತ್ತಾ ಇರಬೇಕು. ಆಗ ಮನಸ್ಸು ಬುದ್ಧಿಯು ಆತ್ಮನಲ್ಲೇ ನಿಲ್ಲುವುದು. ಹೀಗೆ ಓಂಕಾರವನ್ನು ಉಚ್ಚರಿಸುತ್ತಾ ಯಾವನು ಈ ದೇಹವನ್ನು ಬಿಡುತ್ತಾನೋ ಅವನು ಪರಮಾತ್ಮನನ್ನು ಪಡೆಯುತ್ತಾನೆ ಎಂದು ಹೇಳಿದೆ. ಇಲ್ಲಿ ದೇಹವನ್ನು ಬಿಡುವುದು ಎಂದರೆ ದೇಹ ಭಾವನೆಯನ್ನು ಬಿಡುವುದು ಎಂದು ಅರ್ಥ ಮಾಡಿಕೊಳ್ಳಬೇಕು. ಓಂಕಾರವನ್ನು ಸ್ಮರಿಸುತ್ತಾ ಅವನು ಧ್ಯಾನ ಮಾಡುವುದರಿಂದ ಅವನ ಮನಸ್ಸು ಬುದ್ಧಿಯು ಪ್ರಣವ ಸ್ವರೂಪನಾದ ಜಗತ್ತಿಗೆ ಅಧಿಷ್ಠಾನ ಶಕ್ತಿಯಾದ ಪರಬ್ರಹ್ಮನಲ್ಲೇ ನೆಲೆಯಾಗಿ ನಿಲ್ಲುವುದು. ಈ ರೀತಿ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಅಷ್ಟು ಕಷ್ಟವೇ ಎಂದರೆ ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅನನ್ಯ ಚಿತ್ತದಿಂದ ಸದಾ ನನ್ನನ್ನೇ ಸ್ಮರಿಸುವ ನಿತ್ಯಯುಕ್ತನಾದ ಯೋಗಿಗೆ ಹೇ ಪಾರ್ಥ ನಾನು ಸುಲಭವಾಗಿ ಸಿಗುತ್ತೇನೆ. ಅಂದರೆ ಯಾವನು ಮನಸ್ಸು ಬುದ್ಧಿಯಲ್ಲಿ ಸತತವಾಗಿ ಪರಮಾತ್ಮನ ಚಿಂತನೆಯನ್ನೇ ಮಾಡುತ್ತಾನೋ ಅಂತಹವನಿಗೆ ನಾನು ಸುಲಭವಾಗಿ ಪ್ರಾಪ್ತಿಯಾಗುತ್ತೇನೆ. ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ ವಿಷಯವನ್ನೇ ಇಲ್ಲಿ ಸಂಕ್ಷೇಪವಾಗಿ ಪುನಃ ಹೇಳಲಾಗಿದೆ. ಪರಮಾತ್ಮನನ್ನು ಸ್ಮರಿಸುವುದು ಎಂದರೆ ಗಿಡಗಳ ಮೇಲೆ ಆಗಾಗ ಕ್ರಿಮಿನಾಶಕವನ್ನು ಸಿಂಪಡಿಸಿದಂತಲ್ಲ, ಅಥವಾ ಪೂಜಾಗ್ರಹ ಅನ್ನುವಂಥದ್ದನ್ನು ಬಾತ್ರೂಮ್ ಅನ್ನುವ ರೀತಿಯಲ್ಲಿ ತಿಳಿದುಕೊಳ್ಳಬಾರದು. ಬಾತ್ರೂಮಿಗೆ ಹೋಗುವಾಗ ನಾವು ಕೊಳೆಯಾಗಿರುತ್ತೇವೆ, ಹೊರಗೆ ಬರುವಾಗ ಶುದ್ಧರಾಗಿರುತ್ತೇವೆ. ಪೂಜಾಗ್ರಹವು ಈ ರೀತಿ ಮನಸ್ಸನ್ನು ತಾತ್ಕಾಲಿಕವಾಗಿ ಶುದ್ಧಗೊಳಿಸುವ ಜಾಗವೆಂದು ತಿಳಿಯಬಾರದು. ಇಲ್ಲಿ ಮನಸ್ಸೇ ಪೂಜಾಗ್ರಹ. ಪರಮಾತ್ಮ ಕೃಷ್ಣನು ಇಲ್ಲಿ ಸ್ಮರಣೆ ಮಾಡುವ ರೀತಿಯನ್ನು ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಮನಸ್ಸು ಬುದ್ಧಿಯು ಸದಾ ಆತ್ಮನ ಎಚ್ಚರದಲ್ಲಿ ಇರುವುದನ್ನೇ ಇಲ್ಲಿ ಸ್ಮರಣೆ ಎಂದು ಕರೆದಿರುವುದು. ಈ ರೀತಿಯ ಸ್ಮರಣೆಗೆ ಕಾಲ ಭೇದವಿಲ್ಲ. ಇಷ್ಟು ಹೊತ್ತಿಗೆ ಮಾತ್ರ ಮಾಡಬೇಕೆಂಬ ನಿಯಮವೂ ಇಲ್ಲ. ಇದು ಸದಾ ನಡೆಯುತ್ತಿರಬೇಕು. ಹೀಗೆ ಸಾಧನೆ ಮಾಡುವವನಿಗೆ ನಾನು ಅತಿ ಸುಲಭದಲ್ಲಿ ದೊರಕುವೆನು ಎಂದು ಪರಮಾತ್ಮನು ಹೇಳಿದ್ದಾನೆ. ಈ ರೀತಿ ಹೇಳುವ ವಾಕ್ಯಕ್ಕೆ ಇನ್ನೊಂದು ಅರ್ಥವೂ ಇದೆ. ಅದೇನೆಂದರೆ, ಒಂದು ವೇಳೆ ಹೀಗೆ ಸತತವಾಗಿ ಆತ್ಮನನ್ನು ಸ್ಮರಿಸುವ ಸಾಧನೆಯನ್ನು ಯಾರು ಮಾಡುವುದಿಲ್ಲವೋ ಅಂತಹವರು ಪರಮಾತ್ಮನ ದರ್ಶನವನ್ನು ಪಡೆಯುವ ಕನಸು ಕಾಣಲು ಸಾಧ್ಯವಿಲ್ಲ ಎಂಬುದು. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿ ನಾವು ಗಳಿಸುವುದಾದರೂ ಏನನ್ನು ಎಂದರೆ, ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಈ ರೀತಿ ನನ್ನನ್ನು ಪಡೆದವರು ಅಶಾಶ್ವತವೂ ದುಃಖದಿಂದ ಕೂಡಿದುದು ಆದ ಸಂಸಾರಕ್ಕೆ ಪುನಃ ಬರುವುದಿಲ್ಲ. ಅವರು ಪರಮ ಸಿದ್ಧಿಯನ್ನು ಪಡೆದವರು. ಈ ರೀತಿಯ ಸಾಧನೆಯ ಮೂಲಕ ಮನುಷ್ಯನ ದುಃಖವು ನಿವೃತ್ತಿಯಾಗುವುದು ಮಾತ್ರವಲ್ಲದೆ ಪೂರ್ಣ ಆನಂದದ ಪ್ರಾಪ್ತಿಯಾಗುವುದು ಎಂದು ಅದನ್ನೇ ಇಲ್ಲಿ ಪರಮಾತ್ಮನು ಹೇಳುತ್ತಾನೆ. ನನ್ನನ್ನು ಪಡೆದವರು ಪರಮ ಪುರುಷಾರ್ಥವಾದ ಮೋಕ್ಷವನ್ನೇ ಹೊಂದುವುದರಿಂದ
ಅವರು ಮತ್ತೆ ಸಂಸಾರಕ್ಕೆ ಬೀಳುವುದಿಲ್ಲ. ಸಂಸಾರ ಎಂದರೆ ಮನಸ್ಸಿನ ಚಿಂತೆ, ವ್ಯಥೆ ಇವುಗಳ ಸಮೂಹ. ಪರಮಾತ್ಮನು ಈ ಶ್ಲೋಕದಲ್ಲಿ ಅದನ್ನು ದುಃಖಾಲಯ ಎಂದು ಕರೆದಿದ್ದಾನೆ. ಉಪನಿಷತ್ತಿನಲ್ಲಿ ಮೋಕ್ಷವನ್ನು ಅಮೃತತ್ವವೆಂತಲೂ ಪುನರ್ಜನ್ಮರಹಿತ ಸ್ಥಿತಿಯೆಂತಲೂ ಕರೆಯುವ ಕ್ರಮವಿದೆ. ಆರಂಭದಲ್ಲಿ ಸಾಧಕನಿಗೆ ತಾನು ಮರಣವನ್ನು ಗೆಲ್ಲಬೇಕು ಎಂಬ ಆಸೆಗಿರುತ್ತದೆ. ಅದಕ್ಕಾಗಿ ಅವನು ಸಾಧನೆಗಳನ್ನು ಮಾಡುತ್ತಾನೆ. ಆಮೇಲೆ ವಿಚಾರ ಮಾಡುತ್ತಾ ಮುಂದುವರೆದಂತೆ ಮರಣವೆಂದರೆ ಏನು ಎಂದು ಅವನು ತಿಳಿಯುತ್ತಾನೆ. ಶರೀರಕ್ಕಿರುವ ಷಡ್ವಿಕಾರಗಳಲ್ಲಿ ಮರಣವೂ ಒಂದು ಎಂದು ಅವನು ತಿಳಿದ ಬಳಿಕ ಮತ್ತೆ ಅವನು ಮರಣಕ್ಕಾಗಿ ಹೆದರುವುದಿಲ್ಲ. ಮರಣ ಅನ್ನುವುದೊಂದು ಘಟನೆ ಮಾತ್ರ. ಮರಣದ ನಂತರ ತಾನು ಇಲ್ಲದೆ ಹೋಗುವುದಿಲ್ಲ. ಮತ್ತೆಯೂ ತನಗೆ ಅಸ್ತಿತ್ವ ಇದೆ. ಕರ್ಮಕ್ಷಯಕ್ಕಾಗಿ ಪುನಃ ಇನ್ನೊಂದು ಶರೀರವನ್ನು ಪಡೆಯುವುದಿದೆ ಎಂದು ತಿಳಿಯುತ್ತಾನೆ. ಈ ರೀತಿಯಲ್ಲಿ ಪುನಃ ಹುಟ್ಟುವುದೆಂದರೆ ಪುನಃ ಸಂಸಾರ ತಾಪತ್ರಯಕ್ಕೆ ಸಿಕ್ಕಿ ಹಾಕಿಕೊಂಡಂತೆ. ಆದುದರಿಂದ ನಾವು ಪುನರ್ಜನ್ಮರಹಿತವಾದ ಸ್ಥಿತಿಯನ್ನು ಗಳಿಸುವುದೇ ಮೇಲು ಎಂದು ಸಾಧಕನಿಗೆ ಅನಿಸುತ್ತದೆ. ಅದನ್ನೇ ಈ ಶ್ಲೋಕದಲ್ಲಿ ಪರಮಾತ್ಮನು ಸ್ಪಷ್ಟಪಡಿಸಿರುವುದು. ಜನನ ಮರಣಗಳ ಶೃಂಖಲೆಗೆ ಸಿಕ್ಕಿ ಹಾಕಿಕೊಳ್ಳುವುದು ಜೀವ. ಜೀವನು ತನ್ನ ಸ್ವರೂಪದಲ್ಲಿ ಜನನ ಮರಣರಹಿತನಾದ ಪರಮಾತ್ಮನೇ ಆಗಿರುತ್ತಾನೆ. ವಿದ್ಯುತ್ತು ಬಲ್ಬಿನ ಸಂಪರ್ಕಕ್ಕೆ ಬಂದಾಗ ಅದು ಬೆಳಕಾಗಿ ವ್ಯಕ್ತಗೊಳ್ಳುತ್ತದೆ. ಬಲ್ಬ್ ಒಡೆದಾಗ ಬೆಳಕಷ್ಟೇ ಹೋಗುತ್ತದೆ ವಿನಃ ವಿದ್ಯುತ್ತಿಗೆ ಏನೂ ಹಾನಿಯಾಗುವುದಿಲ್ಲ. ಅದೇ ರೀತಿ ಆತ್ಮನಿಗೆ ಶರೀರೇಂದ್ರಿಯಗಳೆಂಬ ಉಪಾಧಿಯ ಸಂಬಂಧ ಬಂದಾಗ ಜೀವಭಾವವು ಉತ್ಪತ್ತಿಯಾಗುವುದು. ಈ ಜೀವವೇ ಸಂಸಾರ ತಾಪತ್ರಯಗಳನ್ನು ಅನುಭವಿಸುವುದು. ಧ್ಯಾನದ ಸ್ಥಿತಿಯಲ್ಲಿ ಜೀವಭಾವವು ನಾಶವಾಗುವುದರಿಂದ ಅದು ತನ್ನ ನಿಜ ಸ್ವರೂಪವನ್ನು ಪಡೆಯುತ್ತದೆ. ಹೀಗೆ ಯಾವನು ತನ್ನ ಆತ್ಮಸ್ವರೂಪವನ್ನು ಕಂಡುಕೊಳ್ಳುತ್ತಾನೋ ಅವನಿಗೆ ತಾನು ಎಂದಿಗೂ ಅನಾತ್ಮಗಳ ಸಂಬಂಧದಲ್ಲಿ ಇರಲೇ ಇಲ್ಲ ಎಂಬ ಜ್ಞಾನವಾಗುವುದು. ಕನಸಿನಿಂದ ಎದ್ದವನು ಕನಸಿನಲ್ಲಿ ತಾನು ಕಂಡ ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಬಾಂಧವರು, ಅವರೊಡನೆ ಇದ್ದ ತನ್ನ ಬಾಂಧವ್ಯ ಇವೆಲ್ಲವೂ ಇರಲೇ ಇಲ್ಲ ಎಂದು ಹೇಗೆ ತಿಳಿಯುತ್ತಾನೋ ಹಾಗೆ ಇಂತಹ ಮಹಾತ್ಮರಿಗೆ ಪುನರ್ಜನ್ಮವಿಲ್ಲ. ಯಾವನು ಈ ರೀತಿಯಲ್ಲಿ ಮನಸ್ಸು ಬುದ್ಧಿಯನ್ನು ಆತ್ಮನಲ್ಲಿ ನಿಲ್ಲಿಸಿಕೊಳ್ಳುತ್ತಾನೋ ಅವನು ಶರೀರದಲ್ಲಿದ್ದು ಶಾರೀರಿಕ ಬಂಧನಗಳಿಂದ ಮುಕ್ತನಾಗಿರುತ್ತಾನೆ. ಅವನಿಗೆ ಜೀವಿಸುತ್ತಿರುವಾಗ ಮತ್ತೆ ಸಂಸಾರ ಬಂಧನವಿಲ್ಲ. ಈಗ ಪುನರಾವೃತ್ತಿ ಉಳ್ಳಂಥ ಎರಡು ಮಾರ್ಗಗಳನ್ನು ಪರಮಾತ್ಮನು ಹೇಳುತ್ತಾನೆ. ಆ ಬ್ರಹ್ಮ ಭುವನಾಲ್ಲೋಕಾ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಹೇ ಅರ್ಜುನ, ಬ್ರಹ್ಮಲೋಕಾದಿಯಾಗಿ ಎಲ್ಲ ಲೋಕಗಳು ಪುನರಾವೃತ್ತಿಯುಳ್ಳಂತಹವುಗಳು. ಹೇ ಕೌಂತೆಯ, ನನ್ನನ್ನು ಸೇರಿದವರಿಗೆ ಮಾತ್ರ ಪುನರ್ಜನ್ಮವಿಲ್ಲ. ಭಗವದ್ಗೀತೆಯಲ್ಲಿ ಒಂದಕ್ಕೊಂದು ವಿರುದ್ಧವಾದ ಎರಡು ಚಿತ್ರಗಳನ್ನು ಚಿತ್ರಿಸಿ ಉಪದೇಶ ಕೊಡುವಂತಹ ವಿಶಿಷ್ಟವಾದ ಕ್ರಮವನ್ನು ನಾವು ನೋಡಬಹುದು. ಇಲ್ಲಿ ಈ ಶ್ಲೋಕದಲ್ಲಿ ಪರಮಾತ್ಮನು ಅದೇ ವಿಶಿಷ್ಟ ಶೈಲಿಯನ್ನು ಬಳಸಿದ್ದಾನೆ. ಶ್ಲೋಕದ ಮೊದಲನೇ ಪಾದದಲ್ಲಿ ಬ್ರಹ್ಮಲೋಕದವರೆಗಿನ ಎಲ್ಲಾ ಲೋಕಗಳು ಪುನರಾವೃತ್ತಿ ಉಳ್ಳಂತಹವುಗಳು ಎಂದು ಹೇಳಿ ಅದಕ್ಕೆ ತದ್ವಿರುದ್ಧವಾದ ಭಾವನೆಯನ್ನು ಶ್ಲೋಕದ ಎರಡನೇ ಪಾದದಲ್ಲಿ ನನ್ನನ್ನು ಸೇರಿದವರಿಗೆ ಪುನರ್ಜನ್ಮ ಇಲ್ಲ ಎಂದು ಹೇಳುತ್ತಾನೆ. ಶಾಸ್ತ್ರದಲ್ಲಿ ಕ್ರಮಮುಕ್ತಿಯ ಬಗ್ಗೆ ಸಾಕಷ್ಟು ವಿವರಣೆಗಿದೆ. ದೊಡ್ಡ ದೊಡ್ಡ ಯಜ್ಞಯಾಗಾದಿಗಳನ್ನು ಮಾಡುವವರು ಅದರ ಪುಣ್ಯವಶಾತ್ ಬ್ರಹ್ಮಲೋಕವನ್ನು ಸೇರುತ್ತಾರಂತೆ. ಅಲ್ಲಿ ಎಷ್ಟೋ ವರ್ಷಗಳಿದ್ದು ಕಲ್ಪ ಮುಗಿಯುವ ವೇಳೆಗೆ ಪರಮಾತ್ಮನನ್ನು ಸೇರುತ್ತಾರಂತೆ. ಬ್ರಹ್ಮಲೋಕದಲ್ಲಿ ಇರುವಾಗಲೂ ಕೂಡ ಜೀವವು ತನ್ನ ಸ್ವಪ್ರಯತ್ನದ ಮೂಲಕ ಬ್ರಹ್ಮನ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅಲ್ಲೂ ಆತ್ಮ ವಿಚಾರವನ್ನೇ ಮಾಡುತ್ತಿರಬೇಕು. ಅಂದರೆ ಮಾತ್ರ ಅಜ್ಞಾನವನ್ನು ಕಳೆದುಕೊಂಡು ಪರಮಾತ್ಮನನ್ನು ಸೇರಲು ಸಾಧ್ಯ. ಅಲ್ಲೂ ಸರಿಯಾದ ಸಾಧನೆ ಮಾಡದಿರುವವರು ಪುನಃ ಹಿಂದೆ ಬರುತ್ತಾರೆ. ಅವರು ಪರಮಾತ್ಮನಲ್ಲಿ ಐಕ್ಯವಾಗುವುದಿಲ್ಲ. ಈ ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಶ್ರೀಕೃಷ್ಣನು ಇಲ್ಲಿ ಈ ಶ್ಲೋಕವನ್ನು ಹೇಳಿರುವುದು. ಆದರೆ ಇಲ್ಲಿ ಈ ಶರೀರದಲ್ಲಿ ಇರುವಾಗಲೇ ಆತ್ಮಸ್ವರೂಪವನ್ನು ಕಂಡುಕೊಂಡವರು ಪರಮಾತ್ಮನನ್ನೇ ಪಡೆದ ಹಾಗೆಯೇ ಅವರಿಗೆ ಪುನರ್ಜನ್ಮವಿಲ್ಲ. ಕನಸಿನಿಂದ ಎದ್ದವನಿಗೆ ಪುನಃ ಕನಸಿಗೆ ಹೋಗುವ ಸಂದರ್ಭ ಒದಗಿ ಬರುವುದಿಲ್ಲ. ಒಂದು ಸಲ ಎದ್ದ ಎಂದರೆ ಕನಸಿನ ಸುಖ ದುಃಖಗಳಿಗೆ ಅವನು ತಿಲಾಂಜಲಿ ಎತ್ತಂತೆ. ಅದನ್ನೇ ಇಲ್ಲಿ ಪರಮಾತ್ಮನು ಹೇಳುವುದು. ಒಂದು ಸಲ ಯಾರು ನನ್ನನ್ನು ತಿಳಿದುಕೊಳ್ಳುತ್ತಾರೋ ಅವರು ಮತ್ತೆ ಹುಟ್ಟುವುದಿಲ್ಲ ಎಂದು.
ಸಹಸ್ರಯುಗ ಪರ್ಯಂತಂ ಅಹರ್ಯತ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ದೇಹೋ ರಾತ್ರವಿದೋ ಜನಾಃ. ಬ್ರಹ್ಮನ ಒಂದು ಹಗಲು ಸಾವಿರಾರು ಯುಗಗಳ ಕಾಲ ಮತ್ತು ಒಂದು ರಾತ್ರಿಯು ಸಾವಿರಾರು ಯುಗಗಳ ಪರ್ಯಂತ ಎಂದು ಕಾಲಮಾನವನ್ನು ಅಳೆಯುವ ತಜ್ಞರು ಹೇಳುತ್ತಾರೆ. ವಿಜ್ಞಾನಿ ಐನ್ಸ್ಟೈನ್ನ ಸಾಪೇಕ್ಷವಾದವು ಎಲ್ಲ ವಿಜ್ಞಾನಿಗಳಿಗೂ ಸಮ್ಮತವಾದುದು. ದೇಶ ಮತ್ತು ಕಾಲ ಇವೆರಡು ಅವರವರ ಮನಸ್ಸಿನ ಕಲ್ಪನೆ ಎಂದು ಅವನು ಹೇಳಿದುದನ್ನು ಎಲ್ಲ ವಿಜ್ಞಾನಿಗಳು ಒಪ್ಪಿಕೊಂಡಿದ್ದಾರೆ. ಮನಸ್ಸು ಕದಡಿದಾಗ ಸಮಯ ಕಳೆಯುವುದೇ ಇಲ್ಲ. ಆದರೆ ಅವನಿಗೆ ಇಷ್ಟವಾದ ವಸ್ತುವಿನ ಜೊತೆ ಅವನಿದ್ದಾಗ ಅವನಿಗೆ ಸಮಯ ಹೋದುದೇ ತಿಳಿಯುವುದಿಲ್ಲ. ಇಸ್ಪೀಟು ಆಡುವವನಿಗೆ ರಾತ್ರಿ ಕೂಡ ಕಳೆದುದೇ ಗೊತ್ತಾಗುವುದಿಲ್ಲ. ಆದರೆ ಅದೇ ವ್ಯಕ್ತಿಯು ಅಶಾಂತನಾಗಿದ್ದಾಗ ಅವನಿಗೆ ಕಾಲ ಕಳೆಯುವುದೇ ಒಂದು ಸಮಸ್ಯೆಯಾಗಿ ಬಿಡುತ್ತದೆ. ನಿದ್ರೆ ಮಾಡುತ್ತಿರುವ ವ್ಯಕ್ತಿಗಂತೂ ಸಮಯದ ಪರಿವೆಯೇ ಇಲ್ಲ. ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಎರಡು ಅನುಭವಗಳ ಮಧ್ಯದ ಅಂತರವೇ ಕಾಲ. ಅನುಭವಗಳು ಜಾಸ್ತಿಯಾದಷ್ಟಕ್ಕೆ ಮಧ್ಯದ ಅಂತರಗಳು ಹೆಚ್ಚುವುದರಿಂದ ಕಾಲವು ನಿಧಾನವಾಗಿ ಚಲಿಸಿದಂತೆ ಕಾಣುವುದು. ಹಿತವಾದ ಒಂದೇ ಅನುಭವ ಎಷ್ಟು ಹೊತ್ತು ಇದ್ದರೂ ಸಮಯ ಹೋದುದೇ ತಿಳಿಯದು. ಎರಡು ಅನುಭವಗಳ ಮಧ್ಯದ ಅಂತರದಲ್ಲೇ ಸಮಯವನ್ನು ಕಂಡುಹಿಡಿಯಲು ಸಾಧ್ಯ. ಒಂದೇ ಅನುಭವದಿಂದ ಸಮಯವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ದೂರವನ್ನು ಅಳೆಯಲು ಎರಡು ಬಿಂದುಗಳ ಅವಶ್ಯಕತೆ ಇದ್ದಂತೆಯೇ ಇದು. ಈ ರೀತಿಯ ನಿಯಮವನ್ನು ಆಧರಿಸಿಕೊಂಡು ನಮ್ಮ ಋಷಿಗಳು ಮನುಷ್ಯನ ಕಾಲಗಣನೆಯೇ ಬೇರೆ, ದೇವತೆಗಳ ಕಾಲಗಣನೆಯೇ ಬೇರೆ, ದೇವಾದಿದೇವತೆಗಳ ಕಾಲಗಣನೆಯೇ ಬೇರೆ ಎಂಬುದನ್ನು ಕಂಡುಹಿಡಿದರು. ಉಪನಿಷತ್ತಿನಲ್ಲೂ ಕೂಡ ಆನಂದ ಮೀಮಾಂಸೆಯನ್ನು ಮಾಡುವಲ್ಲಿ ಮನುಷ್ಯರ ಆನಂದಕ್ಕಿಂತ ಪಿತೃಗಳ ಆನಂದ ಜಾಸ್ತಿ, ಪಿತೃಗಳ ಆನಂದಕ್ಕಿಂತ ಕರ್ಮದೇವತೆಗಳ ಆನಂದ ಜಾಸ್ತಿ ಎಂದು ಹೀಗೆ ಬ್ರಹ್ಮನ ತನಕ ಆನಂದವನ್ನು ಹೆಚ್ಚಿಸಿಕೊಂಡೇ ಹೋಗಿದ್ದಾರೆ. ಈ ಆನಂದದಲ್ಲಿ ಹೆಚ್ಚು ಕಡಿಮೆ ಏಕೆಂದರೆ ಅದು ಅವರವರ ಮನಸ್ಸಿನ ಸ್ಥಿರತೆಯನ್ನು ಅವಲಂಬಿಸಿಕೊಂಡಿರುವುದರಿಂದ. ಈ ಶ್ಲೋಕದಲ್ಲಿ ಬ್ರಹ್ಮನ ಒಂದು ಹಗಲನ್ನು 1000 ಯುಗಗಳೆಂದು, ಒಂದು ರಾತ್ರಿಯನ್ನು 1,000 ಯುಗಗಳೆಂದು ವಿವರಿಸಲಾಗಿದೆ. ಕಾಲ ಗಣನೆಯನ್ನು ಅಳೆಯಲು ತಿಳಿದಿರುವ ಋಷಿಗಳೇ ಈ ರೀತಿ ಹೇಳಿದ್ದಾರೆ ಎಂದು ಪರಮಾತ್ಮನು ಹೇಳಿದ್ದಾನೆ. 365 ದಿವಸಗಳಿಂದ ಕೂಡಿದ ನಮ್ಮ ಒಂದು ವರ್ಷವನ್ನು ಆಧರಿಸಿಕೊಂಡೇ ಬ್ರಹ್ಮನ ಒಂದು ಹಗಲನ್ನು ಇಲ್ಲಿ ನಿರ್ಧರಿಸಿರುವುದು. ಒಂದು ಯುಗವೆಂದರೆ ಅದೆಷ್ಟೋ 1000 ವರ್ಷಗಳಂತೆ. ಅಂತಹ 4 ಯುಗಗಳೆಂದರೆ ಒಂದು ಕಲ್ಪವಾಗುವುದು. ಅಂತಹ 1000 ಕಲ್ಪಗಳು ಬ್ರಹ್ಮನ ಒಂದು ಹಗಲಂತೆ. ಮನುಷ್ಯನ ಮನಸ್ಸಿಗೆ ಸರಿಯಾಗಿ ಅವನವನ ಕಾಲಗಣನೆ. ಮನುಷ್ಯನ ಮನಸ್ಸೇ ತನ್ನ ವಾಸನೆಗಳಿಗೆ ಅನುಗುಣವಾಗಿ ತನ್ನ ಪ್ರಪಂಚವನ್ನು ಸೃಷ್ಟಿಸಿಕೊಳ್ಳುತ್ತದೆ, ಕಾಪಾಡಿಕೊಳ್ಳುತ್ತದೆ ಮತ್ತು ಲಯಗೊಳಿಸುತ್ತದೆ. ಮನುಷ್ಯನ ಮನಸ್ಸು ಎದ್ದಿರುವ ತನಕ ಅವನಿಗೆ ಎಚ್ಚರ, ಅದು ಲಯವಾದ ಕೂಡಲೇ ಅವನಿಗೆ ಅದು ರಾತ್ರಿ. ಅದೇ ರೀತಿ ಬ್ರಹ್ಮನ ಮನಸ್ಸು ಎದ್ದಾಗ ಇಡೀ ಪ್ರಪಂಚದ ಸೃಷ್ಟಿಯಾಗುವುದು. ವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಃ ರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಬ್ರಹ್ಮನಿಗೆ ಹಗಲು ಆದಾಗ ಎಲ್ಲ ಚರಾಚರ ಜೀವರಾಶಿಗಳು ಅವ್ಯಕ್ತ ಪ್ರಕೃತಿಯಿಂದ ಹುಟ್ಟುವವು. ಆತನಿಗೆ ರಾತ್ರಿ ಆದಾಗ ಅವೆಲ್ಲವೂ ಅದೇ ಮೂಲ ಪ್ರಕೃತಿಯಲ್ಲಿ ಲಯವಾಗುವವು. ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಃ ರಾಗಮೇ. ಹೇ ಅರ್ಜುನ, ಈ ಭೂತ ಸಮುದಾಯವು ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಪ್ರಳಯವಾಗುತ್ತದೆ. ಈ ಶ್ಲೋಕಗಳಲ್ಲಿ ಸೃಷ್ಟಿಕರ್ತನ ಒಂದು ಹಗಲು ಮತ್ತು ಒಂದು ರಾತ್ರಿಯನ್ನು ಸಹಸ್ರ ಯುಗಗಳು ವಿವರಿಸುವ ಜೊತೆಗೆ ಜೀವರಾಶಿಗಳ ಉತ್ಪತ್ತಿ ಹಾಗೂ ಲಯವನ್ನು ವಿವರಿಸಿದ್ದಾಯಿತು. ಸೃಷ್ಟಿಕರ್ತನಿಗೆ ಹಗಲು ಆರಂಭವಾದಾಗ ಎಲ್ಲ ಜೀವರಾಶಿಗಳು ಅವ್ಯಕ್ತ ರೂಪಕ ಪ್ರಕೃತಿಯಿಂದ ಉತ್ಪತ್ತಿಯಾಗುತ್ತವೆ ಮತ್ತು ಅದೇ ರೀತಿ ಅವನಿಗೆ ರಾತ್ರಿ ಆದಾಗ ಅದೇ ಅವ್ಯಕ್ತ ಪ್ರಕೃತಿಯಲ್ಲಿ ತಮ್ಮ ನಾಮ ರೂಪಗಳನ್ನು ಕಳೆದುಕೊಳ್ಳುತ್ತವೆ. ಸೃಷ್ಟಿ ಎಂದರೆ ಹೊಸದಾಗಿ ವಸ್ತುಗಳೆಲ್ಲ ಅಸ್ತಿತ್ವಕ್ಕೆ ಬರುವುದು ಎಂದು ಸಾಮಾನ್ಯವಾಗಿ ನಾವು ತಿಳಿಯುವುದು. ತತ್ವಜ್ಞಾನದ ಪ್ರಕಾರ ಇದು ಸರಿಯಲ್ಲ.
ತತ್ವಶಾಸ್ತ್ರದಲ್ಲಿ ಸೃಷ್ಟಿ ಎನ್ನುವ ಶಬ್ದಕ್ಕೆ ಬಹಳ ಆಳವಾದ ಅರ್ಥವಿದೆ. ಒಬ್ಬ ಕುಂಬಾರನು ಮಣ್ಣಿನಿಂದ ಮಡಕೆಯನ್ನು ಸೃಷ್ಟಿಸಬಲ್ಲ, ಆದರೆ ಅದೇ ಮಣ್ಣಿನಿಂದ ಲಡ್ಡುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಮಣ್ಣಿನಿಂದ ಮಡಕೆಯನ್ನು ಸೃಷ್ಟಿಸುವುದೆಂದರೆ ಮಣ್ಣಿಗೆ ನಾಮರೂಪಗಳನ್ನು ಕೊಡುವುದು ಎಂದರ್ಥ. ಮಣ್ಣಿನ ಎಲ್ಲಾ ಗುಣಗಳು ಮಡಿಕೆಯ ಎಲ್ಲಾ ಗುಣಗಳು ಮಣ್ಣಿನಲ್ಲಿ ಅವ್ಯಕ್ತವಾಗಿರುತ್ತವೆ, ಆದರೆ ಲಡ್ಡುವಿನ ಗುಣ ಮಣ್ಣಿನಲ್ಲಿಲ್ಲ. ಆದ್ದರಿಂದ ಅವ್ಯಕ್ತವಾದ ಗುಣ ವ್ಯಕ್ತಗೊಳ್ಳುವುದನ್ನೇ ಸೃಷ್ಟಿ ಎಂದು ಹೇಳುವುದು. ಜೀವಿಸುತ್ತಿರುವ ಒಬ್ಬ ವ್ಯಕ್ತಿಯು ಭೂತಕಾಲದ ಅವನದೇ ಕರ್ಮಗಳಿಂದಾಗಿ ರೂಪವನ್ನು ಪಡೆದು ಬಂದಿರುವುದಾಗಿದೆ. ಈ ಹಿಂದಿನ ಕರ್ಮ ವಾಸನೆಗಳು ಅವ್ಯಕ್ತವಾಗಿದ್ದು ಅವನಿಗೊಂದು ರೂಪವನ್ನು ತಳೆಯಲು ಕಾರಣವಾಗಿರುವುದು ಮಾತ್ರವಲ್ಲದೆ, ಈಗ ಈ ಶರೀರದಲ್ಲೂ ಅವನ ವಿಚಾರ ಶೈಲಿಯನ್ನು ಅವುಗಳೇ ನಿಯಂತ್ರಿಸುತ್ತವೆ. ಸೃಷ್ಟಿಯಲ್ಲೂ ನಿಯಮಬದ್ಧವಾದ ಕ್ರಮವಿದೆ. ಕಪ್ಪೆಗಳ ಮೂಲಕ ಕಪ್ಪೆಗಳೇ ಹುಟ್ಟುತ್ತವೆ, ಮನುಷ್ಯರ ಮೂಲಕ ಮನುಷ್ಯರೇ ಹುಟ್ಟುತ್ತಾರೆ. ಮಾವಿನ ಬೀಜವು ಮಾವಿನ ಮರವೇ ಆಗುತ್ತದೆ. ಅದೇ ರೀತಿ ಮನುಷ್ಯನ ವಿಚಾರ ಸರಣಿಯಲ್ಲೂ ಒಂದು ಕ್ರಮಬದ್ಧವಾದ ನಿಯಮವಿದೆ. ಒಳ್ಳೆಯ ವಿಚಾರಗಳು ಒಳ್ಳೆಯ ವಿಚಾರಗಳ ಪ್ರವಾಹವನ್ನೇ ಹೆಚ್ಚಿಸುತ್ತವೆ. ಈ ವಿಚಾರಗಳು ಆಳವಾಗಿ ಮನಸ್ಸಿನಲ್ಲಿ ಬೇರೂರಿದಾಗ ಅವುಗಳು ವಾಸನೆಯ ರೂಪವನ್ನು ತಳೆಯುತ್ತವೆ. ಇಂದ್ರಿಯಗಳಿಗೆ ಗೋಚರವಾಗುವವಲ್ಲ ಇವು, ಆದರೂ ನಾನಾ ರೀತಿಯ ವಿಚಾರಗಳು ಹಾಗೂ ಕರ್ಮಗಳ ಮೂಲಕ ಇವುಗಳು ವ್ಯಕ್ತಗೊಳ್ಳುತ್ತವೆ. ವಾಸನೆಗಳಿಗೆ ಸರಿಯಾಗಿ ವಿಚಾರಗಳು, ವಿಚಾರಗಳಿಗೆ ಸರಿಯಾಗಿ ಮನಸ್ಸು, ಮನಸ್ಸಿಗೆ ಸರಿಯಾಗಿ ನಮ್ಮ ಜೀವನ. ಉದಾಹರಣೆಗಾಗಿ ಒಬ್ಬ ಡಾಕ್ಟರ್, ಒಬ್ಬ ವಕೀಲ, ಒಬ್ಬ ಭಕ್ತ ಮತ್ತು ಒಬ್ಬ ದರೋಡೆಕೋರ. ಈ 4 ಜನರು ಒಂದು ಕೋಣೆಯಲ್ಲಿ ಮಲಗಿದ್ದಾರೆ ಎಂದಿಟ್ಟುಕೊಳ್ಳೋಣ. ಮಲಗಿರುವ ಅವರನ್ನು ನೋಡುವಾಗ ಅವರ ಶರೀರದಲ್ಲಿ ಯಾವ ರೀತಿಯ ವ್ಯತ್ಯಾಸವೂ ಕಾಣುವುದಿಲ್ಲ. 4 ಶರೀರಗಳು ಉಸಿರಾಡುತ್ತಿದ್ದು ಮಾಂಸಖಂಡಗಳಿಂದ ತುಂಬಿರುತ್ತವೆ. ವಕೀಲನು ದರೋಡೆಕೋರನಿಗಿಂತ ಬೇರೆ ಕಾಣುವುದಿಲ್ಲ, ಅಥವಾ ಭಕ್ತನು ಡಾಕ್ಟರಿಗಿಂತ ವಿಶಿಷ್ಟವಾಗಿ ಕಾಣುವುದಿಲ್ಲ. ಇದರ ಅರ್ಥ ಅವರಲ್ಲಿ ಆ ಗುಣಗಳು ಇಲ್ಲವೆಂದಲ್ಲ, ಪ್ರತಿಯೊಬ್ಬನಲ್ಲೂ ಅವನವನ ಗುಣಗಳು ಅವ್ಯಕ್ತವಾಗಿ ಇವೆ. ಅವರು ಎದ್ದ ಕೂಡಲೇ ಈ ಅವ್ಯಕ್ತವಾಗಿರುವ ಗುಣಗಳು ವ್ಯಕ್ತಗೊಳ್ಳುತ್ತವೆ. ಮಲಗಿರುವ ತನಕ ಅವರೆಲ್ಲರ ಗುಣಗಳು ಬೀಜ ರೂಪದಲ್ಲಿದ್ದು ಈಗ ಅವುಗಳು ವ್ಯಕ್ತಗೊಂಡಿವೆ. ತತ್ವಶಾಸ್ತ್ರದ ಪ್ರಕಾರ ಇದನ್ನೇ ಸೃಷ್ಟಿ ಎಂದು ಹೇಳುವುದು. ಹೀಗೆ ಸೃಷ್ಟಿ ಎಂದರೇನು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡ ಮೇಲೆ ಇಡೀ ಪ್ರಪಂಚದ ಸೃಷ್ಟಿ ಹಾಗೂ ಪ್ರಳಯವನ್ನು ತಿಳಿಯುವಲ್ಲಿ ಕಷ್ಟವಾಗದು. ಸೃಷ್ಟಿಕರ್ತನಾದ ಬ್ರಹ್ಮನು ಅವನು ಎದ್ದ ಕೂಡಲೇ ಸಮಷ್ಟಿ ಮನಸ್ಸು ಅವ್ಯಕ್ತವಾಗಿದ್ದ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿಸುತ್ತದೆ. ಅದೇ ರೀತಿ ಅವನಿಗೆ ರಾತ್ರಿಯಾದ ಕೂಡಲೇ ಅವೆಲ್ಲವೂ ಅವನಲ್ಲೇ ಪ್ರಳಯವಾಗುವವು. ಪರಮಾತ್ಮನು ಇಲ್ಲಿ ಅದೇ ಭೂತರಾಶಿಯನ್ನು ಮತ್ತೆ ಹೊರಗೆಡಹುತ್ತೇನೆ ಎಂದು ಹೇಳಿದುದರಲ್ಲಿ ಬಹಳ ಅರ್ಥವಿದೆ. ನಮ್ಮ ಸ್ವಂತ ಜೀವನದ ಅನುಭವವನ್ನು ವಿಶ್ಲೇಷಿಸಿದಾಗ ಅದು ಸರಿಯಾಗಿ ಅರ್ಥವಾಗುವುದು. ನಾವೆಲ್ಲರೂ ನಮ್ಮ ವಾಸನೆಗಳಿಗೆ ದಾಸರಾಗಿ ಅವಶರಾಗಿ ವರ್ತಿಸುವುದು ನಮಗೆಲ್ಲ ತಿಳಿದ ವಿಷಯವೇ. ದುರಾಚಾರಿಯು, ದುಷ್ಕರ್ಮಿಯು ರಾತ್ರಿ ಬೆಳಗಾಗುವುದರೊಳಗೆ ಸದಾಚಾರಿಯಾಗಿ ಪರಿವರ್ತನೆಗೊಂಡು ಸಂತನಾಗಲು ಸಾಧ್ಯವೇ ಇಲ್ಲ. ಯಾವ ಗುರುವಿಗೂ ಕೂಡ ತನ್ನ ಶಿಷ್ಯನನ್ನು ಹೀಗೆ ನಿಮಿಷ ಮಾತ್ರದಲ್ಲಿ ಪರಿವರ್ತಿಸಲು ಸಾಧ್ಯವಿಲ್ಲ. ವಿದ್ಯಾರ್ಥಿಯಲ್ಲೇ ಅಂತಹ ಒಳ್ಳೆಯ ಗುಣಗಳು ಅವ್ಯಕ್ತವಾಗಿರುವುದಾದರೆ ಆಗ ಗುರುವು ಅಂತಹ ಶಿಷ್ಯನನ್ನು ಬಹಳ ಸುಲಭದಿಂದ ಪರಿವರ್ತನೆಗೊಳಿಸುವನು. ಯಾರಾದರೂ ಈ ಹಿಂದೆ ಅತ್ಯಂತ ದುರಾಚಾರಿಯಾದ ಒಬ್ಬ ಶಿಷ್ಯನನ್ನು ರಾತ್ರಿ ಹಗಲಾಗುವುದರೊಳಗೆ ಸದಾಚಾರ ಸಂಪನ್ನನಾಗಿ ಪರಿವರ್ತನೆಗೊಳಿಸಿದ ಎಂದು ಸುಮ್ಮನೆ ವಾದಕ್ಕಾದರೂ ಹೇಳುವುದಾದರೆ ಅದರ ಅರ್ಥವೇನಾಗುತ್ತದೆ ಎಂದರೆ, ಐಂದ್ರಜಾಲಿಕನೊಬ್ಬನು ಮಣ್ಣಿನಿಂದ ಲಡ್ಡುಗಳನ್ನು ತಯಾರಿಸಿದ ಎಂಬಂತಾಗುತ್ತದೆ. ಇದು ಸಾಧ್ಯವಿಲ್ಲ ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ವಿಷಯ. ಅದೇ ರೀತಿ ಬುದ್ಧಿವಂತ ವ್ಯಕ್ತಿಗಳು, ಭಗವದ್ಗೀತೆಯಲ್ಲಿ ಸ್ವಲ್ಪವಾದರೂ ಶ್ರದ್ಧೆಯುಳ್ಳವರು ಇಂತಹ ಕಟ್ಟು ಕಥೆಗಳಿಗೆಲ್ಲ ಬಲಿ ಬೀಳರು. ಇಂತಹ ಕಥೆಗಳೆಲ್ಲ ಭಕ್ತರಿಂದ ಅವರ ಗುರುಗಳನ್ನು ಹೊಗಳುವುದಕ್ಕಾಗಿ ನೇಯಲ್ಪಟ್ಟ ಕಥೆಗಳು. ಹಿಂದೆ ಇದ್ದ ಜೀವರಾಶಿಗಳೇ ಮತ್ತೆ ಮತ್ತೆ ಹುಟ್ಟುತ್ತಿರುವವು ಎಂದು ಕೃಷ್ಣನು ಹೇಳಿದಾಗ ಇದನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟೇನು ಕಷ್ಟದ ವಿಷಯವಲ್ಲ. ಹಿಂದಿನ ನಮ್ಮ ವಾಸನೆಯೇ ಇಂದಿನ ನಮ್ಮ ಅವಸ್ಥೆಗೆ ಕಾರಣವಾಗಿರುವುದು. ನಮ್ಮ ಭೂತಕಾಲದ ಕರ್ಮಗಳಿಗೆ ಅನುಗುಣವಾಗಿಯೇ ನಮ್ಮ ಇಂದಿನ ಜೀವನ. ಬುದ್ಧಿಯು ಕರ್ಮಾನುಸಾರಣಿಯಾದುದು. ನಮ್ಮ ಕರ್ಮವು ನಮ್ಮ ನೆರಳಿನಂತೆ ಹಿಂಬಾಲಿಸುತ್ತದೆ. ಅದು ನಾವು ವಿಷಯದಲ್ಲೇ ಆಸಕ್ತಿಯುಳ್ಳವರಾದರೆ ನಮ್ಮನ್ನು ಅವುಗಳ ದಾಸರನ್ನಾಗಿ ಮಾಡುತ್ತವೆ. ಆದರೆ
ಅದರ ಬದಲು ನಾವು ಅಂತರ್ಮುಖಿಗಳಾಗುವುದಾದರೆ ಅದೇ ಕರ್ಮವು ನಮ್ಮನ್ನು ಮುಕ್ತಗೊಳಿಸುತ್ತದೆ. ಶರೀರವನ್ನು ಬಿಟ್ಟ ಮೇಲೆ ನಮ್ಮ ಮನಸ್ಸು ಬುದ್ಧಿಯಲ್ಲಿ ನಮ್ಮ ಕರ್ಮ ವಾಸನೆಗಳು ಹಾಗೆಯೇ ಉಳಿಯುತ್ತವೆ. ಆ ಸೂಕ್ಷ್ಮ ಶರೀರವು ಇನ್ನೊಂದು ಸ್ಥೂಲ ಶರೀರವನ್ನು ಪಡೆದಾಗ ಅದೇ ವಾಸನೆಗಳನ್ನು ತೆಗೆದುಕೊಂಡು ಬರುತ್ತದೆ. ಇದು ಸೃಷ್ಟಿಯ ಸಾರ್ವಭೌಮಿಕ ನಿಯಮ. ಒಬ್ಬ ಪಿಟೀಲು ನುಡಿಸುವವನು ಅವ್ಯಕ್ತವಾಗಿ ತನ್ನಲ್ಲಿರುವ ವಿದ್ಯೆಯನ್ನು ಅದನ್ನು ನುಡಿಸುವ ಮೂಲಕ ವ್ಯಕ್ತಗೊಳಿಸುತ್ತಾನೆ. ಅವನು ನುಡಿಸುವುದನ್ನು ನಿಲ್ಲಿಸಿ ಆ ಪಿಟೀಲನ್ನು ದೂರವಿಟ್ಟಾಗ ಅವನ ವಿದ್ಯೆಯು ಅವ್ಯಕ್ತವಾಗಿಯೇ ಉಳಿಯುತ್ತದೆ. ಹೀಗೆ ಬೀಜ ರೂಪದಲ್ಲಿರುವ ಎಲ್ಲಾ ಅವ್ಯಕ್ತ ಜೀವರಾಶಿಗಳು ಸಮಯ ಬಂದಾಗ ವ್ಯಕ್ತಗೊಳ್ಳುತ್ತವೆ. ಈ ಉತ್ಪತ್ತಿ, ಸ್ಥಿತಿ, ಲಯ ಎಂಬ ಬದಲಾವಣೆಗಳು ನಡೆಯಬೇಕಾದರೆ ಬದಲಾಗದ ಒಂದು ಅಧಿಷ್ಠಾನವು ಇರಲೇಬೇಕು. ಅದು ಯಾವುದು ಎಂದರೆ ಪರಸ್ತಸ್ಮಾತ್ತು ಭಾವೋನ್ಯ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಈ ಅವ್ಯಕ್ತ ಪ್ರಕೃತಿಗಿಂತ ವಿಲಕ್ಷಣವೂ ಶ್ರೇಷ್ಠವೂ ಸನಾತನವೂ ಆದ ಬ್ರಹ್ಮ ತತ್ವವು ಇದೆ. ಅದು ನಾಶವಾಗುವ ಸಮಸ್ತ ಭೂತಗಳಲ್ಲಿ ಇದ್ದರೂ ತಾನು ಅವಿನಾಶಿ. ಶಾಲೆಯ ಒಂದು ತರಗತಿಯಲ್ಲಿ ಒಂದೇ ಕರಿ ಹಲಗೆಯ ಮೇಲೆ ಅನೇಕ ಉಪಾಧ್ಯಾಯರುಗಳು ಬರೆಯುತ್ತಾರೆ. ಗಣಿತದ ಉಪಾಧ್ಯಾಯರು ಬರೆದಿರುವ ಅಂಕೆ ಸಂಖ್ಯೆಗಳನ್ನೆಲ್ಲ ಪೂರ್ತಿ ಒರೆಸಿ ಭೂಗೋಳವನ್ನು ಕಲಿಸುವ ಉಪಾಧ್ಯಾಯರು ಭೂಪಟವನ್ನು ಬಿಡಿಸುತ್ತಾರೆ. ರಸಾಯನ ಶಾಸ್ತ್ರವನ್ನು ಕಲಿಸುವ ಉಪಾಧ್ಯಾಯರು ಬಂದಾಗ ಭೂಪಟವನ್ನು ಅಳಿಸಿ ರಸಾಯನ ಶಾಸ್ತ್ರದ ನಿಯಮಗಳನ್ನು ಬರೆಯುತ್ತಾರೆ. ಇತಿಹಾಸವನ್ನು ಕಲಿಸುವ ಉಪಾಧ್ಯಾಯರು ತರಗತಿಗೆ ಬಂದಾಕ್ಷಣ ಕರಿಹಲಗೆಯನ್ನು ಪೂರ್ತಿ ಒರೆಸಿಬಿಟ್ಟು ರಾಜಮಹಾರಾಜರು ಆಳಿದ ಕಾಲವನ್ನು ಬರೆಯುತ್ತಾರೆ. ಪ್ರತಿಯೊಬ್ಬ ಉಪಾಧ್ಯಾಯನು ಆ ಕರಿಹಲಗೆಯ ಮೇಲೆ ಬರೆದಿದ್ದಾನೆ. ಕರಿಹಲಗೆ ಒಂದೇ, ಅದು ಬದಲಾವಣೆ ಆಗಲಿಲ್ಲ. ಅದೇ ರೀತಿ ಇಡೀ ಪ್ರಪಂಚದ ಸೃಷ್ಟಿ, ಸ್ಥಿತಿ ಮತ್ತು ಲಯ ಇವು ಮೂರು ಬದಲಾವಣೆಗಳು ಬದಲಾಗದ ಯಾವುದೋ ಒಂದು ಅಧಿಷ್ಠಾನದಿಂದಾಗಿ ನಡೆಯಲು ಸಾಧ್ಯ. ಆ ಶಕ್ತಿಯು ಅವಿನಾಶಿಯಾದ ತತ್ವ ಎಂದು ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ನಾಶವಾಗುವ ಭೂತಗಳಲ್ಲಿ ಅದು ಇದ್ದರೂ ಅದು ಅವಿನಾಶಿಯಾದ ತತ್ವ. ಅದೇ ತರಗತಿಯಲ್ಲಿ ಸಂಜೆ ಹೊತ್ತು ಉಪಾಧ್ಯಾಯರು ಮತ್ತು ಹುಡುಗರು ತರಗತಿಯನ್ನು ಬಿಟ್ಟು ಹೋದ ಮೇಲೂ ಆ ಕರಿಹಲಗೆಯು ಬದಲಾಗದೆ ಹಾಗೆಯೇ ಇರುತ್ತದೆ. ಅದೇ ರೀತಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವು ಅವ್ಯಕ್ತ ಸ್ವರೂಪವಾಗಿದ್ದು, ಅರ್ಥಾತ್ ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಗಳಿಗೆ ಅಗೋಚರವಾಗಿದ್ದು, ಶರೀರ, ಮನಸ್ಸು, ಬುದ್ಧಿಗಳೆಂಬ ನಾಶವುಳ್ಳ ಸ್ವರೂಪದ ಈ ಉಪಾಧಿಯಲ್ಲಿ ಇದ್ದರೂ ಅದು ಅವಿನಾಶಿ. ಅವ್ಯಕ್ತ ಪ್ರಕೃತಿಯು ವ್ಯಕ್ತವಾಗಿರುವ ಜೀವರಾಶಿಗಳಿಗೆ ಕಾರಣವಾಗಿರುವುದು. ವೇದಾಂತದಲ್ಲಿ ಇದನ್ನೇ ಅವಿದ್ಯಾ ಎಂದು ಕರೆಯುವುದು ಉಂಟು. ಆ ಅವಿದ್ಯೆಯು ಯಾವುದೇ ಒಂದು ಇರುವ ವಸ್ತುವಿನ ಬಗ್ಗೆ ಆಗಿರಬೇಕು. ಇಲ್ಲದ ವಸ್ತುವಿನ ಬಗ್ಗೆ ಅವಿದ್ಯೆ ಇರಲು ಸಾಧ್ಯವಿಲ್ಲ. ನನ್ನ ಬಾಲದ ಬಗ್ಗೆ ನನಗೆ ಅವಿದ್ಯೆ ಇಲ್ಲ, ಏಕೆಂದರೆ ನನಗೆ ಬಾಲವೇ ಇಲ್ಲ. ಇದರ ಅರ್ಥ ನನಗೆ ತಿಳಿಯದ ಯಾವುದೋ ಒಂದು ವಸ್ತು ಇರಲೇಬೇಕೆಂದಾಯಿತು. ಇದೇ ಪ್ರಪಂಚದ ಸೃಷ್ಟಿ. ಇದೇ ಪ್ರಪಂಚದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳೆಂಬ ಬದಲಾವಣೆಗೆ ಕರಿಹಲಗೆಯಂತೆ ಬದಲಾಗದಿರುವ ಆಧಾರ ಶಕ್ತಿ. ಈ ಆಧಾರ ಶಕ್ತಿಯ ಬಗ್ಗೆ ನಮಗೆ ತಿಳಿಯದಿರುವುದನ್ನೇ ವೇದಾಂತದಲ್ಲಿ ಅವಿದ್ಯಾ ಎಂದು ಕರೆದಿರುವುದು. ಈ ಅವಿದ್ಯೆಯೇ ಬಹುರೂಪ ಪ್ರಪಂಚದ ಸೃಷ್ಟಿಗೆ ಕಾರಣ. ಅಧಿಷ್ಠಾನವಾದ ಆತ್ಮವಸ್ತು ಈ ಅವಿದ್ಯೆಯನ್ನು ದಾಟಿರುವ ಶಕ್ತಿ. ಈ ಅವ್ಯಕ್ತ ವಸ್ತುವೇ ಪರಮಾತ್ಮನೋ ಅಥವಾ ಅದಕ್ಕಿಂತ ಪರಮಗತಿ ಎನಿಸಿಕೊಳ್ಳುವಂತಹುದು ಇನ್ನೇನಾದರೂ ಇದೆಯೋ ಎಂದರೆ ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಇದನ್ನೇ ಅವ್ಯಕ್ತವೆಂದು, ಅಕ್ಷರವೆಂದು, ಪರಮಗತಿಯೆಂದು ಹೇಳುವುದು. ಯಾವುದನ್ನು ಸೇರಿದವರು ಪುನಃ ಸಂಸಾರಕ್ಕೆ ಹಿಂತಿರುಗಿ ಬರುವುದಿಲ್ಲವೋ ಅದು ನಾನಿರುವ ಸ್ಥಳ. ಹಿಂದಿನ ಶ್ಲೋಕದಲ್ಲಿ ಯಾವ ವಸ್ತುವನ್ನು ಅವ್ಯಕ್ತವೆಂದು, ಅಕ್ಷರವೆಂದು ಮತ್ತು ಸನಾತನವೆಂದು ವಿವರಿಸಲಾಗಿತ್ತೋ ಅದನ್ನೇ ಇಲ್ಲಿ ಪರಮಗತಿ ಎಂದು ಹೇಳಲಾಗಿದೆ. ಪರಬ್ರಹ್ಮನನ್ನು ಅಕ್ಷರ ಸ್ವರೂಪನು ಎಂದು ಈ ಹಿಂದೆಯೇ ವಿವರಿಸಲಾಗಿತ್ತು. ಧ್ಯಾನದ ಸ್ಥಿತಿಯಲ್ಲಿ ಇದೇ ಪರಬ್ರಹ್ಮನನ್ನು ಓಂಕಾರ ಶಬ್ದದ ಮೂಲಕ ಉಚ್ಚರಿಸುತ್ತಿರಬೇಕು ಎಂಬುದನ್ನು ನಾವು ನೋಡಿದ್ದಾಯಿತು. ಇದೇ ಜಗತ್ತಿಗೆ ಅಧಿಷ್ಠಾನವಾದ ಶಕ್ತಿ.
ಅವ್ಯಕ್ತವಾದ ಮೂಲ ಪ್ರಕೃತಿಗೆ ಜಗತ್ತನ್ನು ಸೃಷ್ಟಿಸುವ ಶಕ್ತಿಯನ್ನು ಪ್ರದಾನ ಮಾಡುವುದು ಇದೇ ಬ್ರಹ್ಮವಸ್ತು. ಈ ಬ್ರಹ್ಮವಸ್ತುವನ್ನು ಪಡೆಯುವುದೆಂದರೆ ಮಾಯೆಯನ್ನು ದಾಟಿದ ಹಾಗೆ, ಅರ್ಥಾತ್ ಸಂಸಾರವನ್ನು ದಾಟಿದ ಹಾಗೆ. ಆದುದರಿಂದಲೇ ಇದನ್ನು ಪರಮಗತಿ ಎಂದು ಇಲ್ಲಿ ಹೇಳಿರುವುದು. ಮನಸ್ಸು ಬುದ್ಧಿಯು ಆತ್ಮನಲ್ಲಿ ನಿಲ್ಲುವುದನ್ನೇ ಮೋಕ್ಷ ಎಂದು, ಅದೇ ಮನಸ್ಸು ಬುದ್ಧಿಯು ವಿಷಯಗಳತ್ತ ಓಡುವುದಾದರೆ ಸಂಸಾರವೆಂದು ಹೇಳುವುದು. ಆತ್ಮನನ್ನು ತಿಳಿಯುವ ಮೂಲಕ ನನಗೆ ಜನನ ಮರಣಗಳ ಬಂಧನ ಇದ್ದದ್ದೇ, ಮರಣ ಎಂದರೆ ನಾವು ಇಲ್ಲದೆ ಹೋಗುವುದು ಅಲ್ಲ, ವ್ಯಕ್ತರೂಪದಲ್ಲಿರುವ ನಾವು ಅವ್ಯಕ್ತವಾದ ವಾಸನಾರೂಪದಲ್ಲಿ ಮರಣಾನಂತರವೂ ಇರುತ್ತೇವೆ, ಪುನಃ ಒಂದು ರೂಪವನ್ನು ಪಡೆದು ಎಲ್ಲೋ ಇನ್ನೊಂದು ಕಡೆ ವ್ಯಕ್ತಗೊಳ್ಳುತ್ತೇವೆ. ಜನನ ಮರಣಗಳೆಂಬ ಚಕ್ರದಿಂದ ತಪ್ಪಿಸಿಕೊಳ್ಳಬೇಕಾದರೆ ಆತ್ಮನನ್ನು ತಿಳಿಯುವುದೊಂದೇ ಮಾರ್ಗ. ಇಂದಿನ ಕಾಲದ ಎಷ್ಟೋ ಯುವಕರು ಈ ಪ್ರಶ್ನೆಯನ್ನು ಕೇಳುವುದುಂಟು. ಆತ್ಮನನ್ನು ತಿಳಿದ ನಂತರ ಪುನರ್ಜನ್ಮವಿಲ್ಲ ಏಕೆ ಎಂದು. ಪ್ರಶ್ನೆಯು ಪ್ರಶ್ನೆಯಾಗಿ ಕಂಡುಬಂದರೂ ಅದರಲ್ಲಿ ಏನೇನೂ ಹುರುಳಿಲ್ಲ. ಏಕೆಂದರೆ ಯಾವುದಾದರೊಂದು ಆಗಿ ಹೋದ ಘಟನೆಗೆ ಇದು ಏಕೆ ಹೀಗಾಯಿತು ಎಂದು ಕೇಳುವುದು ಸಹಜ. ಆಗದ ಘಟನೆಗೆ ಅದು ಏಕೆ ಆಗಲಿಲ್ಲ ಎಂದು ಕೇಳುವ ಕ್ರಮವಿಲ್ಲ. ಉದಾಹರಣೆಗೆ, ನೀವೇಕೆ ಆಸ್ಪತ್ರೆಗೆ ಹೋಗಲಿಲ್ಲ ಎಂದು ಯಾರೂ ಕೇಳುವ ಹಾಗಿಲ್ಲ. ಆದರೆ ಬುದ್ಧಿವಂತನಿಗೂ ಕೂಡ ನಾನು ಏಕೆ ಆಸ್ಪತ್ರೆಗೆ ಹೋಗಿ ಬಂದೆ ಎಂದು ಕೇಳುವ ಹಕ್ಕಿದೆ. ಇದೇ ರೀತಿ ಪರಮಾತ್ಮನು ಏಕೆ ಸಂಸಾರಿಯಾದ ಎಂದು ನಾವು ಕೇಳಬಹುದಲ್ಲವೇ? ಏಕೆ ಸಂಸಾರಿಯಾದ ಎಂದು ಕೇಳಬಹುದಲ್ಲದೆ ಪರಮಾತ್ಮನು ಪುನಃ ಏಕೆ ಸಂಸಾರಿಯಾಗಬಾರದು ಎಂದು ಕೇಳುವ ಹಾಗಿಲ್ಲ. ಈ ಪ್ರಶ್ನೆಯು ಕೇವಲ ತಲಹರಟೆಯಾಗುವುದು. ಸಣ್ಣ ಹುಡುಗಿಗೆ ಮದುವೆ ಎಂದರೇನು ಎಂಬುದರ ಬಗ್ಗೆ ದೊಡ್ಡವರು ಎಷ್ಟು ವಿವರಿಸಿದರೂ ಅರ್ಥವಾಗದು. ಆದರೆ ಅದೇ ಹುಡುಗಿಗೆ ಮದುವೆಯಾದ ಮೇಲೆ ಅವಳಿಗೆ ಅದರ ಅನುಭವವಾಗುತ್ತದೆ. ಅದೇ ರೀತಿ ಆರಂಭದ ಸಾಧಕನಿಗೆ ಪರಮ ಪದವನ್ನು ಮತ್ತು ಅದನ್ನು ಪಡೆಯುವುದರಿಂದ ಸಿಗುವ ಆನಂದವನ್ನು ಎಷ್ಟು ವಿವರಿಸಿದರೂ ಅರ್ಥವಾಗದು. ಆ ಪೂರ್ಣ ಸ್ಥಿತಿಯನ್ನು ಗ್ರಹಿಸುವಷ್ಟು ವಿಶಾಲವಾಗಿ ಅವರ ಮನಸ್ಸು ಬುದ್ಧಿಯು ಇನ್ನೂ ಬೆಳೆದಿರುವುದಿಲ್ಲ. ಮನಸ್ಸು ಬುದ್ಧಿ ವಿಶಾಲವಾದಂತೆ ಅದು ತನ್ನ ಅನಾತ್ಮನೊಡನಿರುವ ಸಂಬಂಧವನ್ನು ಬಿಟ್ಟು ಬಿಟ್ಟಂತೆ ಆತ್ಮನಲ್ಲೇ ಅದು ನೆಲೆಯಾಗುವುದು. ಒಂದು ಸಲ ಹೀಗೆ ಅದು ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಕಳಚಿಕೊಂಡು ಆತ್ಮನಲ್ಲೇ ನೆಲೆ ನಿಲ್ಲುವುದಾದರೆ ಆಗ ಆ ಮನಸ್ಸು ಬುದ್ಧಿಗೆ ಮೋಕ್ಷ ಎಂದರೇನು ಎನ್ನುವ ಅನುಭವವಾಗುವುದು. ಕನಸಿನಿಂದ ಎದ್ದ ಮೇಲೆ ತಾನೇ ನಾವು ಕನಸನ್ನು ಸುಳ್ಳು ಎಂದು ಹೇಳುವುದು. ಕನಸು ಕಾಣುತ್ತಿರುವ ತನಕ ಕನಸಿನ ಮಿಥ್ಯತ್ವದ ಬಗ್ಗೆ ನಮಗೆ ಅರಿವಾಗುವುದಿಲ್ಲ. ಅದೇ ರೀತಿ ಒಂದು ಸಲ ಆತ್ಮನ ಬೆಳಕಿಗೆ ಎದ್ದು ಬರುವುದಾದರೆ ಪರಮಪದ ಎಂದರೇನು ಎಂಬುದರ ಅರಿವಾಗುವುದು. ಆತ್ಮನಿರುವ ಈ ಸ್ಥಾನವನ್ನೇ ವ್ಯಾಸ ಮಹರ್ಷಿಗಳು ಇಲ್ಲಿ ಪರಮಾತ್ಮನಿರುವ ಸ್ಥಾನ ಎಂದು ವರ್ಣಿಸಿರುವುದು. ಪರಮಾತ್ಮ ಕೃಷ್ಣನೇ ಆತ್ಮಸ್ವರೂಪವಾಗಿ ನಮ್ಮೆಲ್ಲರ ಬುದ್ಧಿಯನ್ನು ಬೆಳಗುವ ಶಕ್ತಿ. ಮುಂದಿನ ಶ್ಲೋಕದಲ್ಲಿ ಈ ಪರಮಪುರುಷನನ್ನು ಪಡೆಯುವ ವಿಧಾನವನ್ನು ವಿವರಿಸಿದೆ. ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹೇ ಪಾರ್ಥ, ಎಲ್ಲ ಜೀವರಾಶಿಗಳು ಯಾರಲ್ಲಿ ಇರುವವೋ ಮತ್ತು ಯಾರು ಈ ಚರಾಚರ ಪ್ರಪಂಚವನ್ನು ವ್ಯಾಪಿಸಿದ್ದಾನೋ ಆ ಪರಮ ಪುರುಷನನ್ನು ಅನನ್ಯ ಭಕ್ತಿಯಿಂದ ಮಾತ್ರ ಪಡೆಯಲು ಸಾಧ್ಯ. ಶ್ರೀಕೃಷ್ಣನು ತನ್ನನ್ನು ಪಡೆಯುವ ವಿಧಾನವನ್ನು ಇಲ್ಲಿ ವಿವರಿಸಿದ್ದಾನೆ. ಅನನ್ಯ ಭಕ್ತಿಯ ಮೂಲಕ ಮಾತ್ರ ತನ್ನನ್ನು ಅರ್ಥಾತ್ ಆ ಪರಮ ಪುರುಷನನ್ನು ಪಡೆಯಲು ಸಾಧ್ಯ ಎಂಬುದಾಗಿ ಒತ್ತಿ ಹೇಳುತ್ತಾನೆ. ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳ ತಾದಾತ್ಮ್ಯವನ್ನು ಬಿಟ್ಟು ಆತ್ಮನಲ್ಲಿ ನೆಲೆಗೊಳ್ಳುವುದನ್ನೇ ಅನನ್ಯ ಭಕ್ತಿ ಎಂದು ಕರೆದಿರುವುದು. ಅನಾತ್ಮಗಳ ಮೇಲಿನ ತಾದಾತ್ಮ್ಯವನ್ನು ಬಿಡಬೇಕಾದರೆ ಮನಸ್ಸು ಬುದ್ಧಿಯು ಆತ್ಮನಲ್ಲೇ ನಿಲ್ಲುವ ಸಾಧನೆಯನ್ನು ಮಾಡಬೇಕು. ಹೀಗೆ ನಿರಂತರ ಸಾಧನೆ ಮಾಡುತ್ತಾ ಮನಸ್ಸು ಬುದ್ಧಿಯು ಪೂರ್ಣ ರೀತಿಯಲ್ಲಿ ಆತ್ಮನಲ್ಲಿ ನಿಲ್ಲುವುದಾದರೆ, ಸ್ವಲ್ಪವೂ ವಿಷಯಗಳ ಚಿಂತನೆ ಮಾಡದಿರುವುದಾದರೆ ಆಗ ಅದು ಅನನ್ಯ ಭಕ್ತಿ ಎನಿಸುವುದು. ಆತ್ಮನನ್ನು ತಿಳಿಯುವುದೆಂದರೆ ಪರಮಾತ್ಮನನ್ನೇ ತಿಳಿದ ಹಾಗೆ. ಯಾವ ಪರಮಾತ್ಮನು ಎಲ್ಲ ಜೀವರಾಶಿಗಳ ಹೃದಯವನ್ನೂ ಹೊಕ್ಕಿರುವನು ಅವನೇ ಜಗತ್ತಿಗೆ ಅಧಿಷ್ಠಾನವಾದ ಶಕ್ತಿಯೂ ಕೂಡ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ. ಎಲ್ಲ ಮಣ್ಣಿನ ಮಡಕೆಗಳಲ್ಲೂ ಒಂದೇ ಮಣ್ಣು ಆವರಿಸಿರುವುದು. ಅದೇ ರೀತಿ ಎಲ್ಲ ತೆರೆಗಳನ್ನು ಒಂದೇ ಸಮುದ್ರವು ವ್ಯಾಪಿಸಿರುವುದು. ಎಲ್ಲ ತೆರೆಗಳ ಹೃದಯದಲ್ಲಿಯೂ
ಅದೇ ಸರ್ವವ್ಯಾಪಕವಾದಂತಹ ಸಮುದ್ರ, ಪರಮ ಪುರುಷಾಖ್ಯನಾದಂತಹ ಬ್ರಹ್ಮನೇ ಅವ್ಯಕ್ತ ರೂಪವಾದ ಮಾಯೆಗೆ ಅಧಿಷ್ಠಾನ ಶಕ್ತಿ. ಮಾಯೆಯೇ ಪರಬ್ರಹ್ಮನನ್ನು ಆಶ್ರಯಿಸಿಕೊಂಡು ಸಕಲ ಪ್ರಪಂಚವನ್ನು ಸೃಷ್ಟಿಸುತ್ತದೆ. ಶುದ್ಧ ಬ್ರಹ್ಮನೇ ಮಾಯೆಯ ಸಂಬಂಧದಿಂದಾಗಿ ಬಹುರೂಪ ಪ್ರಪಂಚದಲ್ಲಿ ತೋರುವುದು. ಆತ್ಮನ ಸ್ವರೂಪವನ್ನು ಪಡೆಯಬೇಕಾದರೆ ಈ ಮಾಯೆಯನ್ನು ದಾಟಬೇಕು. ಅಜ್ಞಾನವನ್ನು ನೀಗಿಸಿಕೊಂಡು ಆತ್ಮನನ್ನು ತಿಳಿದವನು ಜಗದ್ವ್ಯಾಪಕನಾದ ಪರಬ್ರಹ್ಮನನ್ನು ತಿಳಿದ ಹಾಗೆ ಮತ್ತೆ ಅವನಿಗೆ ಸಂಸಾರದ ಭಯವಿಲ್ಲ. ಆತ್ಮನನ್ನು ಸೇರುವ ದಾರಿಯನ್ನು ತಿಳಿಸಿದ ನಂತರ ಈಗ ಮುಂದಿನ ಶ್ಲೋಕದಲ್ಲಿ ಸಾಧಕರಿಗೆ ಸತ್ತ ಮೇಲೆ ಸಿಗುವ 2 ರೀತಿಯ ಗತಿಗಳನ್ನು ಶ್ರೀಕೃಷ್ಣನು ಹೇಳುತ್ತಾನೆ. ಕೆಲವರು ಹೋಗಿ ಹಿಂದೆ ಬರುತ್ತಾರೆ, ಮತ್ತೆ ಕೆಲವರು ಹೋದವರು ಹಿಂದೆ ಬರುವುದಿಲ್ಲ. ಆ 2 ಗತಿಗಳು ಯಾವುವು ಎಂದರೆ, ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂಚೈವ ಯೋಗಿನಃ ಪ್ರಯಾತಾಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹೇ ಭರತರ್ಷಭ, ಸಾಧಕರಾದವರು ಯಾವಾಗ ಸತ್ತರೆ ಹಿಂದೆ ಬರುವ ಮತ್ತೆ ಹಿಂದೆ ಬಾರದ 2 ಗತಿಗಳನ್ನು ನಿನಗೆ ಹೇಳುತ್ತೇನೆ. ಪ್ರೇಯಸ್ಸು ಹಾಗೂ ಶ್ರೇಯಸ್ಸು ಎಂಬ 2 ರೀತಿಯಲ್ಲಿ ಜನರ ಜೀವನ ಕ್ರಮವಿದೆ ಎಂಬುದನ್ನು ನಾವು ಈ ಹಿಂದೆಯೇ ನೋಡಿದ್ದೇವೆ. ಮನಸ್ಸಿಗೆ ಬಂದಂತೆ ಜೀವಿಸುತ್ತಿದ್ದು ವಿಷಯ ಪ್ರಪಂಚದಿಂದ ತೃಪ್ತಿ ಪಡೆಯಲು ಇಚ್ಛಿಸುವವನು ಪ್ರೇಯೋ ಮಾರ್ಗವನ್ನು ಅನುಸರಿಸುತ್ತಿರುವನು. ಸಂಯಮದ ಜೀವನವನ್ನು ನಡೆಸುತ್ತಾ ಆತ್ಮನನ್ನು ತಿಳಿದುಕೊಳ್ಳಬೇಕೆಂದು ಇಚ್ಛಿಸುವವನು ಶ್ರೇಯೋ ಮಾರ್ಗವನ್ನು ಅನುಸರಿಸುತ್ತಿರುವವನು. ಈ 2 ಮಾರ್ಗಗಳು ಉತ್ತರ ಧ್ರುವ ದಕ್ಷಿಣ ಧ್ರುವಗಳಿದ್ದಂತೆ. ಪ್ರೇಯೋ ಮಾರ್ಗವನ್ನು ಅನುಸರಿಸುತ್ತಿರುವವನಿಗೆ ಸಂಸಾರವೇ ಗತಿ, ಶ್ರೇಯೋ ಮಾರ್ಗವನ್ನು ಅನುಸರಿಸುತ್ತಿರುವವನಿಗೆ ಮತ್ತೆ ಪುನರ್ಜನ್ಮವಿಲ್ಲ. ಜೀವನದಲ್ಲಿ ಹೀಗೆ ಒಂದು ಮಾರ್ಗವನ್ನು ಅವಲಂಬಿಸಿ ಜೀವಿಸುತ್ತಿರುವವನಿಗೆ ಸತ್ತ ಮೇಲೆ ಯಾವ ಗತಿಯಾಗುವುದು ಎಂಬುದರ ಬಗ್ಗೆ ಪರಮಾತ್ಮನು ಈಗ ವಿವರಿಸುತ್ತಾನೆ. 1ನೆಯದು ಹೋಗಿ ಹಿಂದೆ ಬರುವ ಮಾರ್ಗ, 2ನೆಯದು ಪುನರಾವೃತ್ತಿ ರಹಿತವಾದ ಮಾರ್ಗ. ಯಾವ ಕಾಲದಲ್ಲಿ ಸತ್ತವರು ಯಾವ ಗತಿಯನ್ನು ಪಡೆಯುತ್ತಾರೆ ಎಂಬುದನ್ನು ಕೇಳು ಎಂದು ಪರಮಾತ್ಮನು ಇಲ್ಲಿ ಹೇಳುವಾಗ ಕಾಲ ಎಂಬ ಶಬ್ದಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾನೆ. ಈ ಕಾಲ ಎಂಬ ಶಬ್ದದಿಂದ ಸಾಯುವ ಸಮಯ ಮತ್ತು ಸತ್ತ ಮೇಲೆ ಹೋಗುವ ದಾರಿ ಎರಡನ್ನೂ ಇಲ್ಲಿ ನಿರ್ದೇಶಿಸಲಾಗಿದೆ. ಪುನರಾವೃತ್ತಿ ರಹಿತವಾದ ದಾರಿಯನ್ನು ವಿವರಿಸುತ್ತಾ ಆ ದಾರಿಯಲ್ಲಿ ಹೋಗುವ ಸಾಧಕರು ಯಾವ ಕಾಲದಲ್ಲಿ ಸಾಯುತ್ತಾರೆ ಎಂಬುದನ್ನು ಪರಮಾತ್ಮನು ಇಲ್ಲಿ ಹೇಳುತ್ತಾನೆ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಅಗ್ನಿ, ಜ್ಯೋತಿ ಹಗಲು, ಶುಕ್ಲಪಕ್ಷ ಅಥವಾ ಉತ್ತರಾಯಣ ಕಾಲದಲ್ಲಿ ಸತ್ತಂತಹ ಸಾಧಕರು ಬ್ರಹ್ಮವನ್ನೇ ಪಡೆಯುವುದರಿಂದ ತಿರುಗಿ ಬರುವುದಿಲ್ಲ. ಈ ಶ್ಲೋಕದಲ್ಲಿ ಕ್ರಮ ಮುಕ್ತಿಯ ಬಗ್ಗೆ ವಿವರಣೆಗಿದೆ. ಉಪನಿಷತ್ತುಗಳ ಪ್ರಕಾರ ಉಪಾಸನಾ ಮಾರ್ಗವನ್ನು ಹಿಡಿದವರು ಅವರು ಗಳಿಸಿದ ಪುಣ್ಯವನ್ನು ಅನುಭವಿಸಲಿಕ್ಕೋಸ್ಕರ ದೇವಯಾನ ಮಾರ್ಗವನ್ನು ಹಿಡಿದು ಸೂರ್ಯನನ್ನು ಅತಿಕ್ರಮಿಸುವ ಮೂಲಕ ಬ್ರಹ್ಮಲೋಕವನ್ನು ಪಡೆಯುತ್ತಾರೆ. ಅಲ್ಲಿ ಅವರು ಬ್ರಹ್ಮನ ಜೊತೆಗೆದ್ದು ಕಲ್ಪ ಮುಗಿಯುವಾಗ ಮೋಕ್ಷವನ್ನು ಪಡೆಯುತ್ತಾರೆ. ಉಪನಿಷತ್ತಿನಲ್ಲಿ ಉಲ್ಲೇಖಿತವಾದ ಈ ದೇವಯಾನ ಎಂಬ ಶಬ್ದವನ್ನೇ ಇಲ್ಲಿ ಬೇರೆ ಬೇರೆ ಶಬ್ದಗಳಲ್ಲಿ ಹೇಳಿರುವುದು. ಅಗ್ನಿ, ಜ್ಯೋತಿ, ಹಗಲು, ಶುಕ್ಲಪಕ್ಷ ಮತ್ತು ಉತ್ತರಾಯಣ ಕಾಲ ಇವೆಲ್ಲ ದೇವಯಾನವನ್ನು ಸೂಚಿಸುವ ಪದಗಳು. ಈ ಮಾರ್ಗಕ್ಕೆ ಅಧಿದೇವತೆ ಸೂರ್ಯ. ಈ ವಿಷಯದ ಬಗ್ಗೆ ಹೆಚ್ಚಿನ ವಿವರಣೆ ಪ್ರಶ್ನೋಪನಿಷತ್ತಿನಲ್ಲಿದೆ. ಆತ್ಮನನ್ನೇ ಚಿಂತಿಸುತ್ತಿರುವ ಸಾಧಕನು ಸಾಯುವ ಸಮಯದಲ್ಲಿ ಅದೇ ಭಾವನೆಯನ್ನು ಹೊಂದಿರುವುದರಿಂದ ಹೆಚ್ಚಿನದಾದ ದೇವಯಾನ ಮಾರ್ಗವನ್ನೇ ಅನುಸರಿಸುತ್ತಾನೆ. ಮೇಲೆ ವಿವರಿಸಿದಂತೆ ಕ್ರಮ ಮುಕ್ತಿಯನ್ನು ಪಡೆಯುತ್ತಾನೆ. ಇದಕ್ಕೆ ವಿರುದ್ಧವಾದ ಇನ್ನೊಂದು ಮಾರ್ಗವನ್ನು ಸೂಚಿಸುತ್ತಾ ಪರಮಾತ್ಮನು ಮುಂದುವರಿಸುತ್ತಾನೆ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹೊಗೆ, ರಾತ್ರಿ, ಕೃಷ್ಣಪಕ್ಷ ಅಥವಾ ದಕ್ಷಿಣಾಯನ ಮಾರ್ಗದಿಂದ ಹೋದ ಸಾಧಕರು ಚಂದ್ರಲೋಕವನ್ನು ಸೇರಿ ಪುನಃ ಹಿಂದೆ ಬರುತ್ತಾರೆ. ಪುನರಾವೃತ್ತಿಯುಳ್ಳ ಈ ದಾರಿಗೆ ಪಿತೃಯಾನ ಎಂದು ಹೆಸರು. ಈ ದಾರಿಗೆ ಅಧಿದೇವತೆ ಚಂದ್ರ. ಈ ದಾರಿಯಲ್ಲಿ ಹೋಗುವವರು ಪಿತೃಲೋಕಕ್ಕೆ ಹೋಗುವರು.
ಅಥವಾ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲ ಇದ್ದು ತಮ್ಮ ಪುಣ್ಯ ಶೇಷವನ್ನು ಅನುಭವಿಸಿ ಮತ್ತೆ ಹಿಂತಿರುಗುತ್ತಾರೆ. ಅವರ ಕರ್ಮವು ಇನ್ನೂ ಕ್ಷಯಿಸದೇ ಇದ್ದುದರಿಂದ ಪುನಃ ಅವರು ಶರೀರವನ್ನು ಪಡೆಯಲೇಬೇಕಾಗುತ್ತದೆ. ಹೊಗೆ, ರಾತ್ರಿ, ಕೃಷ್ಣಪಕ್ಷ, ದಕ್ಷಿಣಾಯನಗಳೆಂಬ ಈ ಎಲ್ಲ ಶಬ್ದಗಳು ಪಿತೃಯಾನವನ್ನು ತೋರಿಸುವಂತಹವು. ಚಂದ್ರನು ಪ್ರಕೃತಿಯನ್ನು ಪ್ರತಿನಿಧಿಸುವ ದೇವತೆ. ಈ ದಾರಿಗೆ ಚಂದ್ರನು ಅಧಿದೇವತೆಯಾಗಿರುವುದರಿಂದ ಈ ದಾರಿಯಲ್ಲಿ ಹೋಗುವವರು ಪುರುಷನನ್ನು ಪಡೆಯದೆ ಪುನಃ ಪ್ರಕೃತಿಗೆ ಹಿಂತಿರುಗುತ್ತಾರೆ. ಸಂಕ್ಷೇಪದಲ್ಲಿ ಹೇಳುವುದಾದರೆ, ಸಾಧಕನು ತನ್ನ ಜೀವಮಾನದಲ್ಲೇ ಯಾವ ದಾರಿಯನ್ನು ಅನುಸರಿಸಬೇಕು ಎಂಬುದನ್ನು ಇದು ತೋರಿಸುತ್ತದೆ. ಅನಾತ್ಮದ ಸಂಬಂಧದಲ್ಲೇ ಅವನಿರುವುದಾದರೆ ಅವನಿಗೆ ಪಿತೃಯಾನವು ಖಂಡಿತ. ಆತ್ಮನನ್ನು ಚಿಂತಿಸುತ್ತಾ ಸಂಯಮದ ಬದುಕನ್ನು ಬಾಳುವವನಾದರೆ ದೇವಯಾನವು ಖಂಡಿತ. ಜೀವಂತ ಇದ್ದಾಗಲೇ ಪೂರ್ಣ ಸಿದ್ಧಿಯನ್ನು ಗಳಿಸಿದವನ ಗತಿಯೇನು ಎಂಬುದನ್ನು ಪರಮಾತ್ಮನು ಮುಂದಿನ ಶ್ಲೋಕದಲ್ಲಿ ವಿವರಿಸುತ್ತಾನೆ. ಶುಕ್ಲಕೃಷ್ಣೇ ಗತೀಹ್ಯೇತೆ ಜಗತಃ ಶಾಶ್ವತೆ ಮತೆ ಏಕಯಾಯಾತ್ಯನಾವೃತ್ತಿಂ ಅನ್ಯಯಾವತ್ತತೆ ಪುನಃ. ಶುಕ್ಲ ಮತ್ತು ಕೃಷ್ಣಗಳೆಂಬ ಈ ಎರಡು ಮಾರ್ಗಗಳು ಪ್ರಪಂಚದಲ್ಲಿ ಅನಾದಿಯಿಂದಲೂ ಇವೆ. ಇದರಲ್ಲಿ ಒಂದು ಪುನರಾವೃತ್ತಿ ಉಳ್ಳಂತಹದ್ದು ಮತ್ತು ಇನ್ನೊಂದು ಇಲ್ಲದಂತಹದ್ದು. ಮೇಲೆ ವಿವರಿಸಿರುವ ಎರಡು ರೀತಿಯ ಮಾರ್ಗಗಳನ್ನು ಇಲ್ಲಿ ಶುಕ್ಲ ಮಾರ್ಗ ಅಂದರೆ ದೇವಯಾನ ಮತ್ತು ಕೃಷ್ಣ ಮಾರ್ಗ ಅಂದರೆ ಪಿತೃಯಾನಗಳೆಂದು ಕರೆಯಲಾಗಿದೆ. ಒಂದು ಮಾರ್ಗವು ಜೀವವನ್ನು ವಿಕಾಸದ ಮುಂದಿನ ಹಂತಕ್ಕೆ ಕರೆದುಕೊಂಡು ಹೋಗುವಂತಹುದು ಮತ್ತು ಇನ್ನೊಂದು ಜೀವವನ್ನು ಪುನಃ ಹಿಂದಕ್ಕೆ ತರುವಂತಹುದು. ಸಂಕ್ಷೇಪದಲ್ಲಿ ಹೇಳುವುದಾದರೆ, ಒಂದು ಮಾರ್ಗವು ಮೋಕ್ಷಕ್ಕೆ, ಇನ್ನೊಂದು ಸಂಸಾರಕ್ಕೆ ಎಂದು ಹೇಳಬಹುದು. ಪ್ರಪಂಚದಲ್ಲಿ ಮನುಷ್ಯನ ಜೀವನ ರೀತಿಯನ್ನು ಮುಖ್ಯವಾಗಿ ಎರಡು ರೀತಿಯಲ್ಲಿ ವಿಂಗಡಿಸಬಹುದು. ಅವು ಯಾವುವೆಂದರೆ, ಒಂದು ಪ್ರೇಯೋ ಮಾರ್ಗ ಮತ್ತು ಇನ್ನೊಂದು ಶ್ರೇಯಸ್ಸಿನ ಮಾರ್ಗ. ಜೀವನದಲ್ಲಿ ಇಂದ್ರಿಯ ಸುಖಗಳನ್ನೇ ಬಯಸುತ್ತಾ ಅದಕ್ಕಾಗಿ ಜೀವನ ಸವೆಸುವವರು ಪ್ರೇಯೋಭಿಲಾಷಿಗಳು. ಇಂದ್ರಿಯ ಸುಖಗಳು ಆತ್ಯಂತಿಕ ಸುಖವನ್ನು ಕೊಡುವುದಿಲ್ಲ ಎಂದು ತಿಳಿದು ಅವುಗಳಿಗೆ ಬಲಿಯಾಗದೆ ಆತ್ಮಸುಖವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಸಂಯಮದ ಬದುಕನ್ನು ಬಾಳುವವರು ಶ್ರೇಯೋಭಿಲಾಷಿಗಳು. ಈ ಎರಡೂ ರೀತಿಯ ಜೀವನ ಕ್ರಮಗಳು ಮತ್ತು ಅದೇ ರೀತಿ ಎರಡೂ ರೀತಿಯ ಗತಿಗಳು ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಅನಾದಿ ಕಾಲದಿಂದಲೂ ಬಂದಿರುವವಾಗಿದೆ. ಒಬ್ಬ ಸಾಧಕನ ವೈಯಕ್ತಿಕ ಬಾಳಿಗೆ ಇದನ್ನು ಅಳವಡಿಸಿ ಹೇಳುವುದಾದರೆ, ಈ ಎರಡು ರೀತಿಯ ಜೀವನ ಕ್ರಮ ಅವನ ಮನಸ್ಸಿನಲ್ಲೇ ಇರುತ್ತದೆ. ಶ್ರೇಯೋ ಮಾರ್ಗವನ್ನು ತುಳಿಯುತ್ತಿರುವ ಯೋಗಿಯು ಎಷ್ಟೋ ಸಲ ಪ್ರಪಂಚದ ಪ್ರಲೋಭನೆಗಳಿಗೆ ಸಿಕ್ಕಿಬಿದ್ದು ಪ್ರೇಯೋ ದಾರಿಗೆ ಬೀಳುವ ಸಂಭವ ಇದೆ. ಮತ್ತೆ ಅವನು ತನ್ನ ಹುಚ್ಚುತನವನ್ನು ತಿಳಿದುಕೊಂಡು ಶ್ರೇಯಸ್ಸಿನ ದಾರಿಗೆ ಬರಬಹುದು. ಇದು ಸಾಮಾನ್ಯವಾಗಿ ಎಲ್ಲಾ ಸಾಧಕರ ಜೀವನದಲ್ಲಿ ಕಂಡುಬರುವಂಥದ್ದು ಎಂದು ಪರಮಾತ್ಮನೇ ಹೇಳುತ್ತಾನೆ. ಈ ಎರಡು ರೀತಿಯ ಗತಿಗಳನ್ನು ನಿಜವಾದ ಯೋಗಿಯು ತಿಳಿದು ಗೊಂದಲಕ್ಕೆ ಒಳಗಾಗುವುದಿಲ್ಲ. ಅವನ ಮನಸ್ಸು ಸ್ಥಿರವಾಗಿರುತ್ತದೆ ಎಂದು ಪರಮಾತ್ಮನು ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾನೆ. ನೈತೆ ಸ್ಮೃತಿ ಪಾರ್ಥ ಜಾನನ್ ಯೋಗಿ ಮುಹ್ಯತೆ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಹೇ ಪಾರ್ಥ, ಈ ಎರಡು ಮಾರ್ಗಗಳನ್ನು ತಿಳಿದು ನಿಜವಾದ ಯಾವ ಯೋಗಿಯೂ ಮೋಹಗೊಳ್ಳುವುದಿಲ್ಲ. ಆದುದರಿಂದ ಅರ್ಜುನ, ನೀನು ಸದಾಕಾಲ ಯೋಗಯುಕ್ತನಾಗಿರು. ಈ ಎರಡು ಮಾರ್ಗಗಳ ಬಗ್ಗೆ ಸಾಧಕರ ಮನಸ್ಸಿನಲ್ಲಿ ಗಲಾಟೆ ನಡೆಯುತ್ತಿರುವುದಾದರೂ ನಿಜವಾದ ಸಾಧಕನು ಇದಕ್ಕೆಲ್ಲ ಹೆದರಿ ಕುಳಿತುಕೊಳ್ಳುವುದಿಲ್ಲ. ಅವನು ಸದಾ ತನ್ನ ಸಾಧನೆಯ ಮಾರ್ಗದಲ್ಲೇ ಮುಂದುವರಿಯುತ್ತಿರುತ್ತಾನೆ. ಅವನಿಗೆ ಫಲದ ಬಗ್ಗೆ ಸ್ವಲ್ಪವೂ ಕಾತರತೆ ಇರುವುದಿಲ್ಲ. ಆದುದರಿಂದ ಪರಮಾತ್ಮನು ಇಲ್ಲಿ ಅರ್ಜುನನಿಗೆ ನೀನು ಅವನಂತೆಯೇ ಸದಾ ಯೋಗಯುಕ್ತನಾಗಿರು ಎಂದು ಉಪದೇಶಿಸುತ್ತಾನೆ. ಇಲ್ಲಿ ನಿಜವಾದ ಯೋಗಿ ಯಾರೆಂದರೆ ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಪೂರ್ತಿಯಾಗಿ ಬಿಟ್ಟವನು ಎಂದರ್ಥ. ಸಂಕ್ಷೇಪದಲ್ಲಿ ಹೇಳುವುದಾದರೆ, ಈ ಅಧ್ಯಾಯದ ಉದ್ದಕ್ಕೂ ಪರಮಾತ್ಮನ ಸ್ಮರಣೆ ಮಾಡಿಕೊಂಡೇ ಅರ್ಜುನನು ತನ್ನ ಕೆಲಸಗಳನ್ನು ನಿರ್ವಹಿಸಬೇಕು ಎಂದು ಉಪದೇಶ ಕೊಟ್ಟದ್ದಾಯಿತು. ಹೀಗೆ ಯೋಗಿಯಾಗಿ ಬಾಳುವುದರಿಂದ, ಶ್ರೌತ ಮತ್ತು ಸ್ಮಾರ್ಥ ಕರ್ಮಗಳನ್ನು ಮಾಡುವುದರಿಂದ ಬರಬಹುದಾದ ಪುಣ್ಯವು ತಪ್ಪುತ್ತದಲ್ಲ ಎಂದು ಯಾರಾದರೂ ವಾದಿಸಬಹುದು.
ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನೇ ಅಂದರೆ ಯೋಗಿಯಾಗಿ ಬಾಳುವುದರಿಂದ ಶ್ರೌತಸ್ಮಾರ್ಥ ಕರ್ಮಗಳನ್ನು ಬಿಟ್ಟರೆ ಪಾಪ ಉಂಟಾಗುವುದಿಲ್ಲವೇ ಎಂಬ ವಿಷಯವನ್ನು ಕುರಿತಂತೆ ಭಗವಂತನೇ ಸಮರ್ಥನೆಯನ್ನು ಕೊಡುತ್ತಾನೆ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಇದನ್ನು ತಿಳಿದ ಯೋಗಿಯು ಶ್ರೌತ ಸ್ಮಾರ್ಥ ಕರ್ಮಗಳನ್ನು ಮಾಡುವುದರಿಂದ ಬರುವ ಪುಣ್ಯವನ್ನು ಅತಿಕ್ರಮಿಸಿ ಪರಮ ಪದವನ್ನು ಪಡೆಯುತ್ತಾನೆ. ಅಂದರೆ ಆತ್ಮಚಿಂತನೆಯಿಂದ ಪರಮ ಪುರುಷಾರ್ಥವಾದ ಮೋಕ್ಷವೇ ಲಭಿಸುತ್ತದೆ. ಆತ್ಮನನ್ನು ಕುರಿತಾದ ಧ್ಯಾನವನ್ನು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಸರಿಸಮಾನವಾದುದು ಇನ್ನೊಂದಿಲ್ಲ. ಏಕೆಂದರೆ ಈ ಸಾಧನೆಗೆ ಸಿಗುವ ಫಲ ಅಪಾರವಾದುದು. ವೇದಾಧ್ಯಯನ, ಯಜ್ಞ ಯಾಗಗಳು, ದಾನ ಧರ್ಮಗಳೇ ಮುಂತಾದವನ್ನು ಮಾಡುವುದರಿಂದ ಏನು ಪುಣ್ಯವು ಲಭ್ಯವಾಗುತ್ತದೋ ಅವೆಲ್ಲವೂ ಆತ್ಮಚಿಂತನೆಯನ್ನು ಮಾಡುವವನಿಗೆ ಸಿಗುತ್ತದೆ ಎಂದು ಇಲ್ಲಿ ಪರಮಾತ್ಮನೇ ಅಪ್ಪಣೆ ಕೊಡಿಸುತ್ತಾನೆ. ಮಾತ್ರವಲ್ಲದೆ ಈ ಯೋಗಿಗೆ ಇನ್ನೂ ಹೆಚ್ಚಿನ ಆತ್ಯಂತಿಕ ಸುಖವೇ ದೊರೆಯುತ್ತದೆ ಎಂದು ಪರಮಾತ್ಮನು ಹೇಳುತ್ತಾನೆ. ಧ್ಯಾನದ ಮೂಲಕ ಮನಸ್ಸು ಬುದ್ಧಿಯನ್ನು ಸುಲಭವಾಗಿ ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ಇದಕ್ಕೆ ಸಾಕಷ್ಟು ವಿವೇಕ ಹಾಗೂ ವೈರಾಗ್ಯವು ಅತ್ಯಗತ್ಯ. ನಿಜವಾದ ಯೋಗಿಯು ಧ್ಯಾನ ಮಾಡುತ್ತಾ ತನ್ನ ವಿವೇಕ ಹಾಗೂ ವೈರಾಗ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾನೆ. ಇಂತಹ ಯೋಗಿಯು ತನ್ನ ಧ್ಯಾನದ ಮೂಲಕ ಆ ಪರಮ ಪುರುಷನನ್ನು ಪಡೆಯುತ್ತಾನೆ ಮತ್ತು ಆ ಮೂಲಕ ಪುನರ್ಜನ್ಮರಹಿತ ಮೋಕ್ಷವನ್ನು ಗಳಿಸುತ್ತಾನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅಕ್ಷರಪರಬ್ರಹ್ಮಯೋಗೋ ನಾಮ ಅಷ್ಟಮೋಧ್ಯಾಯಃ. ಇಲ್ಲಿ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಬ್ರಹ್ಮ ವಿದ್ಯೆ ಹಾಗೂ ಯೋಗಶಾಸ್ತ್ರವನ್ನೊಳಗೊಂಡ ಉಪನಿಷತ್ತೆಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ಅಕ್ಷರ ಬ್ರಹ್ಮ ಯೋಗವೆಂಬ 8ನೇ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.